Once again, everyone, good afternoon. Let me start the products training. So products training ಅಲ್ಲಿ ಇವತ್ತು ನಾವು ಈ ಮಂತ್ ಅಲ್ಲಿ ಏನೇನಿದೆ ಅಂತ ಇವತ್ತಿನ ದಿನ ತಿಳ್ಕೊಳ್ಳೋಣ ಕ್ಯಾಟಲಾಗ್ ಅಲ್ಲಿ. ಅಂಡ್ ಎಸ್, ಅವರ್ ಶಾಪಿಂಗ್ ವಿಂಡೋ ಅಂದ್ರೆ ಕ್ಯಾಟಲಾಗ್, ನಮ್ದು ಕ್ಯಾಟಲಾಗೇನೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ಸ್ ಏನೇನಿದೆ ತಿಳ್ಕೊಳ್ಳೋಣ. ಸೊ ಬಿಫೋರ್ ದಟ್ ಐ ವಾಂಟ್ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ನನ್ನ ಹೆಸರು ಸಂಗೀತಾ ಕೆಸಿ. ಸೊ ನಾನು ಸೀನಿಯರ್ ಗೋಲ್ಡ್ ಡೈರೆಕ್ಟರ್ ಆಗಿ ಆರಿಫ್ಲೇಮ್ ಜೊತೆ ಅಸೋಸಿಯೇಟ್ ಆಗಿ ಆಲ್ಮೋಸ್ಟ್ 15 ಇಯರ್ಸ್ ಆಯ್ತು. ಸೊ 20 ಇಯರ್ಸ್ ಇಂದ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ಸ್ ಇಷ್ಟ ಆಗ್ಬಿಟ್ಟು ನಾನು 15 ಇಯರ್ಸ್ ಬ್ಯಾಕ್ ಜಾಯ್ನ್ ಆಗಿದ್ದು. ಆಮ್ ಐ ಆಡಿಬಲ್? ಪ್ಲೀಸ್ ಚಾಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡಿ. ಆಮ್ ಐ ಆಡಿಬಲ್ ಅಂಡ್ ಸ್ಕ್ರೀನ್ ವಿಸಿಬಲ್ ಇದೆಯಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ 15 ಇಯರ್ಸ್ ಬ್ಯಾಕ್ ನನಗೆ ಈ ಆಪರ್ಚುನಿಟಿ ಬಂತು. ಎನಿವೇ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ನಲ್ಲ, ಸೊ ಡಿಸ್ಕೌಂಟ್ಸ್ ಅಲ್ಲಿ ತಗೊಳ್ಳೋಣ ಅಂತ ಜಾಯ್ನ್ ಆಗಿದ್ದು. ಆಮೇಲೆ ಇದರಲ್ಲಿರೋ ವೈಡ್ ಆಪರ್ಚುನಿಟಿ ಬಗ್ಗೆ ತಿಳ್ಕೊಳ್ತಾ ಹೋದೆ, ಒನ್ ಬೈ ಒನ್ ತಿಳ್ಕೊಳ್ತಾ ಹೋದೆ. ಸೊ ತಿಳ್ಕೊಂಡ್ಮೇಲೆ ಗೊತ್ತಾಯ್ತು, ನನ್ನ ಡ್ರೀಮ್ಸ್ ನ ಐಡೆಂಟಿಫೈ ಮಾಡೋದ್ ಕಲ್ತೆ. ಅಂಡ್ ಸ್ಟೆಪ್ ಬೈ ಸ್ಟೆಪ್ ನನ್ನ ಡ್ರೀಮ್ಸ್ ನ ಈ ಒಂದು ಆರಿಫ್ಲೇಮ್ ಜೊತೆ ಅಸೋಸಿಯೇಟ್ ಆಗಿ ಒಂದಾದ್ಮೇಲೆ ಒಂದು ಫುಲ್ಫಿಲ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಇವತ್ತಿಗೂ ಫುಲ್ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಈವನ್ ಐ ಹ್ಯಾವ್ ಲಾಟ್ಸ್ ಆಫ್ ಡ್ರೀಮ್ಸ್ ಅಂಡ್ ಡಿಸೈರ್ಸ್ ಫಾರ್ ಮೀ ಅಂಡ್ ಫಾರ್ ಮೈ ಫ್ಯಾಮಿಲಿ. ಅಂಡ್ ನಾಟ್ ಓನ್ಲಿ ದಟ್, ನನ್ನ ಟೀಮಲ್ಲೂ ಕೂಡ ಒಬ್ಬೊಬ್ರು ಅವ್ರವ್ರದೇ ಆದ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ. ಅಂಡ್ ಇವತ್ತಿಗೂ ಮಾಡ್ಕೊಳ್ಳೋದಿಕ್ಕೆ ನನ್ನ ಜೊತೆ ಅಸೋಸಿಯೇಟ್ ಆಗಿ, ಸೊ ವಿ ಆರ್ ಆಲ್ ವರ್ಕಿಂಗ್ ಟುಗೆದರ್ ಆಸ್ ಎ ಟೀಮ್. ಸೊ ಇವತ್ತಿನ ದಿವಸ ಪ್ರಾಡಕ್ಟ್ಸ್ ಟ್ರೈನಿಂಗ್ ಅಲ್ಲಿ ಫಸ್ಟ್ ಎಪಿಸೋಡ್ ಅಂತಾನೆ ಹೇಳ್ತೀನಿ. ಓಕೆ, ಸೊ ನಮ್ಗೆ 4 ವೀಕ್ಸ್ ಸಿಗತ್ತೆ, 4 ಎಪಿಸೋಡ್ಸ್ ಪ್ರಾಡಕ್ಟ್ಸ್ ಟ್ರೈನಿಂಗ್ ಅಲ್ಲಿ. ಓಕೆ, ಫಸ್ಟ್ ಎಪಿಸೋಡ್ ಇವತ್ತು ಕ್ಯಾಟಲಾಗ್ ಚಾಟ್. ಸೊ ನಮ್ದು ಮೇನ್ ಇರೋದೇ ಟೂಲ್ ಅನ್ನೋದು ಕ್ಯಾಟಲಾಗು. ಅಂಡ್ ಅದೇ ತರ ಕ್ಯಾಟಲಾಗ್ ಅಲ್ಲಿ ಇರೋ ಪ್ರಾಡಕ್ಟ್ಸ್. ಸೊ ಆ ಪ್ರಾಡಕ್ಟ್ಸ್ ಜೊತೆ ನಾವು ಫಸ್ಟ್ ಲುಕ್ ಗ್ರೇಟ್, ಚೆನ್ನಾಗಿ ಕಾಣೋದು ಹೇಗೆ ಅಂತ ಕಲ್ತ್ಕೊಬೇಕು. ಸೊ ಇವತ್ತಿನ ದಿವಸ ಲುಕ್ ಗ್ರೇಟ್ ಪಾರ್ಟ್ ಬಗ್ಗೆ ಜಾಸ್ತಿ ಮಾತಾಡೋದಿರತ್ತೆ. ಎಲ್ಲರಿಗೂ ಚೆನ್ನಾಗಿ ಕಾಣೋದು ಇಷ್ಟ ಅಲ್ವಾ? ಸೊ ಚೆನ್ನಾಗಿ ಕಾಣೋದು, ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋದು, ನಮ್ ಹೆಲ್ತ್ ಇರ್ಬೋದು, ನಮ್ ಸ್ಕಿನ್ ಇರ್ಬೋದು, ನಮ್ ಹೇರ್ಸ್ ಇರ್ಬೋದು, ಅಂಡ್ ಅದೇ ತರ ಒಂದು ಹೈಜೀನ್ ಇರ್ಬೋದು. ಇದೆಲ್ಲ ನಾವು ಕಲ್ತ್ಕೊಳ್ತಾ ಬರ್ತಾ ಇದೀವಿ. ಎಸ್ಪೆಷಲಿ ಆರಿಫ್ಲೇಮ್ ಅಲ್ಲಂತೂ ತುಂಬಾನೇ ಇದಕ್ಕೆ ಪ್ರಾಮಿನೆನ್ಸ್ ಇದೆ. ಸೊ ಈ ಲುಕ್ ಗ್ರೇಟ್ ಪಾರ್ಟ್ ಅಲ್ಲಿ ಇವತ್ತು ನಾವು ಲೈಕ್ ಪ್ರಾಡಕ್ಟ್ಸ್ ಪೋರ್ಟ್ಫೋಲಿಯೋ ಅಂತ ಬಂದಾಗ ಈ ಮಂತ್ ಕ್ಯಾಟಲಾಗ್ ಅಲ್ಲಿ, C12 ಡಿಸೆಂಬರ್ ಕ್ಯಾಟಲಾಗ್ ಅಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಅದರಲ್ಲೂ ಈ ಮಂತ್ ಕ್ರಿಸ್ಮಸ್ ಆಫರ್ಸ್ ಇರತ್ತೆ. ಅಂಡ್ ನ್ಯೂ ಇಯರ್ ಕೂಡ ಬರ್ತಾ ಇದೆ. ಅಂಡ್ ನಾಟ್ ಓನ್ಲಿ ದಟ್, ಆರಿಫ್ಲೇಮ್ ಆನಿವರ್ಸರಿ ಇಯರ್ ಅಂತಾನು ಹೇಳ್ಬೋದು. ಸೊ ತುಂಬಾನೇ ವಿಶೇಷವಾಗಿರುವಂತ ಮಂತ್ ಇದು. ಸೊ ಅಷ್ಟು ಮಾತ್ರ ಅಲ್ಲ, 2024 ಎಂಡ್ ಆಗುವಂತ ಒಂದು ಮಂತ್ ಇದು. ನೆಕ್ಸ್ಟ್ ನಮ್ಗೆ 25 ಎಕ್ಸೈಟಿಂಗ್ ಆಗಿರ್ಬೇಕು ಮತ್ತೆ ತುಂಬಾ ಚೆನ್ನಾಗಿರ್ಬೇಕು ಅಂತ ನಮ್ಗೆ ಅನ್ಸಿದ್ರೆ 2024 ಡಿಸೆಂಬರ್ನ ತುಂಬಾ ಚೆನ್ನಾಗಿ ನಾವು ಎಂಜಾಯ್ ಮಾಡ್ಬೇಕು. ಅಂಡ್ ಪ್ರಾಡಕ್ಟ್ಸ್ ಜೊತೆ ಇರ್ಬೋದು, ಪ್ರಾಡಕ್ಟ್ಸ್ ಅಲ್ಲಿ ಸಿಗುವಂತ ಆಪರ್ಚುನಿಟಿ ಇರ್ಬೋದು, ಅದನ್ನ ಪೂರ್ತಿಯಾಗಿ ಯುಟಿಲೈಸ್ ಮಾಡ್ಕೊಂಡು ಡಿಸೆಂಬರ್ ಮಂತ್ ನ ತುಂಬಾನೇ ಚೆನ್ನಾಗಿ ನಾವು ಕ್ಲೋಸ್ ಮಾಡ್ಬೋದು ವಿತ್ ಅವರ್ ಆರಿಫ್ಲೇಮ್ ಆಫರ್ಸ್. ಸೊ ಈ ತರ ಇರತ್ತೆ ಕ್ಯಾಟಲಾಗು. ಎಲ್ಲರೂ ಆಲ್ರೆಡಿ ನೋಡಿರ್ತೀರಾ ಕವರ್ ಪೇಜ್ ಯಾವ ತರ ಇದೆ ಅಂತ. ಅಂಡ್ ಇನ್ನೊಂದು ವಿಶೇಷವಾದ ವಿಚಾರ ಏನು ಅಂದ್ರೆ, ಇಷ್ಟು ದಿನ ಬರೀ ಬೇರೆ ಬೇರೆ ಮಾಡೆಲ್ಸ್ ಗಳನ್ನೇ ನೋಡ್ತಾ ಇದ್ವಿ. ಇನ್ಮೇಲೆ ಇಂಡಿಯನ್ ಮಾಡೆಲ್ಸ್, ಅದರಲ್ಲೂ ಬ್ರ್ಯಾಂಡ್ ಪಾರ್ಟ್ನರ್ಸ್ ಆಗಿರುವಂತವ್ರನ್ನ ನಾವು ಹೈಲೈಟ್ ಆಗಿ ಕ್ಯಾಟಲಾಗ್ ಅಲ್ಲಿ ನೋಡ್ಬೋದು. ಓಕೆ, ಸೊ ಎಸ್ಪೆಷಲಿ ಎಷ್ಟೊಂದ್ಸತಿ ಏನಾಗ್ತಿತ್ತು, ನನ್ನ ಓನ್ ಎಕ್ಸ್ಪೀರಿಯನ್ಸ್, ಮುಂಚೆ ಎಲ್ಲ ಬರೀ ಕ್ಯಾಟಲಾಗ್ ಅಲ್ಲಿ ಔಟ್ಸೈಡ್ ಇಂಡಿಯಾದವರೇ ಹೈಲೈಟ್ ಆಗ್ತಾ ಇದ್ರಲ್ಲ, ಅವಾಗ ಓಕೆ ನಮ್ಮ ಇಂಡಿಯನ್ ಸ್ಕಿನ್ಗೆ ಇದು ಸೂಟ್ ಆಗತ್ತೋ ಇಲ್ವೋ ಅನ್ನೋ ಕ್ವೆಶನ್ಸ್ ತುಂಬಾ ಬರ್ತಾ ಇತ್ತು. ಬಟ್ ಇವಾಗ ಅದಕ್ಕೂ ಕೂಡ ಆನ್ಸರ್ಸ್ ಇಲ್ಲಿ ಸಿಗ್ತಾ ಇದೆ. ಎಲ್ಲರಿಗೂ ಇದ್ರಲ್ಲಿ ಪ್ರಾಡಕ್ಟ್ಸ್ ಅವೈಲಬಿಲಿಟಿ ಇದೆ ಅನ್ನೋದು ನಮ್ಮ ಮಾಡೆಲ್ಸ್ ಮುಖಾಂತರನೇ ತಿಳಿಸ್ಬೋದು. ಸೊ ಈ ತರ ನಮ್ದು ಕವರ್ ಪೇಜ್ ಇದೆ ಡಿಸೆಂಬರ್ ಮಂತ್ ಕ್ಯಾಟಲಾಗು. ಅಂಡ್ ನ್ಯೂ ಲಾಂಚಸ್, ಈ ಮಂತ್ ಅಲ್ಲಿ ಯಾವ್ಯಾವ ನ್ಯೂ ಲಾಂಚಸ್ ಇದೆ ತಿಳ್ಕೊಳ್ಳೋಣ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನ್ಯೂ ಲಾಂಚಸ್ ಯಾವ್ದ್ಯಾವ್ದಿದೆ ಅಂತ ತಿಳ್ಕೊಳ್ಳೋದು. ಯಾಕೆಂದ್ರೆ ಇವಾಗಿನ ಟ್ರೆಂಡ್ ಪ್ರಕಾರ, ಇವಾಗಿನ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಮ್ದು ನ್ಯೂ ಲಾಂಚಸ್ ಇರುತ್ತೆ. ಮೋರ್ ದೆನ್ 3 to 4 ಪ್ರಾಡಕ್ಟ್ಸ್ ನ್ಯೂ ಲಾಂಚ್ ಇರುತ್ತೆ, ಎವ್ರಿ ಮಂತ್ ಇರುತ್ತೆ. ಸೊ ಅದರಲ್ಲೂ ನ್ಯೂ ಲಾಂಚ್ ಆದಾಗ ತುಂಬಾನೇ ಒಳ್ಳೆ ಡಿಸ್ಕೌಂಟ್ಸ್ ಅಲ್ಲಿ ಕೂಡ ಇರುತ್ತೆ. ಸೊ ಈ ನ್ಯೂ ಲಾಂಚ್ ಅಂತ ಬಂದಾಗ ಫಸ್ಟ್ ಪ್ರಾಡಕ್ಟ್ ನೋವೇಜ್ ಪ್ಲಸ್ ಇಂಟೆನ್ಸ್ ಸ್ಕಿನ್ ರೀಚಾರ್ಜ್ ಓವರ್ ನೈಟ್ ಮಾಸ್ಕ್. ಸೊ ಈ ನೋವೇಜ್ ಪ್ಲಸ್ ಇದೆ ಲಾಸ್ಟ್ ಮಂತ್ ಅಲ್ಲಿ
ಒಂದು ಸ್ಪೆಷಲ್ ಪ್ರಾಡಕ್ಟ್ ಲಾಂಚ್ ಆಗಿತ್ತು, ಅದೇ ತರ ಈ ಮಂತ್ ಇನ್ನ ಒಂದು ಪ್ರಾಡಕ್ಟ್ ಲಾಂಚ್ ಆಗಿದೆ, ಓವರ್ ನೈಟ್ ಮಾಸ್ಕ್. ಸೊ ಇದು ನಮ್ಗೆ 8 ಅವರ್ಸ್ ಒಂದು ನರಿಶ್ಮೆಂಟ್ ಕೊಡುತ್ತೆ. ಅಂಡ್ ಇನ್ಫ್ಯಾಕ್ಟ್ ಒಂದು ಫರ್ಮರ್ ಸ್ಕಿನ್ ಬೇಕು ಅಂದ್ರೆ, ಸ್ಕಿನ್ ಫರ್ಮ್ನೆಸ್ ನಮಗ್ ಬೇಕಂದ್ರೆ 2 ವಾರದಲ್ಲಿ ನಮ್ಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಬಟ್ ಕಂಟಿನ್ಯೂಸ್ ಆಗಿ ಅಟ್ ಲೀಸ್ಟ್ ಟ್ವೈಸ್ ಎ ವೀಕ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಎ ವೀಕ್ ಟ್ವೈಸ್ ಅಪ್ಲೈ ಮಾಡ್ಬೇಕು, 2 ದಿನ ಅಪ್ಲೈ ಮಾಡ್ಬೇಕು ಓವರ್ ನೈಟ್. ಅಂದ್ರೆ ನಾವು ಮಲ್ಕೊಳಕ್ ಮುಂಚೆ ಕ್ಲೆನ್ಸಿಂಗ್ ಅಂತೂ ಮಾಡೇ ಮಾಡ್ತೀವಿ. ಕ್ಲೆನ್ಸಿಂಗ್ ಮಾಡಿ ಏನು ಸೀರಮು ನೈಟ್ ಕ್ರೀಮ್ ಏನ್ ಅಪ್ಲೈ ಮಾಡ್ತೀವಿ ಅದ್ರ ಮೇಲೆ ನಾವು ಈ ಮಾಸ್ಕ್ ನ ಅಪ್ಲೈ ಮಾಡಿ ಹಾಗೆ ಸ್ಪ್ರೆಡ್ ಮಾಡಬೇಕು. ಆಲ್ ಓವರ್ ದ ಸ್ಕಿನ್ ಸ್ಮೂತ್ ಆಗಿ ಸ್ಪ್ರೆಡ್ ಮಾಡಬೇಕು ವಿತ್ ಅವರ್ ಫಿಂಗರ್ ಆರ್ ಸ್ಪ್ಯಾಚುಲಾ. ಅಂಡ್ ಸ್ಪ್ರೆಡ್ ಮಾಡಾದ್ಮೇಲೆ ಮಸಾಜ್ ಕೂಡ ಮಾಡಬಹುದು, ಲೈಟ್ ಆಗಿ ಮಸಾಜ್ ಮಾಡಿ ನೆಕ್ ಪಾರ್ಟ್ ಅಂಡ್ ಫೇಸ್ ಪಾರ್ಟ್ ಎರಡನ್ನೂ ಔಟ್ವರ್ಡ್ ಮೋಷನ್ಸ್ ಅಲ್ಲಿ ಅಪ್ಲೈ ಮಾಡಿ. ಅಂಡ್ ಆದಷ್ಟು ಐ ಏರಿಯಾನ ಅವಾಯ್ಡ್ ಮಾಡಿ, ಅದನ್ನ ವಾಶ್ ಮಾಡೋದ್ ಬೇಡ, ಹಾಗೆ ಬಿಟ್ಬಿಡಿ. ಸೊ ಫುಲ್ 8 ಅವರ್ಸ್ ಏನ್ ಸ್ಲೀಪ್ ಇರ್ತೀವಿ, ಒಳ್ಳೆ ನಿದ್ದೆನೂ ಬರುತ್ತೆ ಮಸಾಜ್ ಮಾಡಿ ಮಲ್ಕೊಳ್ಳೋದ್ರಿಂದ. ಅಂಡ್ ಸ್ಕಿನ್ ಕೂಡ ಮಾರನೇ ದಿವಸ ಬೆಳಗ್ಗೆ ಹೇಳೋತ್ತಿಗೆ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣುತ್ತೆ. ಇನ್ಫ್ಯಾಕ್ಟ್ ಇದು ನಮ್ಗೆ ಏನೇನ್ ಬೆನಿಫಿಟ್ಸ್ ಅಂತ ಬಂದಾಗ ನಮ್ಮ ಒಂದು ರೆಸ್ಟ್ಲೆಸ್ನೆಸ್ ನ ಕಡಿಮೆ ಮಾಡುತ್ತೆ. ಫೆಟಿಗ್ ಏನಿದೆ ನಮ್ದು ಅದು ಕಡಿಮೆ ಮಾಡ್ತಾ ಹೋಗುತ್ತೆ. ಅಂಡ್ ಫೈನ್ ಲೈನ್ಸ್ ಕೂಡ ಈ 2 ವಾರ ಯೂಸ್ ಮಾಡ್ತಾ ಮಾಡ್ತಾ ಆ ಫೈನ್ ಲೈನ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅಂಡ್ ಓವರ್ ನೈಟ್ ಮಾಸ್ಕ್ ಅಪ್ಲೈ ಮಾಡೋದ್ರಿಂದ ಡ್ರೈ ಸ್ಕಿನ್ ಅವ್ರಿಗಂತೂ ತುಂಬಾನೇ ಹೆಲ್ಪ್ ಆಗುತ್ತೆ. ಫುಲ್ ನೈಟ್ ನಮ್ಗೆ ಹೈಡ್ರೇಷನ್ ಕೊಡುತ್ತೆ ಸ್ಕಿನ್ಗೆ. ಅಂಡ್ ಈವನ್ 24 ಅವರ್ಸ್ ಆ ಹೈಡ್ರೇಷನ್ ಇರೋ ತರ ನೋಡ್ಕೊಳ್ಳುತ್ತೆ. ಸೊ ಇದೆಲ್ಲ ಡರ್ಮಟಾಲಜಿಕಲಿ ಟೆಸ್ಟೆಡ್ ಪ್ರಾಡಕ್ಟ್ಸ್ ಮತ್ತೆ ಎಲ್ಲಾ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ಅಂಡ್ ಇನ್ಫ್ಯಾಕ್ಟ್ ಈ ಜಾರ್ ಯೂಸ್ ಮಾಡಿರೋದು ಅಷ್ಟೇ ರೀಸೈಕಲಬಲ್ ಜಾರ್. ಸೊ ಇದೆಲ್ಲ ತುಂಬಾ ಒಂದು ಎಸ್ಪೆಷಲಿ ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್, ಅದೇ ತರ ನಮ್ ಸ್ಕಿನ್ಗೂ ಒಳ್ಳೆ ಪ್ರಾಡಕ್ಟ್. ಸೊ ಈ ಪ್ರಾಡಕ್ಟ್ ಅಲ್ಲಿ ಆಯಿಲ್ ಕೂಡ ಲೈಕ್ ಇಂಕಾ ಇಂಚಿ ಆಯಿಲ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಈ ಆಯಿಲ್ ಏನ್ ಮಾಡತ್ತೆ, ನಮ್ಮ ಸ್ಕಿನ್ನಿಗೆ ನರಿಶ್ಮೆಂಟ್ ಕೊಡುತ್ತೆ. ಅಂಡ್ ಅಗೇನ್ ನಮ್ಮ ಸಪಲ್ನೆಸ್ ಏನಿದೆ ಸ್ಕಿನ್ ಅಲ್ಲಿ ಅದು ಹಾಗೆ ಉಳಿಯೋ ತರ ಇದು ನೋಡ್ಕೊಳ್ಳುತ್ತೆ. ಓಕೆ, ಅದೇ ತರ ಇದರಲ್ಲಿ ಹೈರಲಾನಿಕ್ ಆಸಿಡ್ ಕೂಡ ಯೂಸ್ ಮಾಡಿದ್ದಾರೆ. ಸೊ ಇದು ನಮ್ಗೆ ಬೆನಿಫಿಟ್ಸ್ ಏನೇನು ಅಂತ ಆಲ್ರೆಡಿ ಶೇರ್ ಮಾಡಿದೀನಿ. ಸೊ ಇವನ್ ಸ್ಕಿನ್ ಸ್ಟ್ರೆಂಥನ್ ಆಗೋದಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ನಮ್ಮ ಒಂದು ಏನು ಲೈಕ್ ಸ್ಕಿನ್ ಬ್ಯಾರಿಯರ್ಸ್ ಇರುತ್ತೆ, ಡ್ರೈನೆಸ್ ಇರ್ಬೋದು, ಡ್ಯಾಮೇಜಸ್ ಇರ್ಬೋದು, ಅದೆಲ್ಲಾನು ಪ್ರೊಟೆಕ್ಟ್ ಮಾಡ್ತಾ ಒಂದು ನರಿಶ್ಮೆಂಟ್ ಕೊಡ್ತಾ ಹೋಗುತ್ತೆ. ಅಂಡ್ ಇದರಲ್ಲಿ ಇನ್ನೊಂದು ನಾವು ನೋಡ್ಬೇಕಾಗಿರೋದೇನು ಅಂದ್ರೆ ಇಂಕಾ ಆಯಿಲ್, ಅದ್ರ ಜೊತೆಗೆ ಒಮೆಗಾ 3 ಅಂಡ್ ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಕೂಡ ಇದೆ. ಇದು ಅದ್ರ ಜೊತೆಗೆ ವಿಟಮಿನ್ ಇ ಕೂಡ ಇದ್ರಲ್ಲಿದೆ. ಸೊ ಈ ತರ ಒಂದು ನ್ಯೂಟ್ರಿಯೆಂಟ್ಸ್ ರಿಚ್ ಆಗಿರೋದ್ರಿಂದ ನಮ್ಮ ಮಾಯಿಶ್ಚರ್ ಲೆವೆಲ್ ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಅಂಡ್ ನಮ್ಮ ಪ್ರೀ ಮೆಚೂರ್ ಏಜಿಂಗ್ ಏನಿದೆ ರಿಂಕಲ್ಸ್ ಅದನ್ನೆಲ್ಲ ಕಡಿಮೆ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇಷ್ಟು ಇದ್ರ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಇನ್ನ ಡೀಟೇಲ್ ಆಗಿ ಬೇಕು ಅಂದ್ರೆ ನಮ್ದು ನೋವೇಸ್ ಡೇನೆ ಸ್ಪೆಷಲ್ ಸೆಷನ್ ಇರುತ್ತೆ ಎವ್ರಿ ಸ್ಯಾಟರ್ಡೇಸ್. ಸಾರಿ, ನಾಟ್ ಎವ್ರಿ ಸ್ಯಾಟರ್ಡೇ, 2 ಸ್ಯಾಟರ್ಡೇಸ್ ಇನ್ ಅ ಮಂತ್ ಇರುತ್ತೆ. ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದ್ದಾರೆ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ. ಜಾಯಿನ್ ಆಗಿ ನೋವೇಜ್ ಬಗ್ಗೆ ಇನ್ಫ್ಯಾಕ್ಟ್ ಡೀಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ಸ್ ಸಿಗ್ತಾ ಹೋಗುತ್ತೆ. ಅಂಡ್ ದ ನೆಕ್ಸ್ಟ್ ಪ್ರಾಡಕ್ಟ್, ಸ್ಕಿನ್ನಿಗಂತೂ ಒಂದ್ರ ಮೇಲೆ ಒಂದು ಒಳ್ಳೊಳ್ಳೆ ಪ್ರಾಡಕ್ಟ್ ಬರ್ತಾ ಇದೆ ಈ ಮಂತ್ ಅಲ್ಲಿ. ನೋವೇಜ್ ಪ್ಲಸ್ ಇಂಟೆನ್ಸ್ ನರಿಶ್ಮೆಂಟ್ ಫೇಶಿಯಲ್ ಆಯಿಲ್ ಕ್ಯಾಪ್ಸೂಲ್ಸ್. ಸೊ ಆ ಕ್ಯಾಪ್ಸೂಲ್ ನೋಡಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ, ಗೋಲ್ಡನ್ ಕಲರ್ ಅಲ್ಲಿ ಇದೆ ಅಲ್ವಾ. ಸೊ ಇದು ಫೇಶಿಯಲ್ ಆಯಿಲ್ ಕ್ಯಾಪ್ಸೂಲ್ಸ್ ಅಂತ ಹೇಳ್ತೀವಿ. ಅಂಡ್ ಇನ್ಫ್ಯಾಕ್ಟ್ ಪ್ರೀವಿಯಸ್ ಆಗಿ ಈ ತರ ಕ್ಯಾಪ್ಸೂಲ್ಸ್ ಇತ್ತು, ನಾವು ಗೋಲ್ಡನ್ ಫೇಶಿಯಲ್ ಅಂತಾನು ನಾವು ಇದನ್ನ ಯೂಸ್ ಮಾಡ್ಕೊಳ್ತಾ ಇದ್ವಿ. ಓಕೆ, ಸೊ ಈ ತರ ಒಂದು ಫೇಶಿಯಲ್ ಕ್ಯಾಪ್ಸೂಲ್ಸ್ ನಮ್ಗೆ ಇದರಲ್ಲಿ 30 ಕ್ಯಾಪ್ಸೂಲ್ಸ್ ಇರುತ್ತೆ. ಸೊ ಡೈಲಿ ಒಂದೊಂದು ಅಪ್ಲೈ ಮಾಡಿ 1 ಮಂತ್ ಫುಲ್ಲು ನಾವು ಯೂಸ್ ಮಾಡ್ಬೋದು. 1 ಮಂತ್ ಯೂಸ್ ಮಾಡಿ ಆಮೇಲೆ ಮತ್ತೆ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಯೂಸ್ ಮಾಡ್ಬೋದು, ಅಥವಾ ಎವ್ರಿ ಮಂತ್ ಯೂಸ್ ಮಾಡ್ಬೋದು. ಸೊ ಇದು ಕೂಡ ಅಷ್ಟೇ ಡರ್ಮಟಾಲಜಿಕಲಿ ಟೆಸ್ಟೆಡ್ ಅಂಡ್ ಇಟ್ ಇಸ್ ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಈವನ್ ಸೆನ್ಸಿಟಿವ್ ಸ್ಕಿನ್ಗೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅಂಡ್ ಇನ್ನೊಂದೇನಂದ್ರೆ ಇದು ಲೈಕ್ ಇದರಲ್ಲಿ ಬೆನಿಫಿಟ್ಸ್ ಯಾವ್ಯಾವ ತರ ಇದೆ ಅಂದ್ರೆ, ಸ್ಕಿನ್ ಲೈಕ್ 2 ವೀಕ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಹೋಗುತ್ತೆ. ಅಂಡ್ ಇವನ್ ಸ್ಕಿನ್ ಟೋನ್ ಕೂಡ 2 ವೀಕ್ಸ್ ಯೂಸ್ ಆದ್ಮೇಲೆ ತುಂಬಾನೇ ಚೇಂಜಸ್ ಕಾಣುತ್ತೆ. ಒಂದು ಗ್ಲೋ ಇರ್ಬೋದು, ಮತ್ತೆ ಅದೇ ತರ ಮಾಯಿಶ್ಚರೈಸೇಷನ್ ಇರ್ಬೋದು, ನರಿಶ್ಮೆಂಟ್ ಇರ್ಬೋದು. 2 ವಾರದ ನಂತರ ತುಂಬಾನೇ ಗ್ಲೋ ಕಾಣಿಸ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ರಾತ್ರಿ ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡ್ಬೇಕಾಗತ್ತೆ ಇದು. ಸೊ ಬೆಳಿಗ್ಗೆ ಹೊತ್ತು ಯೂಸ್ ಮಾಡ್ಬೋದು, ಬಟ್ ನೈಟ್ ಟೈಮು ಯೂಸ್ ಮಾಡ್ಬೋದು, 2 ಟೈಮು ಯೂಸ್ ಮಾಡ್ಬೋದು. ಬಟ್ ನಿಮ್ಮ ಅನುಕೂಲ,
ಬೆಸ್ಟ್ ರಿಸಲ್ಟ್ ಅಂದ್ರೆ ನೈಟ್ ಟೈಮ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಸೊ ಇದು ನೀವು ರೆಗ್ಯುಲರ್ ಏನೇನು ಯೂಸ್ ಮಾಡ್ತೀರಾ ಕ್ಲೆನ್ಸರ್ ಮತ್ತೆ ಡೇ ಕ್ರೀಮ್ ನೈಟ್ ಕ್ರೀಮ್ ಅದ್ರ ಲೈಕ್ ಅದು ಮುಂಚೆ ಲೈಕ್ ಡೇ ಕ್ರೀಮ್ ಅಪ್ಲೈ ಮಾಡಕ್ ಮುಂಚೆ ಈ ಕ್ಯಾಪ್ಸೂಲ್ಸ್ ನ ಲೈಕ್ ಎಡ್ಜಸ್ ಏನಿರುತ್ತೆ ಅದನ್ನ ಟ್ವಿಸ್ಟ್ ಮಾಡಿ ಆ ಕ್ಯಾಪ್ಸೂಲ್ ಓಪನ್ ಮಾಡಿ ಡೈರೆಕ್ಟ್ ಆಗಿ ಸ್ಕಿನ್ ಗೆ ಹಾಕ್ಬೇಕು. ನಾವೇನ್ ಮತ್ತೆ ಫಿಂಗರ್ಸ್ ಅಲ್ಲಿ ಹಾಕೊಳ್ಳೋದು ಅದೆಲ್ಲ ಏನ್ ಬೇಡ, ಡೈರೆಕ್ಟ್ ಆಗಿ ಆಯಿಲ್ ನ ಫೇಸ್ ಮೇಲೆ ಹಾಕೊಂಡು ಹಾಗೆ ಫಿಂಗರ್ ಟಿಪ್ಸ್ ಇಂದ ಸ್ಪ್ರೆಡ್ ಮಾಡ್ತಾ ಹೋಗ್ಬೋದು. ಸೊ ಇದು ಲೈಕ್ ಇದ್ರಲ್ಲೂ ಅಷ್ಟೇ ನಾವು ನೋಡ್ಬೋದು ಸ್ಕಿನ್ ನಮ್ ಸ್ಕಿನ್ ಸ್ಮೂತ್ ಆಗ್ತಾ ಹೋಗುತ್ತೆ ಅಂಡ್ ಇನ್ಸ್ಟೆಂಟ್ ಆಗಿ ರೇಡಿಯನ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಬಯೋಡಿಗ್ರೇಡಬಲ್ ಪ್ಲಾಂಟ್ ಬೇಸ್ಡ್ ಕ್ಯಾಪ್ಸೂಲ್ಸ್, ಯಾವ್ದೇ ತರ ಸಿಂಥೆಟಿಕ್ ಫೈಬರ್ ಪ್ಲಾಸ್ಟಿಕ್ಸ್ ಈ ತರ ಯಾವ್ದು ಯೂಸ್ ಮಾಡಿಲ್ಲ. ಸೊ ಸೇಫರ್ ಸೈಡ್ ಇದೆ. ಆಯಿಲ್ ಕೂಡ ಒಂದು ಒಳ್ಳೇದ್ರಲ್ಲಿ ಸೇಫ್ ಆಗಿರುವಂತ ಒಂದು ಪ್ಲಾಂಟ್ ಬೇಸ್ಡ್ ಕ್ಯಾಪ್ಸೂಲ್ಸ್ ಅಲ್ಲಿ ಆಯಿಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಸೊ ಇದು ಅಷ್ಟೇ ಡರ್ಮಟಾಲಜಿಕಲಿ ಟೆಸ್ಟೆಡ್ ಅಂಡ್ ಲೈಕ್ ನಾನ್ ಗ್ರೀಸಿ ಇರುತ್ತೆ. ಇದೇನ್ ತುಂಬಾ ಗ್ರೀಸಿ ಎಣ್ಣೆಣ್ಣೆ ಜಿಡ್ಡು ತರ ಇರೋದಿಲ್ಲ. ವೆಲ್ವೆಟಿ ಫಿನಿಶ್ ಕೊಡುತ್ತೆ ಇದು ಅಪ್ಲೈ ಮಾಡಿದಾಗ ಅಂಡ್ ಇಟ್ ಇಸ್ ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಅವಾಗ್ಲೇ ಹೇಳ್ದಂಗೆ ಸೆನ್ಸಿಟಿವ್ ಸ್ಕಿನ್ಗೂ ಸೂಟ್ ಆಗುತ್ತೆ. ಸೊ ಇದನ್ನ ಡೇ ಆರ್ ನೈಟ್ ಕ್ರೀಮ್ ಜೊತೆ ಆಫ್ಟರ್ ಕ್ಲೆನ್ಸರ್ ಯೂಸ್ ಮಾಡೋಂಥದ್ದು. ಆದಷ್ಟು ಐ ಏರಿಯಾಗೆ ಇದು ಅವಾಯ್ಡ್ ಮಾಡಬೇಕು. ಅಂಡ್ ಇದು ಅಷ್ಟೇ ಇನ್ನ ಡೀಟೇಲ್ ಆಗಿ ತಿಳ್ಕೊಬೇಕು ಅಂದ್ರೆ ನಮ್ದು ನೋವೇಜ್ ಸೆಷನ್ಸ್ ಅಲ್ಲಿ ನೀವು ಅಟೆಂಡ್ ಮಾಡಿ ಇನ್ನ ಡೀಟೇಲ್ ಆಗಿ ತಿಳ್ಕೊಬಹುದು. ಅಂಡ್ ಕೆಲವು ಸತಿ ಲೈವ್ ಡೆಮಾನ್ಸ್ಟ್ರೇಷನ್ಸ್ ಕೂಡ ಇರುತ್ತೆ ನಮ್ದು ನೋವೇಜ್ ಸ್ಕಿನ್ ಕೇರ್ ಸೆಷನ್ ಅಲ್ಲಿ. ಮಿಸ್ ಮಾಡಬೇಡಿ. ಇದನ್ನ ಹೆಂಗ್ ಯೂಸ್ ಮಾಡೋದು ಅಂತಾನು ಕಲ್ತ್ಕೋಬಹುದು ಅದ್ರಲ್ಲಿ ಜಾಯಿನ್ ಆಗೋದ್ರಿಂದ. ಅಂಡ್ ಎಸ್ ಒನ್ ಮೋರ್, ಅದರಲ್ಲೂ ಸ್ಕಿನ್ನಿಗೆ ಅಂತ ಅವಾಗ್ಲೇ ಹೇಳಿದೆ, ಒನ್ ಮೋರ್ ಲಾಂಚು ನೋವೇಜ್ ಪ್ರೆಸ್ ಪ್ರೋಸಿಟಿಕಲ್ಸ್ ಅಲ್ಟ್ರಾ ಲೈಟ್ UV ಏಜ್ ಡೇ ಶೀಲ್ಡ್. ಓಕೆ, ಸೊ ಇದು ಲೈಕ್ ಇದು ಯಾವ ತರ ಹೆಲ್ಪ್ ಆಗುತ್ತೆ ಅಂದ್ರೆ ಎಸ್ಪೆಷಲಿ ಈ ಒಂದು SPF ಅಂದ್ರೆ ಸನ್ ಪ್ರೊಟೆಕ್ಷನ್ಗೆ ಆಮೇಲೆ UV ರೇಸ್ ಇಂದ ಪ್ರೊಟೆಕ್ಷನ್ ಕೊಡೋದಿಕ್ಕೆ ಈ ಪ್ರಾಡಕ್ಟ್ ತುಂಬಾನೇ ಯೂಸ್ ಆಗುತ್ತೆ. SPF 50 ಇದೆ ಇದರಲ್ಲಿ ಅಂಡ್ UVA ಪ್ಲಸ್ UVB ಫಿಲ್ಟರ್ಸ್ ಎರಡಕ್ಕೂ ಯೂಸ್ ಆಗುತ್ತೆ ಅಂಡ್ ಸೂಟಬಲ್ ಫಾರ್ ಸೆನ್ಸಿಟಿವ್ ಸ್ಕಿನ್ ಆಲ್ಸೋ. ಸೊ ಇದು ಯಾವ ತರ ಅಂದ್ರೆ ಎಸ್ ರೊಟೀನ್ ಏನ್ ಫಾಲೋ ಮಾಡ್ತೀವಿ, ಸೊ ಇದನ್ನ ಫೈನಲ್ ಸ್ಟೆಪ್ಗೆ ಇದನ್ನ ಯೂಸ್ ಮಾಡಬೇಕು. ಎಲ್ಲ ಡೇ ಕ್ರೀಮ್ ಎಲ್ಲ ಅಪ್ಲೈ ಮಾಡಾದ್ಮೇಲೆ ಕೊನೆಯಲ್ಲಿ ಈ ಡೇ ಶೀಲ್ಡ್ ನ ಅಪ್ಲೈ ಮಾಡಿ ಆಮೇಲೆ ನೀವೇನಾದ್ರೂ ಮೇಕಪ್ ಮಾಡ್ಕೊಳಂಗಿದ್ರೆ ಇದ್ರ ಮೇಲೆ ಮೇಕಪ್ ಮಾಡ್ಕೋಬಹುದು. ಸೊ ಅಗೇನ್ ಫೇಸು ನೆಕ್ಕು ಎಲ್ಲ ಕಡೆನೂ ಅಪ್ಲೈ ಮಾಡ್ಬೋದು. ಅಂಡ್ ಎಸ್ ಇದು ಎಸ್ಪೆಷಲಿ ಇದು ಮಾಡಿರೋದು ಹೈಪರ್ ಪಿಗ್ಮೆಂಟೇಶನ್ ಇರೋಂಥವ್ರಿಗೆ ಪಿಗ್ಮೆಂಟೇಶನ್ಸ್ ರೆಡ್ಯೂಸ್ ಆಗುತ್ತೆ ಅಂಡ್ ಏಜಿಂಗ್ ಸೈನ್ಸ್ ಯಾರ್ಯಾರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ರಿಂಕಲ್ಸ್ ಬಹಳ ಬೇಗ ಕೆಲವ್ರಿಗೆ ಕಾಣಿಸ್ತಾ ಹೋಗುತ್ತೆ, ಅಂತವ್ರಿಗೆ ಅಂತಾನೆ ಸ್ಪೆಷಲ್ ಆಗಿ ಮಾಡಿರೋದು. ಅಂಡ್ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಲೈಕ್ 4 ವಾರದ ಹೊತ್ತಿಗೆ ನಮ್ಗೆ ಒಂದು ಫರ್ಮ್ ಸ್ಕಿನ್ ನಾವು ನೋಡ್ಬೋದು ಮತ್ತೆ ಇವನ್ ರಿಂಕಲ್ ಅಪಿಯರ್ ಆಗ್ತಿರೋದನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಸ್ಕಿನ್ನು ಸಾಫ್ಟ್ ಮಾಡುತ್ತೆ ಪ್ಲಸ್ ಈ ತರ ಒಂದು ಬೆನಿಫಿಟ್ಸು ಇದೆ. ಡೈಲಿ ಅಪ್ಲೈ ಮಾಡುವಂಥದ್ದು ಇದು ವೀಕ್ಲಿ ಟ್ವೈಸ್ ಅಥವಾ ವೀಕ್ಲಿ ಒನ್ಸ್ ಅಂತ ಅಲ್ಲ, ಡೈಲಿ ಇದು ಡೇ ಕ್ರೀಮ್ ಅಪ್ಲೈ ಮಾಡ್ತಿದ್ದಂಗೆ ಇದನ್ನ ಅಪ್ಲೈ ಮಾಡ್ಬೋದು. ನೈಟ್ ಟೈಮ್ ಏನ್ ಬೇಕಾಗೋದಿಲ್ಲ, ಡೇ ಟೈಮ್ ಅಲ್ಲಿ SPF ಇದೆ ಇದರಲ್ಲಿ. ಸೊ ಈ ಟೆಕ್ಸ್ಚರ್ ಕೂಡ ಅಷ್ಟೇ ನಾನ್ ಸ್ಟಿಕ್ ಇದೆ ಅಂಡ್ ಇದು ಅಷ್ಟೇ ಡರ್ಮಟಾಲಜಿಕಲಿ ಟೆಸ್ಟೆಡ್ ಪ್ರಾಡಕ್ಟ್. ಅಂಡ್ ವಿಟಮಿನ್ ಇ ಇದೆ ಇದರಲ್ಲಿ. ಇದು ಏನ್ ಮಾಡುತ್ತೆ ಅಂದ್ರೆ ನಮ್ ಸ್ಕಿನ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ ಏನಿದೆ, ಆಂಟಿ ಆಕ್ಸಿಡೆಂಟ್ ಪ್ರೊಟೆಕ್ಷನ್ ಕೊಡುತ್ತೆ ಅಂಡ್ ಇವನ್ ಹಾರ್ಮ್ಫುಲ್ ಫ್ರೀ ರಾಡಿಕಲ್ಸ್ ಜೊತೆ ಫೈಟ್ ಮಾಡುತ್ತೆ. ಸೊ ಇದರಲ್ಲಿ ಬೋತ್ ಟೆಕ್ನಾಲಜಿ ಮತ್ತೆ ಫಾರ್ಮುಲಾ ಎರಡು ಯೂಸ್ ಮಾಡಿರುವಂತ ಪ್ರಾಡಕ್ಟ್. ಸೊ ಇದು ಕೂಡ ಅಷ್ಟೇ. ಇನ್ನ ಜಾಸ್ತಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಎಲ್ಲ ಬೇಕಂದ್ರೆ ಎಸ್ ನಮ್ದು ನೋವೇಜ್ ಸ್ಕಿನ್ ಸೆಷನ್ ಅಲ್ಲಿ ಜಾಯಿನ್ ಆಗಿ ಕಲ್ತ್ಕೋಬಹುದು. ಅಂಡ್ ದ ನೆಕ್ಸ್ಟ್ ಪ್ರಾಡಕ್ಟ್ ಸ್ಕಿನ್ ಅಂತ ಬಂದಾಗ ಬರೀ ಸ್ಕಿನ್ ಕೇರ್ ಅಲ್ಲ, ಬ್ಯೂಟಿನ ಎನ್ಹಾನ್ಸ್ ಮಾಡಕ್ಕೆ ಕಲರ್ ಕಾಸ್ಮೆಟಿಕ್ಸ್ ಕೂಡ ನಮ್ಮ ಹತ್ರ ಇದೆ ಈ ಸತಿ. ಸೊ ನ್ಯೂ ಲಾಂಚ್ ಆಗಿರುವಂತ ಜೋರ್ಡಾನಿ ಗೋಲ್ಡ್ ಲೈಕ್ ಏಜ್ ಡಿಫೈನ್ ಸೀರಮ್ ಬೂಸ್ಟ್ ಫೌಂಡೇಶನ್. ಸೊ ಇದು ಇನ್ಫ್ಯಾಕ್ಟ್ ಇದು ಫಸ್ಟ್ ಫೌಂಡೇಶನ್ ಅಂತ ಆಗಿದೆ. ಇದು ಒಂದು ಸ್ಕಿನ್ ನ ಸ್ಟ್ರೆಂತ್ ಮಾಡುತ್ತೆ ಅಂಡ್ ಸ್ಕಿನ್ ಅಲ್ಲಿ ಏನೇ ಬ್ಯಾರಿಯರ್ಸ್ ಇದ್ರು ಅದನ್ನ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ ಇದು. ಅಂಡ್ ಇನ್ಫ್ಯಾಕ್ಟ್ ಇದು ಕ್ಲಿನಿಕಲಿ ಪ್ರೂವನ್ ಪ್ರಾಡಕ್ಟ್ ಅಂಡ್ SPF 12 ಇದೆ ಇದರಲ್ಲಿ. ಇದು ಎಲ್ಲಾ ಸ್ಕಿನ್ಗೂ ಸೂಟ್ ಆಗುತ್ತೆ, ಈವನ್ ಸೆನ್ಸಿಟಿವ್ ಸ್ಕಿನ್ಗೆ. ಅಂಡ್ ಈ ಫೌಂಡೇಶನ್ ಅಲ್ಲಿ ಇನ್ನೊಂದು ವಿಶೇಷ ಏನು ಅಂದ್ರೆ ನಮ್ ಸ್ಕಿನ್ ಅಲ್ಲಿ ಹೈಡ್ರೇಷನ್ ಕೂಡ ಕೊಡುತ್ತೆ. ಕ್ರೀಮ್ ಅಲ್ಲಿ ಆಲ್ರೆಡಿ ಹೈಡ್ರೇಷನ್ ಇರುತ್ತೆ, ಅದ್ರ ಜೊತೆ ಈ ಫೌಂಡೇಶನ್ ಅಪ್ಲೈ ಮಾಡಿದಾಗ ಡೀಪ್ ಹೈಡ್ರೇಷನ್ ಇದರಲ್ಲಿ ಸಿಗುತ್ತೆ
ಅಂಡ್ ಇದು ಫುಲ್ ಡೇ ನಾವು ವೇರ್ ಮಾಡಿದ್ರು ತೊಂದರೆ ಇಲ್ಲ. ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಫುಲ್ ಡೇ ವೇರ್ ಮಾಡಿದ್ರು. ಅಂಡ್ ಇವನ್ ಏನೇ ಒಂದು ಫೈನ್ ಲೈನ್ಸ್ ಇರ್ಬೋದು, ರಿಂಕಲ್ಸ್ ಇರ್ಬೋದು, ಡಾರ್ಕ್ ಸ್ಪಾಟ್ಸ್, ಇದನ್ನೆಲ್ಲ ಕವರ್ ಮಾಡ್ತಾ ಅಂಡ್ ಇನ್ಫ್ಯಾಕ್ಟ್ ರೆಡ್ಯೂಸಸ್ ಅಪಿಯರೆನ್ಸ್ ಆಫ್ ಡಾರ್ಕ್ ಸ್ಪಾಟ್ಸ್ ಅಂಡ್ ವಿಸಿಬಲ್ ಡಿಸ್ಕಲರೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಈ ತರ ಕ್ಲೇಮ್ಸ್ ಇದೆ ಈ ಪ್ರಾಡಕ್ಟ್ ಬಗ್ಗೆ. ಅಂಡ್ ಇವನ್ ಇದು ವೇಗನ್ ಫ್ರೀ ಪ್ರಾಡಕ್ಟ್. ಇದರಲ್ಲಿ ಸೀರಮ್ ಕೂಡ ಇನ್ಫ್ಯೂಸ್ ಮಾಡಿದ್ದಾರೆ. ಅದರಲ್ಲೇ ಹೆಸರಲ್ಲೇ ಇದೆ, ಯು ಕ್ಯಾನ್ ಸಿ ಜಿಯೋಡಾನಿ ಗೋಲ್ಡ್ ಏಜ್ ಡಿಫೈಯಿಂಗ್ ಸೀರಮ್ ಬೂಸ್ಟ್ ಫೌಂಡೇಶನ್. ಸೊ ಯು ವಿ ಪ್ರೊಟೆಕ್ಷನ್ ಇದೆ, SPF 12 ಇದೆ, ಸೀರಮ್ ಕೂಡ ಇದರಲ್ಲಿ ಇನ್ಫ್ಯೂಸ್ ಮಾಡಿದ್ದಾರೆ. ಸೊ ಸೀರಮ್ ಇನ್ಫ್ಯೂಸ್ ಮಾಡಿರೋದ್ರಿಂದ ಇನ್ನ ಎಕ್ಸ್ಟ್ರಾ ಸ್ಕಿನ್ ಅಲ್ಲಿ ನಮ್ಗೆ ಗ್ಲೋ ಕೂಡ ಬರುತ್ತೆ ಅಂಡ್ ಒಳಗಡೆಯಿಂದ ಏನೇ ಇದ್ರೂ ಸ್ಕಿನ್ ಬ್ಯಾರಿಯರ್ಸ್ ಅದೆಲ್ಲ ಒಂದು ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಸೊ ತುಂಬಾ ಒಳ್ಳೆ ಫೌಂಡೇಶನ್. ಇದು ಕೂಡ ಆಫರ್ ಅಲ್ಲಿ ಇದೆ. ಅಂಡ್ ಅದಕ್ಕೆ ಯೂಸ್ ಆಗಂತ ಬ್ರಷ್ ಕೂಡ ಜಿಯೋಡಾನಿ ಗೋಲ್ಡ್ ಸೆನ್ಶಿಯಸ್ ಟಚ್ ಫೌಂಡೇಶನ್ ಬ್ರಷ್. ಸೊ ಇದು ಕೂಡ ಆಫರ್ ಅಲ್ಲಿ ಇದೆ. ಫೌಂಡೇಶನ್ ನ ನಮ್ಮ ಕೈಯಲ್ಲಿ ಅಪ್ಲೈ ಮಾಡೋದಕ್ಕಿಂತ ಇಟ್ಸ್ ಬೆಟರ್ ಟು ಅಪ್ಲೈ ಇನ್ ಬ್ರಷ್. ತುಂಬಾ ಚೆನ್ನಾಗಿ ನಮ್ಗೆ ಬ್ಲೆಂಡ್ ಆಗತ್ತೆ ಅಂಡ್ ಯಾವ್ದೇ ತರ ಫೌಂಡೇಶನ್ ಕೂಡ ವೇಸ್ಟ್ ಆಗೋದಿಲ್ಲ, ಸ್ಕಿನ್ ಅಲ್ಲೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಇದರಲ್ಲಿ 3 ಡಿಫ್ರೆಂಟ್ ಶೇಡ್ಸ್ ಇದೆ. ವೆನಿಲಾ ಕೂಲ್ ಅಂಡ್ ಪೋರ್ಸಲಿನ್ ವಾರ್ಮ್ ಅಂಡ್ ಲೈಟ್ ಬೇಜ್ ನ್ಯೂಟ್ರಲ್. ಓಕೆ, ಸೊ ದ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂದ್ರೆ ಕಾಸ್ಮೆಟಿಕ್ಸ್ ರಿಲೇಟೆಡ್. ನಮ್ಮ ಲಿಪ್ಸಿನ ಒಂದು ಬ್ಯೂಟಿ ಎನ್ಹಾನ್ಸ್ ಮಾಡೋದಕ್ಕೆ ಜಿಯೋಡಾನಿ ಗೋಲ್ಡ್ ಐಕಾನಿಕ್ ಲಿಪ್ ಎಲಿಕ್ಸರ್ SPF 15. ಸೊ ಈ ಲಿಪ್ಸ್ಟಿಕ್ ಆಫರ್ ಅಲ್ಲಿ ಇದೆ. ಲೈಕ್ 8 ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಇದೆ. ಲೈಕ್ ಶೇಡ್ಸ್ ನೋಡ್ಬೋದು, ತುಂಬಾನೇ ಡಿಫ್ರೆಂಟ್ ಆಗಿದೆ. ಲೈಕ್ ಇವನ್ ಇದು ರಿಚ್ ಮ್ಯಾಟ್ ಕಲರ್ ಶೇಡ್ಸ್ ಇರೋದು. ಅಂಡ್ ಮೇನ್ ಥಿಂಗು ಇದ್ರಲ್ಲಿ ಲಿಪ್ಸು ನಮ್ಗೆ ಏನ್ ಮಾಡುತ್ತೆ ಅಂದ್ರೆ ಲೈಕ್ ಏಜಿಂಗ್ ಅಥವಾ ರಿಂಕಲ್ಸ್ ಏನಿದೆ ಅದನ್ನು ಕೂಡ ಎಲ್ಲ ರಿಡ್ಯೂಸ್ ಮಾಡ್ತಾ ಹೋಗುತ್ತೆ. ಅಂಡ್ ಅಪ್ಲೈ ಮಾಡ್ಬೇಕಾದ್ರೆ ಲಿಪ್ಸ್ ಅಲ್ಲಿ ಯಾವ್ದೇ ತರ ಲೈಕ್ ಪಿಗ್ಮೆಂಟೇಶನ್ಸ್ ಲಿಪ್ಸ್ ಅಲ್ಲೂ ಫಾರ್ಮ್ ಆಗುತ್ತೆ, ಅದು ಕೂಡ ಎಲ್ಲ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಆ ತರ ಒಂದು ಇಂಗ್ರೀಡಿಯೆಂಟ್ ಇದ್ರಲ್ಲಿ ಯೂಸ್ ಮಾಡಿದ್ದಾರೆ. ಅಂಡ್ ಇವನ್ ಆಲಿವ್ ಆಯಿಲ್ ಕೂಡ ಇದ್ರಲ್ಲಿ ಯೂಸ್ ಮಾಡಿರೋದ್ರಿಂದ ಲಿಪ್ಸ್ಗೆ ಎಕ್ಸ್ಟ್ರಾ ಮಾಯಿಶ್ಚರ್ ಕೂಡ ಸಿಗತ್ತೆ. ಅಂಡ್ ಲೈಕ್ ರಿಚ್ ಕಲರ್ ಇದೆ, ಯು ಕ್ಯಾನ್ ಸಿ ನಮ್ಮ ಒಂದು ಫಂಕ್ಷನ್ಸ್ಗೆಲ್ಲ ವೇರ್ ಮಾಡೋದಿಕ್ಕೆ ತುಂಬಾನೇ ರಿಚ್ ಕಲರ್ಸ್ ಇದೆ. ಸೊ ಈ ತರ ಒಂದು ಅಂಡ್ ಇನ್ಫ್ಯಾಕ್ಟ್ ಇದ್ರಲ್ಲೇ ಇನ್ಬಿಲ್ಟ್ ಬ್ರಷ್ ಕೂಡ ಇದೆ ಲಿಪ್ಸ್ಟಿಕ್ ಅಪ್ಲೈ ಮಾಡೋದಿಕ್ಕೆ. ನಮ್ಗೆ ಈ ತರ ಲಿಪ್ಸ್ಟಿಕ್ಸ್ ಎಲ್ಲ ತುಂಬಾ ಇಷ್ಟ ಆಗತ್ತೆ ವೇರ್ ಮಾಡೋದಿಕ್ಕೆ ಅಂಡ್ ಲಾಂಗ್ ಲಾಸ್ಟಿಂಗ್ ಕೂಡ ಇರೋದ್ರಿಂದ ಅಂಡ್ SPF 15 ಕೂಡ ಇರೋದ್ರಿಂದ ಎಸ್ ಡೆಫಿನೆಟ್ಲಿ ವಿ ಕ್ಯಾನ್ ಆಲ್ ಟ್ರೈ ದಿಸ್ ಲಿಪ್ಸ್ಟಿಕ್ಸ್. ಅಂಡ್ ಇದು ಕೂಡ ಅಷ್ಟೇ ಸರ್ಟಿಫೈ ಆಗಿದೆ ವೇಗನ್ ಫ್ರೀ ಲಿಪ್ಸ್ಟಿಕ್ಸ್ ಅಂಡ್ ರಿಜಿಸ್ಟರ್ ಆಗಿದೆ ವೇಗನ್ ಸೊಸೈಟಿಯಿಂದ. ಸೊ 8 hours ಲಾಂಗ್ ಲಾಸ್ಟಿಂಗ್ ಇದೆ ಇದು. ಸೊ ತುಂಬಾ ಜನ ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ಸ್ ಯಾವುದು ಅಂತ ಕೇಳಿದಾಗ ಡೆಫಿನೆಟ್ ಆಗಿ ವಿ ಕ್ಯಾನ್ ಸಜೆಸ್ಟ್ ದಿಸ್. ಅಂಡ್ ದ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಪ್ರಾಡಕ್ಟ್, ಇದು ನ್ಯೂ ಲಾಂಚ್ ಪ್ರಾಡಕ್ಟ್, ಈ ಮಂತ್ ಅಲ್ಲಿ ಲಾಂಚ್ ಆಗಿರೋದು. ಲೈಕ್ ಬೀಮ್ ಫೇಶಿಯಲ್ ಕ್ಲೆನ್ಸಿಂಗ್ ಡಿವೈಸ್ ಅಂತ. ಸೊ ಇದು ಅಷ್ಟೇ ಕ್ಲಿನಿಕಲಿ ಪ್ರೂವನ್ ಪ್ರಾಡಕ್ಟ್. ಲೈಕ್ ಕ್ಲೆನ್ಸ್ ಮಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ತಾ ಹೋಗ್ಬೋದು ಈ ಡಿವೈಸ್ ನ. ನಾವೇನು ಕ್ಲೆನ್ಸರ್ ಯೂಸ್ ಮಾಡ್ತೀವಿ ಅದನ್ನೇ ಯೂಸ್ ಮಾಡ್ಕೊಂಡು ಸರ್ಕ್ಯುಲರ್ ಮೋಷನ್ ಅಲ್ಲಿ, ಎಸ್ ಇಲ್ಲಿ ಪಿಕ್ಚರ್ ಅಲ್ಲಿ ಕೂಡ ತೋರಿಸಿದ್ದಾರೆ ಹೇಗೆ ನಾವು ಮಸಾಜ್ ಮಾಡ್ಬೋದು ಈ ಒಂದು ಕ್ಲೆನ್ಸಿಂಗ್ ಡಿವೈಸ್ ಇಟ್ಕೊಂಡು ಅಂತ. ಸೊ ಇನ್ಫ್ಯಾಕ್ಟ್ ನಮ್ಗೆ ಅಲ್ಲಿ ಒಂದು ಗೈಡೆನ್ಸ್ ಕೂಡ ಸಿಗತ್ತೆ. ಈ ಫೋಟೋ ನಾವು ಇಟ್ಕೊಂಡು ನಾವು ಕ್ಲೆನ್ಸ್ ಮಾಡ್ತಾ ಹೋಗ್ಬೋದು. T zone ಅಲ್ಲಿ ಯಾವ ಪಾರ್ಟ್ ಯೂಸ್ ಮಾಡಬೇಕು, ಮತ್ತೆ ಲಾರ್ಜರ್ ಏರಿಯಾ ಆಫ್ ದ ಫೇಸ್ಗೆ ಯಾವ ಪಾರ್ಟ್ ತಗೊಂಡು ಕ್ಲೆನ್ಸ್ ಮಾಡಬೇಕು, ಚೀಕ್ಸ್ಗೆ ಸಪ್ರೇಟು, ಫೇಶಿಯಲ್ ಮಸಾಜರ್, ಈ ತರ ಡಿಫ್ರೆಂಟ್ ಪಾರ್ಟ್ಸ್ ಆಗಿ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಕ್ಯಾಟಲಾಗ್ ಅಲ್ಲೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದನ್ನ ಯೂಸ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಟೂಲ್. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಕೈಯಲ್ಲಿ ಮಾಡ್ಕೊಳ್ಳೋದಕ್ಕಿಂತ ವಿತ್ ಎ ಡಿವೈಸ್ ಮಾಡ್ಕೊಂಡಾಗ ಒಂದೊಂದು ಪಾರ್ಟ್ಸ್ಗೂ ಈಸಿಯಾಗಿ ಕ್ಲೆನ್ಸ್ ಆಗತ್ತೆ. ನಾವೇನ್ ಮಾಡ್ತೀವಿ, ನಮ್ಮ ಬೆರಳುಗಳಲ್ಲಿ ಎಷ್ಟೆಷ್ಟು ಸಾಧ್ಯನೋ ಅಷ್ಟು ಕ್ಲೆನ್ಸಿಂಗ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಈ ಡಿವೈಸ್ ಇಟ್ಕೊಂಡು ಮಾಡಿದಾಗ ಒಳ್ಳೆ ಮಸಾಜ್ ಕೂಡ ಆಗತ್ತೆ. ಅಂಡ್ ಆ ತರ ಒಂದು ಇಲ್ಲಿ ಲೈಕ್ ಪ್ರಾಡಕ್ಟ್ ಇರೋದ್ರಿಂದ ಅಲ್ಲಿ ಯು ಕ್ಯಾನ್ ಸಿ ಆ ಬ್ರಿಸ್ಟಲ್ಸ್ ಕೂಡ ಏನ್ ಮಾಡುತ್ತೆ ಅಂದ್ರೆ ಅದು ನಮ್ಗೆ ಒಂದು ಒಳ್ಳೆ ಮಸಾಜ್ ಆಗೋ ತರ ಹೆಲ್ಪ್ ಮಾಡುತ್ತೆ. ಓಕೆ, ಇದು ಅಷ್ಟೇ, ಇದೆಲ್ಲ ಕ್ಲಿನಿಕಲಿ ಪ್ರೂವನ್ ಪ್ರಾಡಕ್ಟ್ಸ್. ಮಸಾಜಿಗಂತೂ ತುಂಬಾ ಒಳ್ಳೆ ಪ್ರಾಡಕ್ಟ್. ಇಟ್ಸ್ ಎ ವಾಟರ್ ಪ್ರೂಫ್, ಅಂದ್ರೆ ಅಪ್ ಟು ಮ್ಯಾಕ್ಸಿಮಮ್ 30 minutes ತನಕ ಇದನ್ನ ಆಲ್ಮೋಸ್ಟ್ 30 minutes ಇಟ್ರೆ ಆಲ್ಮೋಸ್ಟ್ ಸರಿ ಹೋಗುತ್ತೆ. ಇದು ವಾಟರ್ ಪ್ರೂಫ್ ಪ್ರಾಡಕ್ಟ್ ಇದು. ಸೊ ಇದು ಕೂಡ ಅಷ್ಟೇ, ನಮ್ಮ ಮುಂದಿನ ದಿನಗಳಲ್ಲಿ ಡೆಮಾನ್ಸ್ಟ್ರೇಷನ್ಸ್ ಅಲ್ಲಿ ನಾವು ತೋರಿಸ್ಬೋದು. ನೀವು ಜಾಯಿನ್ ಆಗಿ ತಿಳ್ಕೊಳ್ತಾ ಹೋಗ್ಬೋದು ಹೇಗೆ ಯೂಸ್ ಮಾಡೋದು ಏನು ಅಂತ.
ಸೊ ದೀಸ್ ಆರ್ ಆಲ್ ಅವರ್ ನ್ಯೂ ಲಾಂಚ್ ಪ್ರಾಡಕ್ಟ್ಸ್. ಓಕೆ, ಸೊ ನ್ಯೂ ಲಾಂಚ್ ಪ್ರಾಡಕ್ಟ್ಸ್ ಎಕ್ಸೈಟಿಂಗ್ ಆಗಿದೆಯಾ ಒಂದಕ್ಕಿಂತ ಒಂದು? ಆರ್ ಯು ಆಲ್ ವಿತ್ ಮೀ? ಎಕ್ಸೈಟಿಂಗ್ ಅಂತ ಅಂದ್ರೆ ಇ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ವೆರಿ ನೈಸ್. ಸೊ ನ್ಯೂ ಲಾಂಚ್ ಖಂಡಿತ ನಾವು ತಿಳ್ಕೊಳ್ಳೇಬೇಕು. ನ್ಯೂ ಲಾಂಚ್ ತಿಳ್ಕೊಂಡಾಗ ಏನಾಗತ್ತೆ, ನಾವು ಸೊ ಸೇಮ್ ಓಲ್ಡ್ ಕ್ಯಾಟಲಾಗ್ ಶೇರ್ ಮಾಡ್ತಿದೀವಿ ಅನ್ನೋಕ್ಕಿಂತ ಓಕೆ ಎಷ್ಟೊಂದಿದೆ ನಮ್ಮ ಹತ್ರ ಶೇರ್ ಮಾಡಕ್ಕೆ, ಕೆಲವರು ನ್ಯೂ ಲಾಂಚಸ್ಗೆನೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ನ್ಯೂ ಲಾಂಚಸ್ ಶೇರ್ ಮಾಡಿದಾಗ ಓ ಈ ತರನು ಇದೆಯಾ ಪ್ರಾಡಕ್ಟ್ಸ್ ಅಂತ ನಮ್ಮ ಹತ್ರ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಸ್ಟ್ ಅ ಮಿನಿಟ್. ಓಕೆ, ಇಲ್ಲಿ ತನಕ ನಾವು ನ್ಯೂ ಲಾಂಚಸ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಎಸ್, ಕ್ಯಾಟಲಾಗ್ ಅಲ್ಲಂತೂ ತುಂಬಾ ಆಫರ್ಸ್ ಇದೆ. ಈ ಮಂತು ತುಂಬಾ ಆಫರ್ಸ್ ಇದೆ. ಅದ್ರ ಬಗ್ಗೆನೂ ಇವಾಗ ತಿಳ್ಕೊಳ್ತಾ ಹೋಗೋಣ. 1 ಮಿನಿಟ್, ಸ್ಕ್ರೀನ್ ಶೇರ್ ಮಾಡ್ತೀನಿ. ಓಕೆ, ಆಲ್ರೆಡಿ ಕ್ಯಾಟಲಾಗ್ ನೋಡಿದೀರಾ, ಬಟ್ ಎಷ್ಟೊಂದ್ ಜನ ನೋಡಕ್ಕೆ ಆಗಿರಲ್ಲ. ಕ್ಯಾಟಲಾಗ್ ಓಪನ್ ಮಾಡು ನೋಡಕ್ ಆಗಿರಲ್ಲ. ಅಂಡ್ ಇನ್ಫ್ಯಾಕ್ಟ್ ವಾಟ್ಸ್ಆಪ್ ಅಲ್ಲೇ ಎಲ್ಲದೂ ನೋಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಇವತ್ತು ಕ್ಯಾಟಲಾಗ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಸೊ ಇವಾಗ ನಾನು ನಿಮ್ಮ ಹತ್ರ PDF ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನ್ಯೂ ಲಾಂಚಸ್ ಬಗ್ಗೆ ಮಾತಾಡಿರೋದ್ರಿಂದ ನಾನು ಮತ್ತೆ ನ್ಯೂ ಲಾಂಚಸ್ ಕಂಟಿನ್ಯೂ ಮಾಡಲ್ಲ. ಸೊ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ಇದೆ ಆಫರ್ ಅಲ್ಲಿ ತಿಳ್ಕೊಳ್ಳೋಣ. ಈ ಮಂತ್ ಅಲ್ಲಿ ಲೈಕ್ ಬಾಡಿ ಕೇರ್ ಅಂತೂ ತುಂಬಾನೇ ನೀಡ್ ಆಫ್ ದ ಅವರ್. ಸೊ ಇವಾಗ ನಮ್ಗೆ ವಿಂಟರ್ ಸೀಸನ್ ಇರೋದ್ರಿಂದ ನಾವ್ ಎಷ್ಟು ಕೇರ್ ತಗೊಂಡ್ರು ಬಾಡಿಗೆ ಸಾಕಾಗೋದಿಲ್ಲ. ಡ್ರೈನೆಸ್ ಜಾಸ್ತಿ ಇರತ್ತೆ, ಇಚ್ಚಿಂಗು ಈ ತರದ್ದೆಲ್ಲ ಇರತ್ತೆ. ಬಟ್ ಆ ತರ ಎಲ್ಲ ಆದಾಗ ನಾವು ಕೇರ್ ತಗೊಳ್ಳೋ ಬದಲು ನಮ್ಗೆ ಇನ್ನೇನ್ ವಿಂಟರ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಗೊತ್ತಾಗ್ತಿದ್ದಂಗೆನೆ ನಾವು ಕೇರ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರೆ ಎಕ್ಸ್ಟ್ರಾ ಕೇರು ಖಂಡಿತ ನಮ್ಗೆ ಬೆನಿಫಿಟ್ ಆಗತ್ತೆ. ಬಾಡಿಲಿ ಸ್ಕಿನ್ಗೆ ಮಾತ್ರ ಅಲ್ಲ, ಈವನ್ ಹೇರ್ಸ್ಗೂ ಕೂಡ ನಾವು ಎಕ್ಸ್ಟ್ರಾ ಕೇರ್ ತಗೊಳ್ಳೇಬೇಕು. ಯಾಕಂದ್ರೆ ಡ್ರೈನೆಸ್ ಮತ್ತೆ ಇವಾಗ ಇನ್ನ ಹೇರ್ ಫಾಲ್ ಕೆಲವು ಟೈಮ್ ವಿಂಟರ್ ಸೀಸನ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಅಂತ ಸಪೋರ್ಟಿವ್ ಆಗಿ ಈ ಸತಿ ಮಿಲ್ಕ್ ಅಂಡ್ ಹನಿ ರೇಂಜ್ ಅಲ್ಲಿ ನಮಗೆ ಎಸ್ ಮಿಲ್ಕ್ ಅಂಡ್ ಹನಿ ಗೋಲ್ಡ್ ಹೇರ್ ಮಾಸ್ಕ್ ಫಾರ್ ರೇಡಿಯಂಟ್ ಸಾಫ್ಟ್ ಅಂಡ್ ಸಿಲ್ಕಿ ಹೇರ್, ಅದು ಡಿಸ್ಕೌಂಟ್ಸ್ ಅಲ್ಲಿ ಇದೆ. ಜಸ್ಟ್ 559 ರುಪೀಸ್ ಬರುತ್ತೆ. ಅಂಡ್ ಮಿಲ್ಕ್ ಅಂಡ್ ಹನಿ ಗೋಲ್ಡ್ ಶಾಂಪೂ ಫಾರ್ ರೇಡಿಯಂಟ್ ಸಾಫ್ಟ್ ಅಂಡ್ ಸಿಲ್ಕಿ ಹೇರ್. ಸೊ ಶಾಂಪೂ, ಕಂಡೀಷನರ್ ಅಂಡ್ ಮಾಸ್ಕ್ ಮೂರು ಇದೆ ನಮ್ಗೆ. ಇನ್ಫ್ಯಾಕ್ಟ್ ಸ್ಪಾ ತರ ಮಾಡ್ಕೊಳ್ಳೋದಿಕ್ಕೆ ಇದು ತುಂಬಾನೇ ಹೆಲ್ಪ್ ಆಗತ್ತೆ. ಈ ವಿಂಟರ್ ಸೀಸನ್ ಅಲ್ಲಿ ಖಂಡಿತ ಸ್ಪಾ ಮಾಡ್ಕೊಳ್ಳೇಬೇಕು. ವಿಂಟರ್ ಅಂತಾನೆ ಅಲ್ಲ, ಆಕ್ಚುಲಿ ಹೇಳೋದೇನಂದ್ರೆ ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ಲಾಸ್ಟ್ ಅಂದ್ರೆ ಮಂತ್ಲಿ ಒನ್ಸ್ ಆದ್ರೂ ಸ್ಪಾ ಮಾಡ್ಕೊಳ್ಳೇಬೇಕು ನಾವು. ಒಂದು ಹೇರಿಗೆ ಪ್ರೊಟೆಕ್ಷನ್ ಬೇಕು, ಹೇರಿಗೆ ನರಿಶ್ಮೆಂಟ್, ನ್ಯೂಟ್ರಿಷನ್ ಎಲ್ಲ ಬೇಕಂದ್ರೆ ಖಂಡಿತ ಸ್ಪಾ ಮಾಡ್ಕೋಬೇಕು. ಇದು ನಮ್ಗೆ ಶಾಂಪೂ, ಕಂಡೀಷನರ್ ಡಿಸ್ಕೌಂಟ್ ಇದೆ. ಅಂಡ್ ಅದೇ ತರ ಹೇರ್ ಮಾಸ್ಕ್ ಕೂಡ ಈ ಸತಿ ಆಫರ್ ಅಲ್ಲಿ ಇದೆ. ಅಂಡ್ ಅಷ್ಟು ಮಾತ್ರ ಅಲ್ಲ, ಈವನ್ ನೀವು ಅಬ್ಸರ್ವ್ ಮಾಡ್ಬೋದು, ಫುಲ್ ಬೆಳಿಗ್ಗೆಯಿಂದ ಕೆಲಸ ಮಾಡಿರ್ತೀವಿ, ರಾತ್ರಿ ಮಲ್ಗೋತ್ತಿಗೆ ಫುಲ್ ಹ್ಯಾಂಡ್ ಎಲ್ಲ ಒಂದ್ ಸ್ವಲ್ಪ ಡ್ರೈ ಫೀಲ್ ಆಗುತ್ತೆ. ಸೊ ಆ ಟೈಮಲ್ಲಿ ರಾತ್ರಿ ಮಲ್ಗಕ್ ಮುಂಚೆ ನಾವು ಈ ಹ್ಯಾಂಡ್ ಕ್ರೀಮ್ ಅಪ್ಲೈ ಮಾಡ್ಕೊಂಡು ಮಲಗಬಹುದು. ಇನ್ಫ್ಯಾಕ್ಟ್ ಮಲ್ಗಕ್ ಮುಂಚೆ ಅಂತಲ್ಲ, ಬೆಳಗ್ಗೆ ಹೊತ್ತು ನಾವು ಹ್ಯಾಂಡ್ ಕ್ರೀಮ್ ನ ಅಪ್ಲೈ ಮಾಡಬಹುದು. ಸೊ ಬರೀ ಹ್ಯಾಂಡ್ಸಿಗೆ ಅಂತ ಇರುವಂತ ಕ್ರೀಮು ಇದು ಮಿಲ್ಕ್ ಅಂಡ್ ಹನಿ. ಸೊ ಮಿಲ್ಕ್ ಅಂಡ್ ಹನಿ ಅಂದ್ರೆ ಆಬ್ವಿಯಸ್ಲಿ ಮಾಯಿಶ್ಚರ್ ಜಾಸ್ತಿ ಇರುತ್ತೆ, ಮಿಲ್ಕ್ ಮತ್ತೆ ಹನಿ ಎಕ್ಸ್ಟ್ರಾಕ್ಟ್ ಇಂದ ಮಾಡಿರೋದು. ಸೊ ಇದು ಒಂಥರ ಟ್ರೆಡಿಷನಲ್ ಇಂಗ್ರೀಡಿಯಂಟ್, ಇದು ನಮ್ಗೆ ಎಲ್ರಿಗೂ ಗೊತ್ತಿದೆ. ಸೊ ಈ ಹ್ಯಾಂಡ್ ಕ್ರೀಮು ಮತ್ತೆ ಈ ಮಿಲ್ಕ್ ಅಂಡ್ ಹನಿ ರೇಂಜು ಎಸ್ಪೆಷಲಿ ಈ ವಿಂಟರ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ದ ನೆಕ್ಸ್ಟ್ ಪ್ರಾಡಕ್ಟ್, ಎಸ್ ಇದಂತೂ ಎಲ್ಲರಿಗೂ ಫೇವ್ರೆಟ್ ಪ್ರಾಡಕ್ಟ್, ಮಿಲ್ಕ್ ಅಂಡ್ ಹನಿ ಬಾಡಿ ಕ್ರೀಮ್. ಸೊ ಇದು ಅಷ್ಟೇ ಆಫರ್ ಅಲ್ಲಿ ಇದೆ ನಮ್ಗೆ. 799 589 ಇದೆ. ಇದು ಆಲ್ಮೋಸ್ಟ್ ಡೈಲಿ ಯೂಸ್ ಮಾಡ್ಬೋದು, ವಿಂಟರ್ ಅಂತಾನೆ ಅಲ್ಲ ಬಟ್ ಯಾವಾಗ್ಲೂ ಯೂಸ್ ಮಾಡ್ಬೋದು. ಸೊ ಈ ಪ್ರಾಡಕ್ಟ್ ಕೂಡ ಆಫರ್ ಅಲ್ಲಿ ಇದೆ ಈ ಮಂತು. ಖಂಡಿತ ಎಲ್ರು ತಗೋಬೇಕಾಗಿರುವಂತ ಪ್ರಾಡಕ್ಟ್ ಇದು. ನೀವು ಟ್ರೈ ಮಾಡಿ. ಅಂಡ್ ಅದೇ ತರ ನಿಮ್ಮ ಒಂದು ಫ್ರೆಂಡ್ಸ್, ರಿಲೇಟಿವ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ರಿಗೂ ಇದ್ರ ಬಗ್ಗೆ ಇಂಟ್ರಡ್ಯೂಸ್ ಮಾಡಿ. ಆಟೋಮೆಟಿಕಲಿ ಅವ್ರು ತಗೊಂಡೇ ತಗೋತಾರೆ.
ಅಂಡ್ ದ ನೆಕ್ಸ್ಟ್ ಪ್ರಾಡಕ್ಟ್, ಎಸ್, ಇದು ಅಷ್ಟೇ ವಿಂಟರ್ ಕೇರ್ಗೆ ಅಂತಾನೆ ಇರುವಂತ ಟೆಂಡರ್ ಕೇರ್. ಸೊ ಟೆಂಡರ್ ಕೇರ್ ಇದು ಆಲ್ಮೋಸ್ಟ್ ಆರಿಫ್ಲೇಮ್ ಸ್ಟಾರ್ಟ್ ಆದಾಗಿಂದ ಇದೆ ಇದು. ಸೊ ಈ ಟೆಂಡರ್ ಕೇರ್ ಬಂದು ಹನಿ ಬಿ ವ್ಯಾಕ್ಸ್ ಇಂದ ಮಾಡಿರುವಂತದ್ದು. ಎಸ್, ಸಿನ್ಸ್ 1970 ಆರಿಫ್ಲೇಮ್ ಅಲ್ಲಿ ಟೆಂಡರ್ ಕೇರ್ ಇದೆ. ಸೊ ಇದು ಲೈಕ್ ನ್ಯಾಚುರಲ್ ಒರಿಜಿನ್ ಫಾರ್ಮುಲಾ ಯೂಸ್ ಮಾಡಿ ಮಾಡಿರೋದು, ಹನಿ ಬಿ ವ್ಯಾಕ್ಸ್ ಯೂಸ್ ಮಾಡಿ ಮಾಡಿರೋದು. ಸೊ ಇದು ನಮ್ಗೆ ಒಳ್ಳೆ ಡಿಸ್ಕೌಂಟ್ಸ್ ಅಲ್ಲಿ ಇದೆ. ಲಿಪ್ಸ್ ಏರಿಯಾ ಮತ್ತೆ ಮಲ್ಟಿಪರ್ಪಸ್ ಬಾಮ್ ಇದು. ಬರೀ ಲಿಪ್ಸಿಗೆ ಅಂತಾನೆ ಅಲ್ಲ, ಡ್ರೈನೆಸ್ ಎಲ್ಲೆಲ್ಲಿದೆ ಅಲ್ಲಿ ನಾವು ಅಪ್ಲೈ ಮಾಡಿ ಆಮೇಲೆ ನಾವು ಇನ್ಫ್ಯಾಕ್ಟ್ ಕಟ್ಸ್ ವೂಂಡ್ಸ್ ಇದಕ್ಕೂ ಯೂಸ್ ಮಾಡ್ಬೋದು. ಇದಂತೂ ಎಲ್ಲರಿಗೂ ಮನೇಲಿ ಒಬ್ಬೊಬ್ರಿಗೂ ಯೂಸ್ ಆಗತ್ತೆ. ಒಂದು ಅಂತ ಮನೆಗೆ ತಗೊಳೋದಲ್ಲ, ಒಬ್ಬೊಬ್ರಿಗೆ ಅಂತ ಒಂದು ತಗೋಬೇಕು. ಅಷ್ಟು ಚೆನ್ನಾಗಿದೆ ಈ ಪ್ರಾಡಕ್ಟ್. ಇನ್ಫ್ಯಾಕ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ನಂಗೆ ವಿಂಟರ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಅಲ್ಲಲ್ಲಿ ಡ್ರೈ ಪ್ಯಾಚಿ ಆಗತ್ತೆ. ಸೊ ಇವಾಗ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ವಿಚಾರನ ಮೇ ಬಿ ನಿಮ್ಗೆ ಎಲ್ಲೋ ಕನೆಕ್ಟ್ ಆಗ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಈ ತರ ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅವ್ರಿಗೆ ನೀವು ಸಜೆಸ್ಟ್ ಮಾಡ್ಬೋದು. ಅದಕ್ಕೋಸ್ಕರ ನನ್ಗೆ ಡ್ರೈ ಪ್ಯಾಚಸ್ ಆಗತ್ತೆ ಅಲ್ಲಲ್ಲಿ ಫೇಸ್ ಅಲ್ಲಿ. ನಾನು ಅವಾಗ ಫೇಸ್ ಕ್ರೀಮ್ ಹಚ್ಚಿದ್ರು ಸಾಕಾಗೋದಿಲ್ಲ, ಎಷ್ಟು ಸೀರಮ್ ಹಚ್ಚಿದ್ರು ಸಾಕಾಗಲ್ಲ. ಆ ಪ್ಯಾಚ್ ಮಾತ್ರ ಡ್ರೈ ಆಗಿ ಹಂಗಂಗೆ ಕಾಣುತ್ತೆ. ಮೇಕಪ್ ಮಾಡಿದಾಗಂತೂ ವೈಟ್ ಆಗಿ ಕಾಣತ್ತದು. ಸೊ ಅದಕ್ಕೆ ನಾನು ಟೆಂಡರ್ ಕೇರ್ ಫಸ್ಟ್ ಅಪ್ಲೈ ಮಾಡ್ತೀನಿ. ಫೇಸ್ ವಾಶ್ ಅಂದ್ರೆ ಕ್ಲೆನ್ಸಿಂಗ್ ಆಗ್ತಿದ್ದಂಗೆನೆ ಫಸ್ಟ್ ಟೆಂಡರ್ ಕೇರ್ ಅಪ್ಲೈ ಮಾಡ್ತೀನಿ, ಎಲ್ಲೆಲ್ಲಿ ಪ್ಯಾಚಸ್ ಇರುತ್ತೋ ಅಲ್ಲಿ. ಅಂಡ್ ಲಿಪ್ಸ್ ಮೇಲೆ ಕೂಡ ಅಪ್ಲೈ ಮಾಡ್ತೀನಿ. ಆಮೇಲೆ ಅದ್ರ ಮೇಲೆ ನಾನು ಸೀರಮು ಡೇ ಕ್ರೀಮು ಅಥವಾ ಸೀರಮು ನೈಟ್ ಕ್ರೀಮು ಈ ತರ ಯೂಸ್ ಮಾಡ್ತೀನಿ. ಅವಾಗ ಸ್ಕಿನ್ನು ಚೆನ್ನಾಗಿ ಕಾಣುತ್ತೆ, ಆ ವೈಟ್ ಪ್ಯಾಚಿ ಇರೋದಿಲ್ಲ. ಅಂಡ್ ಡ್ರೈನೆಸ್ ಅಂತೂ ಫೀಲೇ ಆಗಲ್ಲ, ತುಂಬಾ ಚೆನ್ನಾಗ್ ಅನ್ಸುತ್ತೆ. ಇಲ್ಲಾಂದ್ರೆ ಹಿಡ್ದಂಗ್ ಇರತ್ತೆ ಸ್ಕಿನ್ನು. ವಿಂಟರ್ ಅಲ್ಲಿ ಬರ್ತಾ ಅಂತೂ, ಈಗ ಡಿಸೆಂಬರ್ ಎಂಡ್ ಜಾನ್ವರಿ ಅವಾಗೆಲ್ಲ ಫುಲ್ಲು ಹಿಡ್ಕೊಂಡಂಗಿರತ್ತೆ ಸ್ಕಿನ್ನು. ಅದಕ್ಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಯೂಸ್ ಆಗತ್ತೆ ಟೆಂಡರ್ ಕೇರು. ಖಂಡಿತ ಎಲ್ರು ಇದನ್ನ ಟ್ರೈ ಮಾಡ್ಬೇಕು. ಮನೆಗೆ ಅಂತಲ್ಲ, ಎಲ್ರಿಗೂ ಒಂದೊಂದು ಪ್ಯಾಕೆಟ್ ನಿಮ್ ಪರ್ಸಲ್ ಒಂದೊಂದು ಇಟ್ಕೊಬೇಕು. ಅಂಡ್ ಅದೇ ತರ ಕಲರ್ ಕಾಸ್ಮೆಟಿಕ್ಸ್ ಅಂತ ಬಂದಾಗ ಮಸ್ಕರಾ ಆಫರ್ ಅಲ್ಲಿ ಇದೆ, 30% ಡಿಸ್ಕೌಂಟ್ ಇದೆ. ಎಸ್, ನಮ್ಮ ಮಸ್ಕರಾ ಎಲ್ಲ ಇದು ಬಂದು ವಾಟರ್ ಪ್ರೂಫ್ ಮಸ್ಕರಾ, 5-in-1 ವಂಡರ್ ಲ್ಯಾಶ್ ಮಸ್ಕರಾ. ಅಂಡ್ ವೆರಿ ಗುಡ್ ಆಫರ್ ಬ್ರಾನ್ಸಿಂಗ್ ಪಲ್ಸ್. ಇದು ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಅಂಡ್ ಇದು ಯಾವ್ದ್ರಲ್ಲೂ ಈ ಪ್ರಾಡಕ್ಟ್ ನಾನು ನೋಡಿಲ್ಲ. ಫಸ್ಟ್ ಆರಿಫ್ಲೇಮ್ ಅಲ್ಲೇ ನಾನು ನೋಡಿದ್ದು. ಜಡಾನಿ ಗೋಲ್ಡ್ ಸೀರಮ್ ಇನ್ಫ್ಯೂಸ್ಡ್ ಪರ್ಲ್ಸ್. ಸೊ ಇದು 2 ತರ ಇದೆ, ಒಂದು ರೇಡಿಯಂಟ್ ರೋಸು, ಇನ್ನೆರಡು ಲ್ಯೂಮಿನಸ್ ಟ್ಯಾನ್ ಅಂಡ್ ನ್ಯಾಚುರಲ್ ಗ್ಲೋ. ಸೊ ಎರಡು ಲೈಕ್ ಬ್ರಾನ್ಸಿಂಗ್ ಪರ್ಲ್ಸ್. ಅಂದ್ರೆ ಎಷ್ಟ್ ಜನ ಯೂಸ್ ಮಾಡಿದೀರಾ ಬ್ರಾನ್ಸಿಂಗ್ ಪರ್ಲ್ಸ್? ಮೀ ಅಂತ ಹಾಕಿ ಯಾರ್ಯಾರು ಯೂಸ್ ಮಾಡಿದೀರಾ? ಓಕೆ, ಮೀ. ಸೊ ಇದಂತೂ ತುಂಬಾ ಒಳ್ಳೆ ಪ್ರಾಡಕ್ಟ್. ಆಕ್ಚುಲಿ ಎಲ್ಲ ರೆಡಿ ಆದ್ಮೇಲೆ ನಮ್ಮ ಫೇಸ್ ಅಲ್ಲಿ ಈ ಬ್ರಾನ್ಸಿಂಗ್ ಪರ್ಲ್ಸ್ ಅಪ್ಲೈ ಮಾಡಿದ್ರೇನೆ ಮೇಕಪ್ ಕಂಪ್ಲೀಟ್ ಆಗಿದೆ ಅಂತ, ಇಲ್ಲ ಅಂದ್ರೆ ಆಗಿಲ್ಲ ಅಂತ. ಸೊ ಈ ಒಂದು ಪರ್ಲ್ಸ್ ಯಾರ್ಯಾರು ಟ್ರೈ ಮಾಡಿದಿರಾ, ವೆರಿ ಗುಡ್, ಕಂಟಿನ್ಯೂ ಅಂಡ್ ಯೂಸ್ ದಿಸ್ ಆಫರ್. ನಿಮ್ದು ಖಾಲಿ ಆಗಿದ್ರೆ ಖಂಡಿತ ನಿಮ್ಗೆ ಅಂತ ಒಂದು ತಗೊಳ್ಳಿ. ಅಂಡ್ ಯಾರ್ಯಾರು ಇನ್ನ ಯೂಸ್ ಮಾಡಿಲ್ಲ ಇದನ್ನ ಖಂಡಿತ ಯೂಸ್ ಮಾಡ್ಲೇಬೇಕು. ತುಂಬಾ ಒಳ್ಳೆ ಪ್ರಾಡಕ್ಟ್. ಅಂಡ್ ನಿಮ್ ಪರಿಚಯದವ್ರಿಗೆ, ನಿಮ್ಮ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ಕಲ್ ಅಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ರಿಗೂ ಇದನ್ನ ಹೇಳಿ. ಯಾಕಂದ್ರೆ ಎಷ್ಟೊಂದ್ ಜನದ ಮನೇಲಿ ಅವ್ರವ್ರ ಮಕ್ಳುಗಳು ಡ್ಯಾನ್ಸ್, ಎಸ್ಪೆಷಲಿ ಇವಾಗ ಸ್ಕೂಲ್ ಡೇ, ಆನ್ಯುವಲ್ ಡೇ ಫಂಕ್ಷನ್ಸ್ ಎಲ್ಲಾ ಕಡೆನು. ಸೊ ಮೇಕಪ್ ಗೆ ಪ್ರಾಡಕ್ಟ್ಸ್ ಅವ್ರಿಗೆಲ್ಲ ಬೇಕೇ ಬೇಕು. ಸೊ ಯಾವ್ದೋ ಲೋಕಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋ ಬದಲು ಈ ತರದ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕೆ ಕೊಡಿ. ಯಾಕೆಂದ್ರೆ ನನ್ನ ಓನ್ ಎಕ್ಸ್ಪೀರಿಯನ್ಸ್, ನನ್ನ ಮಗಳಿಗೆ ಫುಲ್ ಆರಿಫ್ಲೇಮ್ ಪ್ರಾಡಕ್ಟ್ಸ್. ಈ ಸತಿ ಆನ್ಯುವಲ್ ಡೇ ಇದೆ, ಅವಳು ಯಾವ ಪ್ರಾಡಕ್ಟ್ ಬೇರೆ ಯೂಸ್ ಮಾಡಲ್ಲ. ಅಂಡ್ ಇನ್ಫ್ಯಾಕ್ಟ್ ಅವಳೇ ಮೇಕಪ್ ಕೂಡ ಮಾಡ್ಕೋತಾಳೆ. ಮೇಕಪ್ ಯಾರ ಹತ್ರನೂ ಮಾಡಿಸ್ಕೊಳಲ್ಲ, ತುಂಬಾ ಚೆನ್ನಾಗಿ ಮಾಡ್ಕೋತಾಳೆ. ಐಲೈನರ್ ಹಚ್ಕೊಳ್ಳೋದಿರ್ಬೋದು, ಈ ಬ್ರಾನ್ಸಿಂಗ್ ಪಲ್ಸ್ ಇದೆಲ್ಲ ನಮ್ದು ರೆಡಿ ಮಾಡಿ ಅವಳು ಕೊಟ್ಬಿಟ್ಟಿದೀನಿ, ಅವ್ನ ಪೌಚಲ್ಲಿ ಇಟ್ಕೊಂಡಿದ್ದಾಳೆ. ಅವಳು ಡ್ಯಾನ್ಸ್ ಇದ್ದಾಗೆಲ್ಲ ಅವಳು ಅಪ್ಲೈ ಮಾಡ್ಕೋತಾಳೆ. ಇನ್ಫ್ಯಾಕ್ಟ್ ನಾನ್ ಮಾಡೋದಕ್ಕೂ ಒಪ್ಪಲ್ಲ ಅವಳು, ಅಷ್ಟು ಚೆನ್ನಾಗಿ ಮಾಡ್ಕೊಳ್ತಾಳೆ. ಸೊ ಈ ತರ ಒಂದು ಪ್ರಾಡಕ್ಟ್ ಈ ಟೈಮಲ್ಲಿ ನಾವು ಚೆನ್ನಾಗಿ ಪ್ರಮೋಟ್ ಮಾಡ್ಬೋದು. ಎಸ್ಪೆಷಲಿ ಆನ್ಯುವಲ್ ಡೇ ಫಂಕ್ಷನ್ಸ್ ಅಂತೂ ತುಂಬಾ ನಡೆಯುತ್ತೆ. ನಮ್ಮ ಮಕ್ಕಳು ಫ್ರೆಂಡ್ಸ್ ತಾಯಂದ್ರಿಗೆ ಅಪ್ರೋಚ್ ಮಾಡ್ಬೋದು, ಅಥವಾ ಬೇರೆ ಯಾರಾದ್ರೂ ಮಕ್ಳುಗಳಿರೋ ಅಂತ ಮನೆ ಅವ್ರ ತಾಯಂದ್ರಿಗೆ ಅಪ್ರೋಚ್ ಮಾಡಿದಾಗ ಡೆಫಿನೆಟ್ ಆಗಿ ಇದು ಯೂಸ್ ಆಗುತ್ತೆ. ಅಂಡ್ ನೆಕ್ಸ್ಟ್ ರಾಯಲ್ ವೆಲ್ವೆಟ್. ಇದು 40+ ಗೆ ಅಂತ ಮಾಡಿರೋ ಡೇ ಕ್ರೀಮ್ ಅಂಡ್ ನೈಟ್ ಕ್ರೀಮ್. ಇದು ಎಸ್ಪೆಷಲಿ ತುಂಬಾ ಡ್ರೈ ಸ್ಕಿನ್ ಇರೋರ್ಗಂತೂ ವಿಂಟರ್ ಕರೆಕ್ಟ್ ಆಗಿ ಇದು ನೋಡಿ ಆಫರ್ ಬಂದಿದೆ. ಸೊ ಯಾರ್ಯಾರು ರಾಯಲ್ ವೆಲ್ವೆಟ್ ಯೂಸರ್ ಇದ್ದೀರಾ, ಅಥವಾ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಸರ್ಕಲ್ ಅಲ್ಲಿ ತುಂಬಾ ಡ್ರೈ ಸ್ಕಿನ್ ಇರುವಂತವ್ರು 40+ ನವರು,
ಸೊ ಅಂತವ್ರಿಗೆ ಇದನ್ನ ಸಜೆಸ್ಟ್ ಮಾಡ್ಬೋದು, ಇದು ಡಿಸ್ಕೌಂಟ್ಸ್ ಅಲ್ಲಿ ಇದೆ. ಅಂಡ್ ಪರ್ಫ್ಯೂಮ್ಸ್, ಎಸ್ ಪರ್ಫ್ಯೂಮ್ಸ್ ಅಂತ ಬಂದಾಗ ತುಂಬಾನೇ ಒಳ್ಳೊಳ್ಳೆ ಡಿಸ್ಕೌಂಟ್. ಅದ್ರಲ್ಲೂ ನಮ್ಗೆ ಪರ್ಫ್ಯೂಮ್ಸ್ ಅಂತ ಬರ್ತಿದ್ದಂಗೆ ನಂಗೆ 50% ಡಿಸ್ಕೌಂಟೇ ನೆನಪಾಗುತ್ತೆ. ಇವತ್ತು ಲಾಸ್ಟ್ ಇದೆ, ಮಿಸ್ ಮಾಡಬೇಡಿ. 50% ಡಿಸ್ಕೌಂಟ್ ಆಫರ್ ಇವತ್ತು ರಾತ್ರಿ ನಾವು 11 ಗಂಟೆ ತನಕ ಟೈಮ್ ಇದೆ. ಪರ್ಫ್ಯೂಮ್ಸ್ ಅಂತೂ ಕ್ರೇಜಿಯಾಗಿ ನಾವು ಒಂದೊಂದು ಪರ್ಫ್ಯೂಮ್ ಆರ್ಡರ್ ತಗೊಂಡು 50% ಡಿಸ್ಕೌಂಟ್ ಅಲ್ಲಿ ತಗೋಬಹುದು. ಇಲ್ಲ ನಮ್ಮ ನ್ಯೂಸ್ಗೆ ಕೂಡ ನಾವು 50% ಡಿಸ್ಕೌಂಟ್ ಅಲ್ಲಿ ತಗೋಬಹುದು. ಸೊ ಅದ್ರಲ್ಲಿ ಈ ಮಂತ್ ಆಫರ್ ಅಲ್ಲಿ ಇರುವಂತದ್ದು ಜಡಾನಿ ಗೋಲ್ಡ್ ಎಸೆನ್ಸಾ ಪರ್ಫ್ಯೂಮು. ಅಂಡ್ ಅದೇ ತರ ಎಸ್ ವೆಲಾಸಫಿ ರೇಂಜ್ ಬಂದು ಇದು ಯಾವಾಗ್ಲೂ ನಮ್ಗೆ ಸಬ್ಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇದು 9th ಮೇಲೆ ನಮ್ಗೆ ಸ್ಟಾಕ್ ಅಲ್ಲಿ ಬರುತ್ತೆ. ಸೊ ಇದು ನಾವು ಇದನ್ನು ತಿಳ್ಕೋಬಹುದು. ಬಟ್ ವೆಲಾಸಫಿ ಅಂತ ಬಂದಾಗ ನಮ್ದು 2 ಸ್ಯಾಟರ್ಡೇಸ್ ಇನ್ ಅ ಮಂತ್ 2 ಸ್ಯಾಟರ್ಡೇಸ್ ವೆಲಾಸಫಿ ಬಗ್ಗೆ ತಿಳ್ಕೋಬಹುದು, ವೆಲ್ನೆಸ್ ಬಗ್ಗೆ, ವೆಲ್ ಬೀಯಿಂಗ್ ಬಗ್ಗೆ ಎಲ್ಲ. ಸೊ ಖಂಡಿತ ಜಾಯಿನ್ ಆಗಿ ನಿಮ್ಮನ್ನ ಇನ್ವೈಟ್ ಮಾಡ್ತಾರೆ, ಡೀಟೇಲ್ ಆಗಿ ತಿಳ್ಕೊಳ್ಳಿ. ಅಂಡ್ ಸ್ಕಿನ್ ಕೇರ್ ಅಂತ ಬಂದಾಗ ಎಸ್ ಇದ್ರ ಬಗ್ಗೆ ನಾವು ಫ್ಯೂ ಆಪ್ಟಿಮಲ್ಸ್ ರೇಂಜ್ ಪ್ರಾಡಕ್ಟ್ಸ್ ಕೂಡ ಡಿಸ್ಕೌಂಟ್ಸ್ ಅಲ್ಲಿ ಇದೆ. ಆಪ್ಟಿಮಲ್ಸ್ ಏಜ್ ರಿವೈವ್ ಐ ಕ್ರೀಮ್, ಈವನ್ ಔಟ್ ಐ ಕ್ರೀಮ್ ಮತ್ತೆ ಗ್ಲೋರೈಸ್ ಐ ಕ್ರೀಮ್, ಈ ತರದೆಲ್ಲ ಡಿಸ್ಕೌಂಟ್ಸ್ ಅಲ್ಲಿ ಇದೆ ಈ ಮಂತ್ ಐ ಕ್ರೀಮ್ಸ್ ಎಲ್ಲದೂನು. ಅಂಡ್ ಎಸ್ ಎಸ್ಪೆಷಲಿ ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್ಗೆ ಡೇ ಕ್ರೀಮ್, ನೈಟ್ ಕ್ರೀಮ್, ಹೈಡ್ರಾ ರೇಡಿಯನ್ಸ್ ಕೂಡ ಆಫರ್ ಅಲ್ಲಿ ಇದೆ. 30% ಡಿಸ್ಕೌಂಟ್ ಅಲ್ಲಿ ಇದೆ. ಆಪ್ಟಿಮಲ್ಸ್ ರೇಂಜ್ ಬಂದು ಆಲ್ಮೋಸ್ಟ್ ಎಲ್ಲಾ ಸ್ಕಿನ್ ಟೈಪು ಎಲ್ಲಾ ಏಜ್ಗೂ ಸೂಟ್ ಆಗುವಂತ ಪ್ರಾಡಕ್ಟ್. ಅಂಡ್ ಆಸ್ ಯೂಶುವಲ್ ಆಪ್ಟಿಮಲ್ಸ್ ಈವನ್ ಔಟ್ ಸೆಟ್ ಆಫರ್ ಅಲ್ಲಿ ಇದೆ, ಗ್ಲೋರೈಸ್ ಸೆಟ್ ಆಫರ್ ಅಲ್ಲಿ ಇದೆ, ಅಂಡ್ ಹೈಡ್ರಾ ರೇಡಿಯನ್ಸ್ ಸೆಟ್ ಕೂಡ ಆಫರ್ ಅಲ್ಲಿ ಇದೆ. ಸೊ ಈ ಸ್ಕಿನ್ ಕೇರ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಎಸ್ ನೆಕ್ಸ್ಟ್ ವೀಕ್ ಸ್ಪೆಷಲ್ ಆಗಿ ಬರೀ ಸ್ಕಿನ್ ಕೇರ್ ಬಗ್ಗೆನೇ ಹೈಲೈಟ್ ಆಗುವಂತ ಸೆಷನ್ ಪ್ರಾಡಕ್ಟ್ ಟ್ರೈನಿಂಗ್ ಅಲ್ಲಿ ಇರುತ್ತೆ. ಸೊ ಮಿಸ್ ಮಾಡಬೇಡಿ, ಆದಷ್ಟು ಜಾಯಿನ್ ಆಗಿ. ಆಪ್ಟಿಮಲ್ಸ್ ರೇಂಜು ಯಾವ್ದ್ಯಾವ್ದು ಆಫರ್ ಅಲ್ಲಿ ಇದೆ ಈ ಮಂತ್ ಸ್ಕಿನ್ ಕೇರ್ ರೇಂಜ್ ಪ್ರಾಡಕ್ಟ್ಸ್, ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಬಟ್ ಇವತ್ತಿನ ದಿವಸ ಬರೀ ಆಫರ್ಸ್ ಮಾತ್ರ ಹೈಲೈಟ್ ಮಾಡ್ತಾ ಇದೀನಿ. ಸೊ ನೆಕ್ಸ್ಟ್ ವೀಕ್ ಮಿಸ್ ಮಾಡಬೇಡಿ. ಟ್ಯೂಸ್ಡೇ 2:30ಗೆ ಬರೀ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಲೈಕ್ ಬೇಸಿಕ್ ರೇಂಜ್, ನೋವೇಜ್ ಬಗ್ಗೆ ಇರೋದಿಲ್ಲ. ನೋವೇಜ್ ಯಾಕಂದ್ರೆ ಎವ್ರಿ ಸ್ಯಾಟರ್ಡೇಸ್ ಇರುತ್ತೆ. ಆಪ್ಟಿಮಲ್ಸ್ ಅಂಡ್ ಲವ್ ನೇಚರ್ ಬಗ್ಗೆ ಡೀಪ್ ಡಿಸ್ಕಷನ್ ಮಾಡೋಣ ನೆಕ್ಸ್ಟ್ ಟ್ಯೂಸ್ಡೇ. ಎಸ್ ಆಪ್ಟಿಮಲ್ಸ್ ರೇಂಜ್ ಅಲ್ಲಿ ನಮ್ಗೆ ಡೀಪ್ ಕ್ಲೆನ್ಸಿಂಗ್ ಜೆಲ್ ಆಫರ್ ಅಲ್ಲಿ ಇದೆ. 539 ರುಪೀಸಿಗೆ ಬರ್ತಾ ಇದೆ, 769. ಅದೇ ತರ ಫೇಸ್ ಸ್ಕ್ರಬ್ 749, 559 ಇದೆ. ಸೊ ಲವ್ ನೇಚರ್ ರೇಂಜ್ ಅಲ್ಲೂ ಅಷ್ಟೇ ಈ ಸತಿ ಆಯಿಲಿ ಸ್ಕಿನ್ಗೆ ಅಂತ ಮಾಡಿರುವಂತ ಟೀ ಟ್ರೀ ಎಕ್ಸ್ಟ್ರಾಕ್ಟ್ ಅಂಡ್ ಲೈಮ್ ಎಕ್ಸ್ಟ್ರಾಕ್ಟ್ ನಮ್ಗೆ ಆಲ್ಮೋಸ್ಟ್ ಎಲ್ಲಾ ಪ್ರಾಡಕ್ಟ್ ಇದ್ರಲ್ಲಿರೋಂತ ಎಲ್ಲಾ ಪ್ರಾಡಕ್ಟ್ ಆಲ್ಮೋಸ್ಟ್ ಆಫರ್ ಅಲ್ಲಿ ಇದೆ. ಲೈಕ್ ಟೀ ಟ್ರೀ ಅಂಡ್ ಲೈಮ್ ಫೇಸ್ ವಾಶು, ಮತ್ತೆ ಕರೆಕ್ಟಿವ್ ಸ್ಟಿಕ್ಕು, ಅಂಡ್ ಆರ್ಗ್ಯಾನಿಕ್ ಟೀ ಟ್ರೀ ಅಂಡ್ ಲೈಮ್ ಫೇಸ್ ಲೋಷನ್ ಅಂಡ್ ಸ್ಕ್ರಬ್ ಕೂಡ ಆಫರ್ ಅಲ್ಲಿ ಇದೆ, ಸ್ಕ್ರಬ್ ಕಮ್ ಮಾಸ್ಕ್. ಸೊ ಇದಿಷ್ಟು ಪ್ರಾಡಕ್ಟ್ ಆಫರ್ ಅಲ್ಲಿ ಇದೆ. ಸೊ ಇದ್ರಲ್ಲಿ ಹೈಲೈಟ್ ಮಾಡುವಂತ ಪ್ರಾಡಕ್ಟ್ ನನ್ನ ಒಂದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುವಂತ ಪ್ರಾಡಕ್ಟ್ ಪ್ಯೂರಿಫೈಯಿಂಗ್ ಕರೆಕ್ಟಿವ್ ಸ್ಟಿಕ್. ಸೊ ಇದು ನನ್ನ ಮಕ್ಕಳು ಇಬ್ರಿಗೂ ಕೊಟ್ಟಿದ್ದೀನಿ, ಯೂಸ್ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ. ಲೈಕ್ ನನ್ ಮಗ 18 ಇಯರ್ಸ್ ಅಂಡ್ ಮಗಳು ಇವಾಗ 12 ಇಯರ್ಸ್. ಸೊ ಅವಳಿಗೂ ಇಬ್ರಿಗೂ ಪಿಂಪಲ್ಸ್ ಪ್ರಾಬ್ಲಮ್ ಅವಾಗ ಬರ್ತಾ ಇರುತ್ತೆ. ನೈಟ್ ಮಲ್ಗಕ್ ಮುಂಚೆ ಫೇಸ್ ವಾಶ್ ಮಾಡಿ ಈ ಕರೆಕ್ಟಿವ್ ಸ್ಟಿಕ್ ನ ಯೂಸ್ ಮಾಡ್ತಾರೆ. ಪಿಂಪಲ್ ಆಟೋಮೆಟಿಕಲಿ 2 to 3 days ಒಳಗಡೆ ಬ್ಲೆಮಿಶ್ ಕೂಡ ಇಲ್ದಂಗೆ ಫುಲ್ ಕ್ಲಿಯರ್ ಆಗುತ್ತೆ. ಸೊ ತುಂಬಾ ಒಳ್ಳೆ ಪ್ರಾಡಕ್ಟ್, ನನ್ನ ಓನ್ ಎಕ್ಸ್ಪೀರಿಯನ್ಸ್. ಸೊ ಅದೇ ತರ ನಿಮ್ಮ ಮನೇಲೂ ಯಾರಿಗಾರೋ ಈ ಪ್ರಾಬ್ಲಮ್ ಇದ್ರೆ ಅಥವಾ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಐಡೆಂಟಿಫೈ ಮಾಡಿ ಯಾರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ಸಜೆಸ್ಟ್ ಮಾಡಬಹುದು. ಅಂಡ್ ಲವ್ ನೇಚರ್ ರೇಡಿಯನ್ಸ್ ಫೇಸ್ ಜೆಲ್ ವಿತ್ ಆರ್ಗ್ಯಾನಿಕ್ ಆಪ್ರಿಕಾಟ್ ಅಂಡ್ ಆರೆಂಜ್, ಇದ್ರದ್ದು ಕ್ಲೆನ್ಸರ್ ಮತ್ತೆ ಫೇಸ್ ಜೆಲ್ ಎರಡೂ ಆಫರ್ ಅಲ್ಲಿ ಇದೆ. ಎಸ್ ತುಂಬಾ ಡೀಪ್ ಆಗಿ ಮಾತಾಡೋದಿಲ್ಲ ಸ್ಕಿನ್ ಕೇರ್ ಬಗ್ಗೆ. ಆಸ್ ಐ ಸೆಡ್ ನೆಕ್ಸ್ಟ್ ಟ್ಯೂಸ್ಡೇ ನಾವು ಸ್ಕಿನ್ ಕೇರ್ ಬಗ್ಗೆನೇ ಜಾಸ್ತಿ ಹೈಲೈಟ್ ಮಾಡಿ ಮಾತಾಡೋಣ. ಅಂಡ್ ನೋವೇಜ್, ಎಸ್ ನೋವೇಜ್ ಬಗ್ಗೆನೂ ಅಷ್ಟೇ ನಾ ಹೇಳಿದೀನಿ. 2 ಸ್ಯಾಟರ್ಡೇಸ್ ಅಂದ್ರೆ ಇನ್ ಅ ಮಂತ್ 2 ಸ್ಯಾಟರ್ಡೇಸ್ ನೋವೇಜ್ ಬಗ್ಗೆ ಇರುತ್ತೆ. ಮಿಸ್ ಮಾಡಬೇಡಿ, ನೀವು ಅಟೆಂಡ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಇನ್ವೈಟ್ ಮಾಡಿ ಅದಕ್ಕೆ. ಎಸ್ ಲಾಸ್ಟ್ ಮಂತ್ ಲಾಂಚ್ ಆಗಿದ್ದು ನೋವೇಜ್ ಪ್ರೋಸೆಟಿಕಲ್ಸ್ 24 hours ಇಂಟೆನ್ಸ್ ಹೈಡ್ರೇಷನ್ ಪವರ್ ಡ್ರಾಪ್ಸ್. ಇದು ಕೂಡ ಲಾಸ್ಟ್ ಮಂತ್ ಆಫರ್ ಇತ್ತು, ಅದೇ ತರ ಈ ಮಂತ್ ಆಫರ್ ಕಂಟಿನ್ಯೂ ಆಗಿದೆ.
ಲಾಸ್ಟ್ ಮಂತ್ ಅಲ್ಲಿ ಇದು ಯಾರಾದ್ರೂ ಯೂಸ್ ಮಾಡಿದ್ರೆ ಖಂಡಿತ ನಿಮ್ಮ ಫೀಡ್ಬ್ಯಾಕ್ ಅಥವಾ ರಿವ್ಯೂಸ್ ನ ಶೇರ್ ಮಾಡಿ, ವಿಡಿಯೋ ಮುಖಾಂತರ ಶೇರ್ ಮಾಡಿ. ಅದ್ರ ಬಗ್ಗೆನೂ ನಾನು ಫರ್ದರ್ ಮಾತಾಡ್ತೀನಿ, ರಿವ್ಯೂಸ್ ಅಂಡ್ ವಿಡಿಯೋಸ್ ಯಾವ ತರ ಹೆಲ್ಪ್ ಆಗ್ತಾ ಇದೆ ಅಂತ. ಸೊ ಫರ್ದರ್ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಅದೇ ತರ ನೋವೇಜ್ ಅಲ್ಲಿ ಏನೇನ್ ಪ್ರೊಡಕ್ಟ್ಸ್ ಇದೆಯೋ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಮ್ಮ ಒಂದು ಸ್ಕಿನ್ ಕೇರ್ ಸೆಷನ್, ನೋವೇಜ್ ಸ್ಕಿನ್ ಕೇರ್ ಸೆಷನ್ ಅಲ್ಲಿ ತಿಳ್ಕೊಳ್ಳಿ. ಅಂಡ್ ಈ ಸತಿ ಫೌಂಡೇಶನ್ ಮಾತ್ರ ಅಲ್ಲ, ಸೀರಮ್ ಕೂಡ ಆಫರ್ ಅಲ್ಲಿ ಇದೆ. ಜೊಡಾನಿ ಗೋಲ್ಡ್ ಸೀರಮ್ ಬೂಸ್ಟ್ ಪ್ರೈಮರ್. ಸೊ ಇದು ಜಸ್ಟ್ 899 ಇದೆ. ಇದು ವಂಡರ್ಫುಲ್ ಪ್ರಾಡಕ್ಟ್. ಬಿಫೋರ್ ಮೇಕಪ್ ಯೂಸ್ ಮಾಡೋಂಥದ್ದು ಈ ಪ್ರಾಡಕ್ಟ್. ನಮ್ಮ ಮೇಕಪ್ ಚೆನ್ನಾಗಿ ಕುತ್ಕೋಬೇಕು ಅಂದ್ರೆ, ಲಾಂಗ್ ಲಾಸ್ಟಿಂಗ್ ಇರಬೇಕು, ಈವನ್ ಫಿನಿಶ್ ಬೇಕಂದ್ರೆ ಎಸ್, ಈ ಸೀರಮ್ ಬೂಸ್ಟ್ ಪ್ರೈಮರ್ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಮೇಕಪ್ ಕಾಣುತ್ತೆ. ಸೊ ಇದನ್ನು ಅಷ್ಟೇ, ಮೇಕಪ್ ಬಗ್ಗೆನೆ ಡೀಟೇಲ್ ಆಗಿ ಇನ್ನೊಂದು ಪ್ರಾಡಕ್ಟ್ಸ್ ಟ್ರೈನಿಂಗ್ ಅಲ್ಲಿ ತಿಳ್ಕೊಳ್ಳಿ. ಒಂದು ಸೆಷನ್ ಆಪ್ಟಿಮಲ್ಸ್ ಅಂಡ್ ಲವ್ ನೇಚರ್ ಸೆಷನ್ ಇರುತ್ತೆ, ಇನ್ನೊಂದು ಸೆಷನ್ ಅಲ್ಲಿ ಬರೀ ಮೇಕಪ್ ಬಗ್ಗೆನೇ ಇರುತ್ತೆ. ಸೊ ನಾನು ಏನಕ್ಕೆ ಹಿಂಟ್ ಕೊಡ್ತಾ ಇದ್ದೀನಿ ಅಂದ್ರೆ, ಯು ಕ್ಯಾನ್ ಪ್ಲಾನ್ ಅಕಾರ್ಡಿಂಗ್ಲಿ. ನೀವು ಪ್ಲಾನ್ ಮಾಡ್ಬೋದು ಅಂಡ್ ನಿಮ್ಮ ಫ್ರೆಂಡ್ಸು ಯಾರಿಗಾದ್ರೂ ಇನ್ವೈಟ್ ಮಾಡ್ಬೋದು. ಓನ್ಲಿ ಪ್ರಾಡಕ್ಟ್ಸ್ ಬಗ್ಗೆ ಡಿಸ್ಕಷನ್ ಇರುತ್ತೆ. ಅಂಡ್ ಫೌಂಡೇಶನ್ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದೀವಿ, ಸ್ವಲ್ಪ ಲಿಪ್ಸ್ಟಿಕ್ಸ್ ಬಗ್ಗೆ ತಿಳ್ಕೊಂಡಿದೀವಿ. ಅಂಡ್ ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಲಿಪ್ಸ್ಟಿಕ್ಸ್ ಆಫರ್ ಅಲ್ಲಿ ಇದೆ. ದ ಒನ್ ಕಲರ್ ಅನ್ಲಿಮಿಟೆಡ್ ಅಲ್ಟ್ರಾ ಫಿಕ್ಸ್ ಲಿಪ್ಸ್ಟಿಕ್ ಆಫರ್ ಅಲ್ಲಿ ಇದೆ. ಅಂಡ್ ಅದೇ ತರ ಐ ಶ್ಯಾಡೋ ಆಫರ್ ಅಲ್ಲಿ ಇದೆ. ಮಸ್ಕರಾ, ವಾಟರ್ ಪ್ರೂಫ್ ಮಸ್ಕರಾ, ಐ ಲ್ಯಾಶ್ ಕರ್ಲರ್ ಆಫರ್ ಅಲ್ಲಿ ಇದೆ. ಎಸ್, ಅದ್ಬಿಟ್ಟು ಟ್ರಯೋ ಪ್ಯಾಕ್. ಎಸ್, ಲಾಸ್ಟ್ ಮಂತ್ ಇದನ್ನ ನೋಡಿದ್ವಿ ನಾವು, ಲಾಂಚ್ ಆಗಿತ್ತು. ಇದು 3 ಲಿಪ್ಸ್ಟಿಕ್ ಇರೋಂತ ಕಲರು, ಅದು ಕೂಡ ಇದೆ. ಅಂಡ್ ಮ್ಯಾಟ್ ಲಿಪ್ಸ್ಟಿಕ್ಸ್, ಇದೆಲ್ಲ ಆನ್ ಕಲರ್ ಲಿಪ್ಸ್ಟಿಕ್ಸ್. ಆಫರ್ ಅಲ್ಲಿರೋಂಥದ್ದು ಮಾತ್ರ ಹೈಲೈಟ್ ಮಾಡ್ತೀನಿ ನಾನು. ಎಸ್, ಫಿಲಾಸಫಿ ಬಗ್ಗೆ ಅಂತೂ ತುಂಬಾನೇ ಗಮನ ಕೊಡ್ಬೇಕು. ತುಂಬಾ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಇದೆ ಇದರಲ್ಲಿ. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡ್ಬೇಕು. ಇವಾಗ ಆಲ್ಮೋಸ್ಟ್ ಎಲ್ಲರೂ ನಮ್ಮನ್ನ ಯಾರ್ಯಾರು ನಿಮ್ಮನ್ನ ಇನ್ವೈಟ್ ಮಾಡಿದ್ದಾರೆ ಅವರೆಲ್ಲರೂ ಆಲ್ರೆಡಿ ಫಿಲಾಸಫಿಲಿ ಇನ್ವಾಲ್ವ್ ಆಗಿದ್ದಾರೆ. ಲಾಟ್ಸ್ ಆಫ್ ಇನ್ಫಾರ್ಮೇಶನ್ಸ್, ಎಕ್ಸ್ಪೀರಿಯನ್ಸಸ್ ಎಲ್ಲ ತಗೊಳ್ತಾ ಇದ್ದಾರೆ. ಸೊ ಕನೆಕ್ಟ್ ಆಗಿ ಅವ್ರ ಜೊತೆ ತಿಳ್ಕೊಳ್ಳಿ ಜಾಸ್ತಿ ವಿಚಾರ ಇದ್ರ ಬಗ್ಗೆ. ಹೆಲ್ತ್ ಇಸ್ ವೆಲ್ತ್. ಆಕ್ಚುಲಿ ಹೇಳ್ಬೇಕಂದ್ರೆ ಹೆಲ್ತ್ ಇಸ್ ವೆಲ್ತ್. ಹೆಲ್ತ್ ಇದ್ರೆ ನಾವ್ ಏನನ್ ಬೇಕಾರೋ ಮಾಡ್ಬೋದು. ಸೊ ಅದನ್ನು ನಾನು ಆರಿಫ್ಲೇಮ್ ಇಂದಾನೆ ಕಲ್ತ್ಕೊಂಡು ಒಂದೊಂದೇ ಅಳವಡಿಸ್ಕೊತಾ ಇದೀನಿ. ನನ್ನ ಹೆಲ್ತ್ ನಾನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ. ಎಸ್ಪೆಷಲಿ ನಂಗೆ ಈ ನ್ಯೂಟ್ರಿ ಮೀಲ್ ಎಲ್ಲ ತುಂಬಾ ಹೆಲ್ಪ್ ಆಗ್ತಾ ಇದೆ. ಅಂಡ್ ನಾಟ್ ಓನ್ಲಿ ದಟ್, ಪರ್ಫ್ಯೂಮ್ಸ್ ಅಂತ ಬಂದಾಗ 30% ಡಿಸ್ಕೌಂಟ್ ಅಲ್ಲಿ ಇದೆ ಈ ಪರ್ಫ್ಯೂಮು. ಫ್ಲೋರಲ್, ಫ್ರೂಟಿ, ಓರಿಯೆಂಟಲ್, ಫ್ಲೋರಲ್ ಎಲ್ಲ ಡಿಫ್ರೆಂಟ್ ಫ್ರಾಗ್ರೆನ್ಸ್ ಇರುವಂತ ಪರ್ಫ್ಯೂಮ್ಸ್ ಆಫರ್ ಅಲ್ಲಿ ಇದೆ. ಅಂಡ್ ಲಾಸ್ಟ್ ಮಂತ್ ಲಾಂಚ್ ಆಗಿತ್ತು. ಅದೇ ತರ ಇದು ವೆಂಚರ್ ಅಂತ ಹೇಳ್ಬಿಟ್ಟು ಇದು ಈ ಮಂತ್ ಇಂದು ಹೊಸ ಲಾಂಚ್ EDT. ಸೊ ಈ ವೆಂಚರ್ ಲಾಸ್ಟ್ ಮಂತ್ ಅಲ್ಲೆಲ್ಲ ನೋಡಿದ್ವಿ ಅಲ್ಲ ಯಾವ ತರ ಡಿಸ್ಕೌಂಟ್ಸ್ ಸಿಕ್ತಿತ್ತು ಅಂತ. ಸೊ ಅದು ಈ ಮಂತ್ ಕೂಡ 30% ಡಿಸ್ಕೌಂಟ್ ಅಲ್ಲಿ ಇದೆ. ಅಂಡ್ ಡಿವೈನ್, ಇದು ಅಷ್ಟೇ ತುಂಬಾ ಎಕ್ಸ್ಕ್ಲೂಸಿವ್ ಆಗಿರೋ ಬಾಡಿ ಕ್ರೀಮ್ ಅಂಡ್ ಪರ್ಫ್ಯೂಮ್ ಕೂಡ ಅಷ್ಟೇ ಎಕ್ಸ್ಕ್ಲೂಸಿವ್. ಇದು ಒಳ್ಳೆ ಆಫರ್ ಇದೆ. ತುಂಬಾ ಚೆನ್ನಾಗಿದೆ ಫ್ರಾಗ್ರೆನ್ಸ್ ಮಾತ್ರ. 30% ಡಿಸ್ಕೌಂಟ್ ಅಲ್ಲಿ ಇದೆ. ಅಂಡ್ ಎಸ್, ಇದು ವಿಸ್ಪರ್ಸ್, ಇದು ಕೂಡ ಅಷ್ಟೇ ಲಾಸ್ಟ್ ಮಂತ್ ಲಾಂಚ್ ಆಗಿತ್ತು. ಈ ಮಂತ್ ಕೂಡ ಡಿಸ್ಕೌಂಟ್ಸ್ ಅಲ್ಲಿ ತಗೊಳ್ಬಹುದು. ಯಾರ್ಯಾರು ಲಾಸ್ಟ್ ಮಂತ್ ಮಿಸ್ ಮಾಡ್ಕೊಂಡಿದೀರಾ ಖಂಡಿತ ತಗೋಬಹುದು. ಅಂಡ್ ಇಕ್ಲಾ ಫಾರ್ ಹಿಮ್ ಅಂಡ್ ಫಾರ್ ಹರ್, ಇದು ಕೂಡ ಆಫರ್ ಅಲ್ಲಿ ಇದೆ ಈ ಮಂತ್ ಪರ್ಫ್ಯೂಮ್ಸ್. ಎಸ್, ಪರ್ಫ್ಯೂಮ್ಸ್ ಅಂತ ಬಂದಾಗ ಇದು ಅಷ್ಟೇ ನಮ್ಗೆ ಈ ಸತಿ ಪರ್ಫ್ಯೂಮ್ಸ್, ಬಾಡಿ ಕ್ರೀಮ್ಸ್, ಮತ್ತೆ ಸ್ಕಿನ್ ಕೇರ್, ಕಲರ್ ಕಾಸ್ಮೆಟಿಕ್ಸ್ ಎಲ್ಲ ಇರೋದ್ರಿಂದ ನಾವು ಒಂದೊಂದ್ ವಾರ ಒಂದೊಂದ್ ಸೆಷನ್ ಮಾಡೋಣ. ಚೆನ್ನಾಗಿರತ್ತ, ಅವಾಗ ಡೀಟೇಲ್ ಆಗಿ ತಿಳ್ಕೊಬಹುದು, ನಮಗೋಸ್ಕರನು ತಿಳ್ಕೊಬಹುದು, ಆಮೇಲೆ ಬೇರೆಯವ್ರಿಗೂ ಹೇಗೆ ಇದನ್ನ ಪ್ರಮೋಟ್ ಮಾಡ್ಬೋದು ಅಂತಾನು ಆ ಸೆಷನ್ ಗಳಲ್ಲಿ ತಿಳ್ಕೊಬಹುದು. ಮಿಸ್ ಮಾಡಬೇಡಿ. ಎವ್ರಿ ಟ್ಯೂಸ್ಡೇಸ್ ಒಂದೊಂದು ಸ್ಕಿನ್ ಕೇರ್ ಬಗ್ಗೆ, ಮತ್ತೆ ಕಲರ್ ಕಾಸ್ಮೆಟಿಕ್ಸ್ ಬಗ್ಗೆ ಅಂಡ್ ಅದೇ ತರ ಬಾಡಿ ಕೇರ್ ಬಗ್ಗೆ ಡೀಟೇಲ್ ಆಗಿ ಹೋಗೋಣ. ಅಂಡ್ ಪರ್ಸನಲ್ ಕೇರ್, ಎಸ್, ಇದು ಕೂಡ ಬಾಡಿ ಕೇರ್ ರೇಂಜ್ ಅಲ್ಲೇ ಕವರ್ ಆಗುತ್ತೆ. ಬಟ್ ಆಫರ್ ಅಲ್ಲಿ ಇರೋದು ಲವ್ ನೇಚರ್ 2-in-1 ಶಾಂಪೂ, ಅವಕೋಡ ಆಯಿಲ್ ಅಂಡ್ ಕ್ಯಾಮಾಯಿಲ್ ಎಕ್ಸ್ಟ್ರಾಕ್ಟ್, ಅಂಡ್ ಅದೇ ತರ ಟೀ ಟ್ರೀ ಆಯಿಲ್ ಅಂಡ್ ಅಲೋವೆರಾ ಎಕ್ಸ್ಟ್ರಾಕ್ಟ್, ಇದು ಡ್ಯಾಂಡ್ರಫ್ ಕಂಟ್ರೋಲ್ ಶಾಂಪೂ. ಸೊ ಈ ಲೈಕ್ 2 ತರ ಶಾಂಪೂ ಇದೆ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡುವಂಥದ್ದು. ಸೊ ಅದು ಆಫರ್ ಅಲ್ಲಿ ಇದೆ.
And yes, last month ittu and ee month kuda see you can see buy any one shampoo and any one conditioner ಡಿಯಾಲಜಿ ರೇಂಜ್ ಅಲ್ಲಿ ನಮ್ಗೆ 25% ಡಿಸ್ಕೌಂಟ್ ಇದೆ. ಡಿಯಾಲಜಿ ರೇಂಜು ಅಷ್ಟೇ ಬೋತ್ ಸ್ಕ್ಯಾಲ್ಪು ಹೇರ್ಸ್ಗೆ ನಮ್ಗೆ ಒಂದು ಕೇರ್ ಮಾಡ್ಕೊಳ್ಳೋಂಥ ಪ್ರಾಡಕ್ಟ್, ಕೇರ್ ತಗೊಳ್ಳೋಂಥ ಪ್ರಾಡಕ್ಟ್. ಇದೂ ಎಕ್ಸಲೆಂಟ್ ರಿಸಲ್ಟ್ ಕೊಡುವಂತ ಪ್ರಾಡಕ್ಟ್. ಸೊ ಇದ್ರ ಬಗ್ಗೆನೂ ಡೀಟೇಲ್ ಆಗಿ ನಮ್ದು ಪ್ರಾಡಕ್ಟ್ಸ್ ಟ್ರೈನಿಂಗ್ ಅಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಬಟ್ ಇದು ಡಿಸ್ಕೌಂಟ್ಸ್ ಅಲ್ಲಿ ಇದೆ. ನಾವ್ ಅನ್ಕೊಂತೀವಿ ಇಲ್ಲಿ ರೆಡ್ ರೇಟ್ ಅಲ್ಲಿ ಕಾಣಿಸ್ತಾ ಇಲ್ಲ, ಇದು ಆಫರ್ ಅಲ್ಲಿ ಇದೆಯೋ ಇಲ್ವೋ ಅಂತ. ಬಟ್ ಈ ತರ ಶಾರ್ಟ್ ನೋಟ್ಸ್ ಇಲ್ಲಿ ಇರತ್ತೆ, ನಾವು ಅಬ್ಸರ್ವ್ ಮಾಡ್ಬೇಕು. ಸೊ ಎನಿ ಒನ್ ಶಾಂಪೂ ಎನಿ ಒನ್ ಕಂಡೀಷನರ್ ಯಾವ ಕಾಂಬಿನೇಷನ್ ಅಲ್ಲಿ ತಗೊಂಡು 25% ಡಿಸ್ಕೌಂಟ್ ಇರುತ್ತೆ. ಅಂಡ್ ಎಸ್ ಆಸ್ ಯೂಶಲ್ ಲೈಕ್ ಹೈಜೀನ್ ಅಂತ ಬಂದಾಗ ಸ್ಯಾನಿಟರಿ ಪ್ಯಾಡ್ಸ್, ಫೆಮಿನಲ್ ಸ್ಯಾನಿಟರಿ ಪ್ಯಾಡ್ಸ್, ಇದು ಸಬ್ಸ್ಕ್ರಿಪ್ಷನ್ ಅಲ್ಲೂ ಕೂಡ ತಗೋಬಹುದು. ಇದು ಹಾಗೆ ಕಂಟಿನ್ಯೂ ಆಗತ್ತೆ. ಸೊ ಸಬ್ಸ್ಕ್ರಿಪ್ಷನ್ ಹೇಗೆ ಅಂಡ್ ಆ ಪ್ಯಾಡ್ಸ್ ಬಗ್ಗೆ ಮಾತಾಡೋದಿದ್ರೆ ಅದು ಕೂಡ ಅಷ್ಟೇ ನಮ್ದು ಹೈಜೀನ್ ಸೆಷನ್ ಅಲ್ಲಿ ಅಟೆಂಡ್ ಮಾಡಿ ತಿಳ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಅಂಡ್ ಮೆನ್ ರೇಂಜ್ ಅಲ್ಲಿ ಎಸ್ ನಾಟ್ ಫಾರ್ ಮೆನ್ ಪವರ್ ಹೋಲ್ಡ್ ಅಂಡ್ ಸ್ಲೀಕ್ ಇನ್ವಿಸಿಬಲ್ ಹೇರ್ ಜೆಲ್. ಸೊ ಹೇರ್ ಸ್ಟೈಲ್ ಮಾಡ್ಬೇಕಾದ್ರೆ ಯೂಸ್ ಮಾಡುವಂತ ಜೆಲ್ ಇದು ಡಿಸ್ಕೌಂಟ್ಸ್ ಅಲ್ಲಿ ಇದೆ ಈ ಮಂತ್. ಅಂಡ್ ನಾಟ್ ಫಾರ್ ಮೆನ್ ರೇಂಜ್ ಅಲ್ಲಿ ಎಸ್ ಇದು ಲೈಕ್ ಫೇಸ್ ಕ್ರೀಮ್, ಫೇಸ್ ಕ್ಲೆನ್ಸರ್ ಮತ್ತೆ ಸೋಪ್, ಇದು 3 ಆಫರ್ ಅಲ್ಲಿ ಇದೆ. ಅಂಡ್ ಈ ಸೋಪ್ ಬಾರ್, ಕ್ಲೆನ್ಸಿಂಗ್ ಬಾರ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನಮ್ಮ ಮನೇಲಿ ನಮ್ಮ ಫಾದರ್ಗೆ ತುಂಬಾ ಇಷ್ಟ ಆಗುವಂತ ಸೋಪ್ ಇದು. ಯಾಕಂದ್ರೆ ಸುಮಾರು ಸೋಪ್ಗಳೆಲ್ಲ ಯೂಸ್ ಮಾಡ್ತಿದ್ರು, ಅವ್ರಿಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಇದೆ. ಬಟ್ ಈ ಸೋಪ್ ಸ್ಟಾರ್ಟ್ ಮಾಡಿದ್ಮೇಲೆ ಜಸ್ಟ್ ಗಿಫ್ಟ್ ಮಾಡಿದೆ ಒಂದ್ಸತಿ, ಒಂದು 6 ಸೋಪ್ಸ್ ಯೂಸ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ ಅಂತ, ಸೆಟ್ ಆದ್ರೆ ಅದನ್ನೇ ಕಂಟಿನ್ಯೂ ಮಾಡಿ ಅಂತ. ಅವ್ರಿಗೆ ಇವಾಗ ತುಂಬಾ ಇಷ್ಟ ಆಗೋಗಿದೆ. ಒಂದೊಂದ್ಸತಿ 12 ಸೋಪ್ಸ್ ತಗೊಂಡು ಇಟ್ಕೊಂಡ್ಬಿಡ್ತಾರೆ. ಸೊ ಸ್ಕಿನ್ನಿಗೆ ಯಾವುದೇ ತರ ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಕೂಡ ರೆಡ್ಯೂಸ್ ಆಗಿದೆ ಇದು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಾದ್ಮೇಲೆ. ಅಂಡ್ ಎಸ್ ಬೇಬಿ ಓ ರೇಂಜ್, ಯಾರ್ಯಾರ ಮನೆಯಲ್ಲಿ ಪುಟ್ಟು ಮಕ್ಕಳಿದ್ದಾರೆ ಅವ್ರಿಗೆಲ್ರಿಗೂ ಈ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡಬಹುದು. ತುಂಬಾನೇ ಸೇಫ್ಟಿ ಪ್ರಾಡಕ್ಟ್. ಇದರಲ್ಲಿ ಹೇರ್ ಅಂಡ್ ಬಾಡಿ ವಾಶ್ ಇದೆ ಅಂಡ್ ಮಲ್ಟಿಪರ್ಪಸ್ ಬಾಮ್ ಇದೆ. ಅಂಡ್ ಕಿಡ್ಸ್ಗೆ, ಎಸ್ಪೆಷಲಿ ಕಿಡ್ಸ್ಗೆ ಅಂತಾನೆ ಶವರ್ ಜೆಲ್ಸ್ ಅಂಡ್ ಬಾಡಿ ವಾಶಸ್ ಇದೆ. ಸ್ಟ್ರಾಬೆರಿ ಫ್ಲೇವರ್ದು ಅಂಡ್ ಗ್ರೀನ್ ಆಪಲ್ ಫ್ಲೇವರ್ದು, 2 ಮಕ್ಳಿಗೆ ಇಷ್ಟ ಆಗತ್ತೆ. 2 ಡಿಸ್ಕೌಂಟ್ಸ್ ಅಲ್ಲಿ ಇದೆ. ಸೊ ನಾವು ಯಾರ್ಯಾರಿಗೆ ಏನೇನ್ ಕೊಡ್ಬೇಕು, ಏನೇನ್ ಸಜೆಸ್ಟ್ ಮಾಡ್ಬೇಕು ಅನ್ನೋದು ಫಸ್ಟ್ ನಾವು ಲಿಸ್ಟ್ ಮಾಡ್ಕೋಬೇಕು. ಓಕೆ, ಇಂಥವ್ರಿಗೆ ಇದನ್ನ ಸಜೆಸ್ಟ್ ಮಾಡ್ಬೇಕು, ಇಂಥವ್ರಿಗೆ ಇದು ಅಂತ ಹೇಳಿ ಅದ್ರ ಪ್ರಕಾರ ನಾವು ಪ್ರಮೋಟ್ ಮಾಡ್ತಾ ಹೋಗೋದ್ರಿಂದ ಆರ್ಡರ್ಸ್ ಚೆನ್ನಾಗಿ ಸಿಗತ್ತೆ. ಅಂಡ್ ಆಟೋಮೆಟಿಕಲಿ ಹ್ಯಾಪಿ ಕಸ್ಟಮರ್ ಇಸ್ ದ ಮೇನ್ ಥಿಂಗ್. ನಮ್ ಫೋಕಸ್ ಎಲ್ಲಿರ್ಬೇಕು, ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು ನಮ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ. ಸೊ ರೈಟ್ ಪ್ರಾಡಕ್ಟ್ ಫಾರ್ ರೈಟ್ ಕಸ್ಟಮರ್ಸ್ ಕೊಡ್ತಾ ಹೋದ್ರೆ ಖಂಡಿತ ನಮ್ಗೆ ಆರ್ಡರ್ಸ್ ಪ್ರತಿ ಸತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂಡ್ ಅದೇ ತರ ಪರ್ಫ್ಯೂಮ್ಸ್ ಅಂತ ಬಂದಾಗ ಸುಮಾರು ಪರ್ಫ್ಯೂಮ್ಸ್ ಡಿಸ್ಕೌಂಟ್ಸ್ ಅಲ್ಲಿ ಇದೆ ಫಾರ್ ಹಿಮ್ ಅಂಡ್ ಫಾರ್ ಹರ್. ಅಂಡ್ ಲಿಪ್ಸ್ಟಿಕ್ಸ್ ಇದು ಅಷ್ಟೇ, ಯು ಕ್ಯಾನ್ ಸಿ ಹಿಯರ್ ಬೈ 1 at 15% ಆಫ್, ಬೈ 2 at 40% ಆಫ್. ಸೊ ಸ್ಮಾರ್ಟ್ ಸೇವಿಂಗ್ಸ್ ಕೂಡ ಈ ಲಿಪ್ಸ್ಟಿಕ್ಸ್ಗೆ ಇದೆ. ಅಂಡ್ ಅದೇ ತರ ಇಂಟಿಮೇಟ್ ಕೇರ್, ಫೆಮಿನಲ್ ಇಂಟಿಮೇಟ್ ವಾಶ್, ಇದಂತೂ ತುಂಬಾ ಯೂಸ್ ಆಗಂತ ಪ್ರಾಡಕ್ಟ್. ಎಲ್ಲಾರ ಮನೇಲೂ ಒಂದೊಂದು ಇಟ್ಕೊಳ್ಳೇಬೇಕು ನಾವು. ಸೊ ಬೈ 1 at 15%, ಬೈ 2 at 30% ಡಿಸ್ಕೌಂಟ್. ಸೊ ಇಂಟಿಮೇಟ್ ಕೇರ್ ಅಷ್ಟೇ. ಇದು ಇನ್ನ ಡೀಟೇಲ್ ಆಗಿ ತಿಳ್ಕೊಳಕ್ಕೆ ನಮ್ಮ ಬಾಡಿ ಕೇರ್ ಸೆಷನ್ ಅಂದ್ರೆ ಸ್ಕಿನ್ ಕೇರ್ ಲೈಕ್ ಪ್ರಾಡಕ್ಟ್ಸ್ ಟ್ರೈನಿಂಗ್ ಅಲ್ಲಿ ಡೀಟೇಲ್ ನಾಲೆಜ್ ತಿಳ್ಕೊಬಹುದು. ಯಾರ್ಯಾರಿಗೆ ಗೊತ್ತಿದೆ ಖಂಡಿತ ಇದನ್ನ ತಗೊಳ್ಳಿ, ಕಂಟಿನ್ಯೂ ಮಾಡಿ. ಯಾರ್ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಇನ್ನ ಡೀಟೇಲ್ ಆಗಿ ನಮ್ ಫರ್ದರ್ ಟ್ರೈನಿಂಗ್ಸ್ ಅಲ್ಲಿ ತಿಳ್ಕೊಬಹುದು. ಅಂಡ್ ಡಿಯೋಡ್ರೆಂಟ್ಸ್ ಇದು ಅಷ್ಟೇ, ಬೈ 1 at 15% ಆಫ್ ಅಂಡ್ ಬೈ 2 at 30% ಆಫ್. ಇದು ಅಷ್ಟೇ, ಜೋಡಾನಿ ಗೋಲ್ಡ್ ಎಸೆನ್ಸ್ ಅಂಡ್ ಪೊಸೆಸ್ 2 ಫ್ರಾಗ್ರೆನ್ಸ್ ತುಂಬಾ ಚೆನ್ನಾಗಿದೆ. ಸೊ ರೋಲಾನ್ಸ್ ಕೂಡ ಡಿಸ್ಕೌಂಟ್ಸ್ ಅಲ್ಲಿ ಇದೆ. ಬೋತ್ ಮೆನ್ ವಿಮೆನ್ ಇಬ್ರಿಗೂ ಯೂಸ್ ಆಗುವಂತ ರೋಲಾನ್ಸ್ ಆಫರ್ ಅಲ್ಲಿ ಇದೆ ಈ ಮಂತ್. ಅಂಡ್ ಪಿಕ್ ಎನಿ at 219. ಸೊ ಓವರ್ ಆಲ್ ಈ ಫುಡ್ ಕೇರ್ ಪ್ರಾಡಕ್ಟ್ಸ್ ಇದು ಅಷ್ಟೇ ವಿಂಟರ್ಗೆ ತುಂಬಾ ಅವಶ್ಯಕತೆ ಇರುವಂತ ಫುಡ್ ಕೇರ್ ಪ್ರಾಡಕ್ಟ್ಸ್. ಇದು ನಮ್ಗೆ ಈ ಫೀಟ್ ಅಪ್ ಅಡ್ವಾನ್ಸ್ ಕ್ರ್ಯಾಕ್ ಹೀಲ್ ರಿಪೇರ್ ಕ್ರೀಮು 299 ಗಿದೆ. ಅಂದ್ರೆ ಕ್ರ್ಯಾಕ್ಸ್ ನ ಫುಲ್ ಆಗಿ ಕ್ಲಿಯರ್ ಮಾಡ್ತಾ ಹೋಗುತ್ತೆ. ದಿನ ಅಪ್ಲೈ ಮಾಡ್ತಾ ಹೋಗ್ಬೇಕು, ನಮ್ಗೆ ಆಲ್ಮೋಸ್ಟ್ 1 ವೀಕ್ ಒಳಗಡೆನೆ ಡಿಫ್ರೆನ್ಸ್ ಕಾಣಿಸ್ತಾ ಹೋಗುತ್ತೆ. ಅಂಡ್ ಅದೇ ತರ ಫೀಟ್ ಅಪ್ ಕಂಫರ್ಟ್ ಓವರ್ ನೈಟ್ ಮಾಯಶ್ಚರೈಸಿಂಗ್ ಫುಡ್ ಕ್ರೀಮ್
ಸೊ ನೈಟ್ ಕ್ರೀಮ್ ತರ ನೈಟ್ ಫುಲ್ಲು ಅಪ್ಲೈ ಮಾಡಿ ಬಿಡ್ಬೇಕು, ಫುಲ್ಲು ಕಾಲ್ಗೆ ವಾಶ್ ಮಾಡಿ ಕೊನೆಯಲ್ಲಿ ಹಚ್ಚಿ ಮಲ್ಕೋಬೇಕು. ಸೊ ಮಾಯಶ್ಚರೈಸೇಷನ್ ಇಂಪ್ರೂವ್ ಆಗತ್ತೆ. ಯಾಕಂದ್ರೆ ಇಡೀ ದೇಹಕ್ಕೆ ಆ ಪಾದನೇ ತುಂಬಾ ಮುಖ್ಯ, ಅಂದ್ರೆ ಫೀಟ್ ಪಾರ್ಟ್ ಏನಿದೆ ಅದು ತುಂಬಾ ಮುಖ್ಯ. ಅಲ್ಲಿಂದನೇ ನಮ್ಗೆ ಎಲ್ಲಾ ತರ ಡಿಸೀಸಸ್ ಸ್ಟಾರ್ಟ್ ಆಗೋದು. ಅದನ್ನ ನಾವು ಕೇರ್ ತಗೊಂಡು ಚೆನ್ನಾಗಿ ಇಟ್ಕೊಂಡ್ರೆ ಫುಲ್ ಬಾಡಿ ನಾವು ಹೆಲ್ದಿ ಆಗಿರೋದಕ್ಕೆ ಸಾಧ್ಯ ಇದೆ. ಓಕೆ, ಅದೇ ತರ ಫೀಟ್ ಅಪ್ ಕಂಫರ್ಟ್ ಆಲ್ ಡೇ ರಿಫ್ರೆಶಿಂಗ್ ಕೇರ್ ಫುಡ್ ಕ್ರೀಮ್. ಸೊ ಇದು ಫುಲ್ ಡೇ ಕೇರ್ ಕೊಡುತ್ತೆ, ಡೇ ಟೈಮ್ ಅಲ್ಲಿ ಅಪ್ಲೈ ಮಾಡಿ ಬಿಡ್ಬೋದು. ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದು ಹೀಲ್ ರಿಪೇರ್ಗೆ ಬೇರೆ ಇದೆ, ಅಂದ್ರೆ ಕ್ರ್ಯಾಕ್ಸ್ ಯಾರಿಗ್ ಜಾಸ್ತಿ ಇರುತ್ತೆ ಅವರಿಗೆ ಇದನ್ನ ಸಜೆಸ್ಟ್ ಮಾಡ್ಬೋದು. ಅಂಡ್ ನೈಟ್ ಟೈಮು ಒಂದು ಸಾಫ್ಟ್ ಆಗಿ ಇಟ್ಕೋಬೇಕು, ನೈಟ್ ಕ್ರೀಮ್ ತರ ವರ್ಕ್ ಮಾಡ್ಬೇಕಂದ್ರೆ ಈ ಫೀಟ್ ಅಪ್ ಕಂಫರ್ಟ್ ಓವರ್ ನೈಟ್ ಕ್ರೀಮ್ ಯೂಸ್ ಮಾಡ್ಬೋದು. ಡೇ ಟೈಮ್ ಅಲ್ಲಿ ಡೇ ಕ್ರೀಮ್ ತರ ಕಾಲಿಗೆ ಯೂಸ್ ಮಾಡೋಂಥದ್ದು ಫೀಟ್ ಅಪ್ ಕಂಫರ್ಟ್ ಆಲ್ ಡೇ ರಿಫ್ರೆಶಿಂಗ್ ಕೇರ್. ಓಕೆ, ಸೊ ಇಲ್ಲಿ ತನಕ ನಾವು ಕ್ಯಾಟ್ಲಾಗ್ ಚಾಟ್ ಮಾಡಿದೀವಿ. ಹೋಲ್ ಕ್ಯಾಟ್ಲಾಗ್ ಆಲ್ಮೋಸ್ಟ್ ಆಫರ್ ಅಲ್ಲಿ ಇರೋಂಥದ್ದು ಹೈಲೈಟ್ ಮಾಡಿ ಮಾತಾಡಿದೀನಿ. ಯಾರಿಗಾದ್ರೂ ಇದ್ರ ಬಗ್ಗೆ ಡೌಟ್ಸ್ ಇದ್ರೆ ಕೇಳ್ಬೋದು. ಇದು ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಯಾವ್ದಾದ್ರು ಡೌಟ್ಸ್ ಇದ್ರೆ. ಇನ್ ದ ಮೀನ್ ವೈಲ್ ನೆಕ್ಸ್ಟ್ ಈ ಪ್ರಾಡಕ್ಟ್ಸ್ ನೆಲ್ಲ ಇಟ್ಕೊಂಡು ನಾವ್ ಯಾವ ತರ ಬೆನಿಫಿಟ್ ಮಾಡ್ಕೋಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಅಷ್ಟೊತ್ತಿಗೆ ಯಾರಿಗಾದ್ರೂ ಏನಾದ್ರೂ ಮೆಸೇಜಸ್ ಇದ್ರೆ ಪ್ಲೀಸ್ ಟೈಪ್ ಮಾಡಿ. ಎನಿ ಡೌಟ್ಸ್ ಪ್ಲೀಸ್ ಆಸ್ಕ್ ಮೀ. ಸೊ ಪ್ರಾಡಕ್ಟ್ಸ್ ಆಫರ್ ಅಲ್ಲಿ ಇರೋದೆಲ್ಲ ಇಷ್ಟ ಆಯ್ತಾ ಈ ಮಂತು? ಯಾವ್ದು ಇಷ್ಟ ಆಯ್ತು? ನಿಮ್ಮ ಆಪ್ಷನ್ ಯಾವ್ದು? ನಿಮ್ ಫೇವ್ರೆಟ್ ಯಾವ್ದು? ಎಸ್, ಹೇರ್ ಫಾಲ್ ಅಂಡ್ ಡ್ಯಾಂಡ್ರಫ್ಗೆ ಶಾಂಪೂ ಕಂಡೀಷನರ್ ಅಂತ ಕೇಳ್ತಾ ಇದ್ದೀರಾ. ಡ್ಯಾಂಡ್ರಫಿಗೆ ಈ ಮಂತ್ ಆಫರ್ ಅಲ್ಲಿ ಇದೆ, ಅವಾಗ್ಲೇ ತೋರಿಸ್ದೆ. ಸೊ ಯಾರು ನಿಮ್ನ ಇನ್ವೈಟ್ ಮಾಡಿದ್ದಾರೆ ಅವರು ಫೋಟೋ ಕಳಿಸ್ತಾರೆ ಒಂದ್ಸತಿ ಯಾವುದು ಅಂತ. ಅಂಡ್ ಹೇರ್ ಫಾಲ್ಗೂ ಇದೆ, ಹೇರ್ ಫಾಲ್ ಕಂಟ್ರೋಲ್ ಆಗಕ್ಕೆ. ನಿಮ್ಗೆ ಕನ್ಸಲ್ಟೇಷನ್, ಬ್ಯೂಟಿ ಕನ್ಸಲ್ಟೇಷನ್ ತಗೊಳ್ಳಿ. ಯಾರು ನಿಮ್ಮನ್ನ ಇನ್ವೈಟ್ ಮಾಡಿದ್ದಾರೆ ಅವ್ರ ಮುಖಾಂತರ ಬ್ಯೂಟಿ ಕನ್ಸಲ್ಟೇಷನ್ ಪೂರ್ತಿಯಾಗಿ ತಗೊಂಡು ನಿಮಗ್ ರಿಕ್ವೈರ್ಮೆಂಟ್ ಇರೋದನ್ನ ಅದ್ರ ಪ್ರಕಾರ ಸಜೆಷನ್ಸ್ ತಗೊಳ್ಳಿ. ಎಸ್, ನೋವೇಜ್ ಪ್ಲಸ್ ಎಲ್ಲಾ 3 ಪ್ರಾಡಕ್ಟ್ ಇಷ್ಟ ಅಂತ ಒಬ್ರು ಮೆಸೇಜ್ ಮಾಡಿದ್ದಾರೆ. ಸೊ ಇನ್ಯಾರ್ಗೆ ಏನೇನ್ ಪ್ರಾಡಕ್ಟ್ಸ್ ಇಷ್ಟ ಆಯ್ತು? ನಿಮ್ ಫೇವ್ರೆಟ್ ಪ್ರಾಡಕ್ಟ್ ಯಾವ್ದು? ನಾನು ಈ ಮಂತ್ ಅಲ್ಲಿ ತಗೊಳ್ಳೇಬೇಕಪ್ಪ ಇದು ಅಂತ ಯಾವ ಪ್ರಾಡಕ್ಟ್ ನೀವು ಡಿಸೈಡ್ ಮಾಡಿರೋದು? ನಾನು ಇದನ್ನ ಟ್ರೈ ಮಾಡ್ಲೇಬೇಕು ಅಂತ. ಓಕೆ, ರಾಯಲ್ ವೆಲ್ವೆಟ್ ವೆರಿ ನೈಸ್. ಇನ್ಯಾರ್ಯಾರು ಏನೇನ್ ಪ್ಲಾನ್ ಮಾಡಿದೀರಾ? ನೋವೇಜ್ ವೆರಿ ಗುಡ್. ಸೊ ಇನ್ಯಾರು ಟೈಪ್ ಫಾಸ್ಟ್? ನೋವೇಜ್ SPF ವೆರಿ ಗುಡ್. ಬೇಬಿ, ಓಕೆ, ಬೇಬಿ ಓ ಪ್ರಾಡಕ್ಟ್ಸ್. ಓಕೆ, ಟೈಪ್ ಮಾಡ್ತಾ ಇರಿ. ಲೆಟ್ ಮೀ ಸಿ ವಾಟ್ ಎಲ್ಸ್ ಇಸ್ ದೇರ್. ಇನ್ನೇನಿದೆ ಅಂತ ನೋಡೋಣ. ಮನಿ ಪಾರ್ಟ್. ಓಕೆ, ಬರೀ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋದಲ್ಲ, ಪ್ರಾಡಕ್ಟ್ಸ್ ನಮ್ಗೆ ಯಾವ ತರ ಬೆನಿಫಿಟ್ ಆಗತ್ತೆ, ಅದರಿಂದ ನಮ್ಗೆ ಏನೇನು ಸಿಗತ್ತೆ. ಖಂಡಿತ ಚೆನ್ನಾಗಂತೂ ಕಾಣಿಸ್ತೀವಿ, ನಾವು ಸ್ಕಿನ್ ಚೆನ್ನಾಗಿ ಇಟ್ಕೋತೀವಿ, ನಮ್ ಹೆಲ್ತ್ ಚೆನ್ನಾಗಿ ನೋಡ್ಕೋತೀವಿ, ನಮ್ ಹೇರ್ನೆಲ್ಲ ಚೆನ್ನಾಗಿ ಕಾಪಾಡ್ಕೋತೀವಿ. ಬಟ್ ಅದೇ ತರ ಈ ಪ್ರಾಡಕ್ಟ್ಸ್ ನ ಪ್ರತಿ ತಿಂಗಳು ತಗೊಳೋದಿಕ್ಕೆ ನಮ್ಗೆ ದುಡ್ಡು ಬೇಕಲ್ಲ? ಬೇಕಾ ಬೇಡವಾ? ಅಟ್ಲೀಸ್ಟ್ ನಾವ್ ಇಷ್ಟಪಡುವಂತ ಪ್ರಾಡಕ್ಟ್ಸ್ ತಗೊಳಕ್ ದುಡ್ಡು ಬೇಕಾ? ಎಸ್ ಅಂತ ಹಾಕಿ ಬೇಕು ಅಂದ್ರೆ. ಎಸ್, ವೆರಿ ನೈಸ್. ಸೊ ದುಡ್ಡಂತೂ ಬೇಕೇ ಬೇಕು. ಸೊ ಆ ದುಡ್ಡನ್ನ ಯಾವ್ಯಾವ ತರ ಮಾಡ್ಕೋಬಹುದು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಬಟ್ ಅದಕ್ ಮುಂಚೆ ನಾವು ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಕ್ ಇರ್ಬೋದು, ಆರ್ಡರ್ ಹಾಕೊಳ್ಳೋದಿಕ್ಕೆ, ಅದಕ್ಕೆಲ್ಲ ನಮ್ಗೆ ಪಾಯಿಂಟ್ಸ್ ಸಿಗತ್ತೆ, ನಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ? ಸೊ ಪಾಯಿಂಟ್ಸ್ ಅಂತ ಬಂದಾಗ ನಮ್ಗೆ ಎವ್ರಿ ಮಂತ್ ಸಪೋರ್ಟ್ ಪ್ರೋಗ್ರಾಮ್ಸ್ ಅಂತ ಇದ್ದೇ ಇರುತ್ತೆ. ಈ ಡಿಸೆಂಬರ್ ಅಲ್ಲಿ ಸಪೋರ್ಟ್ ಪ್ರೋಗ್ರಾಮ್ ಏನು ಅಂದ್ರೆ, ಸೊ ಬೂಸ್ಟ್ ಯುವರ್ ಬಿಸ್ನೆಸ್ ವಿತ್ ಫ್ಯಾಂಟಾಸ್ಟಿಕ್ ಆಫರ್ಸ್ ಆಫ್ ದ ಮಂತ್. ನಾವು ಬರೀ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡೋದಲ್ಲ, ಪರ್ಚೇಸ್ ಮಾಡೋದಿಕ್ಕೆ ನಮ್ಗೆ ಪಾಯಿಂಟ್ಸ್ ಅಂತ ಸಿಗತ್ತೆ. ಆ ಪಾಯಿಂಟ್ಸ್ ಮಾಡಿದಾಗ ಎಕ್ಸಾಂಪಲ್ ಈ ಮಂತ್ ಅಲ್ಲಿ ನಾವು 60 ಪಾಯಿಂಟ್ಸ್ ಮಾಡಿದ್ವಿ ಅಂದ್ರೆ 1st ಡಿಸೆಂಬರ್ ಇಂದ 31st ಡಿಸೆಂಬರ್ ತನಕ ನಮ್ಗೆ ಅದರಲ್ಲೂ ಅಕ್ಯುಮುಲೇಟೆಡ್ ಆರ್ಡರ್ಸ್, ಒಂದೇ ಆರ್ಡರ್ 60 ಪಾಯಿಂಟ್ ಮಾಡ್ಬೇಕಂತಿಲ್ಲ. ಈ ಮಂತ್ ಪೂರ್ತಿ ಮಾಡಿದ್ರೆ 60 ಪಾಯಿಂಟ್ ನಮ್ಗೆ ಈ ಬಾಡಿ ಕ್ರೀಮು, ಅದರಲ್ಲೂ ಇದು ತುಂಬಾ ಪರ್ಫ್ಯೂಮ್ಡ್ ಆಗಿರುವಂತ ಬಾಡಿ ಕ್ರೀಮು 1099 ರುಪೀಸ್ದು ಜಸ್ಟ್ 99 ರುಪೀಸಿಗೆ ಬರುತ್ತೆ. ನೆಕ್ಸ್ಟ್ ಮಂತ್ ಅಲ್ಲಿ ಬರೀ ನಾವು 99 ರುಪೀಸಿಗೆ ತಗೋಬಹುದು.
ಓಕೆ 1000 rupees ಸೇವಿಂಗ್ಸ್ ಮಾಡ್ತೀವಿ. ಸೊ 60 ಪಾಯಿಂಟ್ಸ್ ಈ ಬೆನಿಫಿಟ್ ಇದೆ. ಮತ್ತೆ 120 ಪಾಯಿಂಟ್ಸ್ ಮಾಡಿದ್ರೆ ಅದು ಅಷ್ಟೇ ಅಕ್ಯುಮುಲೇಟೆಡ್ ಆರ್ಡರ್ಸ್ 120 ಪಾಯಿಂಟ್ಸ್ ಈ ಡಿಸೆಂಬರ್ 1st ಇಂದ 31st ತನಕ ಯಾರು ಮಾಡ್ತೀವಿ ನಮ್ಗೆ ಈ ಕಟ್ಲರಿ ಸೆಟ್ 24 ಪೀಸಸ್ ಇದೆ ಇದರಲ್ಲಿ. ಸೊ ಇದರಲ್ಲಿ ಫೋರ್ಕು ಮತ್ತೆ ಸ್ಪೂನು ಮತ್ತೆ ಇವನ್ ಲೈಕ್ ಎಲ್ಲ 2 ಟೈಪ್ಸ್ ಆಫ್ ಸ್ಪೂನ್ಸ್ ಇದೆ ಇದರಲ್ಲಿ. ಈ ಕಟ್ಲರಿ ಸೆಟ್ ಅಂತೂ ತುಂಬಾ ಚೆನ್ನಾಗಿದೆ. ಡೆಸರ್ಟ್ಸ್ ಯೂಸ್ ಮಾಡುವಂತದ್ದು ರೆಗ್ಯುಲರ್ ಸ್ಪೂನು ಅಂಡ್ ಕ್ವಾಲಿಟಿ ಅಂತೂ ಸ್ಟೈನ್ಲೆಸ್ ಸ್ಟೀಲು, ತುಂಬಾ ಒಳ್ಳೆ ಸ್ಟೈನ್ಲೆಸ್ ಸ್ಟೀಲು ಇದು. ಯಾಕಂದ್ರೆ ಹಿಂದೊಂದ್ಸತಿ ನಾವ್ ಇದನ್ನ ಅಚೀವ್ ಮಾಡಿದ್ವಿ. ಇವತ್ತಿಗೂ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಬರೋಂತ ಸ್ಟೈನ್ಲೆಸ್ ಐಟಮ್ಸ್ ಗಳು ಏನೇನ್ ಕೊಡ್ತಾರೆ ಆರಿಫ್ಲೇಮ್ ಇಂದ ತುಂಬಾನೇ ಚೆನ್ನಾಗಿದೆ. ಸೊ ಇದಂತೂ ಖಂಡಿತ ಮಿಸ್ ಮಾಡಬೇಡಿ. ಸ್ಪೂನ್ಸ್ ಎಲ್ಲ ಎಷ್ಟಿದ್ರು ಮನೆಗೆ ಸಾಲೋದಿಲ್ಲ, ಬೇಕೇ ಬೇಕು. ಓಕೆ, ಸೊ ಅದ್ರ ಜೊತೆಗೆ ಆಸ್ ಯೂಶಲ್ ನಮ್ದು ಲೈಕ್ 200 ಪಾಯಿಂಟ್ಸ್ ಮಾಡೋದ್ರಿಂದ ಎವ್ರಿ ಮಂತ್ ಬಿಸ್ನೆಸ್ ಕ್ಲಾಸ್ ಇರುತ್ತೆ. ಬಿಸ್ನೆಸ್ ಕ್ಲಾಸ್ ಬೆನಿಫಿಟ್ ಅಂತೂ ಸಿಕ್ಕೇ ಸಿಗತ್ತೆ. ಸೊ 200 ಪಾಯಿಂಟ್ಸ್ ಈ ಮಂತ್ ಅಲ್ಲಿ ಮಾಡಿ ನೆಕ್ಸ್ಟ್ ಮಂತ್ ಅಲ್ಲಿ ನಿಮ್ ಫೇವ್ರೆಟ್ 3 ಪ್ರಾಡಕ್ಟ್ಸ್ ಮೇಲೆ 50% ಡಿಸ್ಕೌಂಟ್ ತಗೋಬಹುದು. ಅದ್ರ ಜೊತೆಗೆ ಆಸ್ ಯೂಶಲ್ ಪ್ಲೆಂಟಿ ಪ್ರೋಗ್ರಾಮ್ ಬೆನಿಫಿಟ್ ಏನಿದೆ ಕಟ್ಲರಿ ಸೆಟ್ ಅದು ಕೂಡ ತಗೊಬಹುದು. ಸೊ ಈ ಬಿಸ್ನೆಸ್ ಕ್ಲಾಸ್ ಅಂತೂ ಮಿಸ್ ಮಾಡ್ಲೇಬೇಡಿ. ಪ್ರತಿ ತಿಂಗಳು ಬಿಸ್ನೆಸ್ ಕ್ಲಾಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ ಫೇವ್ರೆಟ್ ಪರ್ಫ್ಯೂಮ್ಸು ಮತ್ತೆ ನಮ್ ಫೇವ್ರೆಟ್ ಡೇ ಕ್ರೀಮ್ಸು ಅದೆಲ್ಲ ನಾವು ಡಿಸ್ಕೌಂಟ್ಸ್ ಅಲ್ಲಿ ತಗೋಬಹುದು. ಅದೇ ತರ ಬೇರೆ ಯಾರಾದ್ರೂ ಕೇಳಿದ್ರು ಅವ್ರಿಗೆ ಡಿಸ್ಕೌಂಟ್ಸ್ ಅಲ್ಲಿ ಕೊಡಿಸ್ಬೋದು. ಅಂಡ್ ಇನ್ಫ್ಯಾಕ್ಟ್ ಬಿಸ್ನೆಸ್ ಕ್ಲಾಸ್ ಅಲ್ಲಿ ನಾವು ಲಾಟ್ಸ್ ಆಫ್ ಮನಿ ಕೂಡ ಮಾಡ್ಕೊಬಹುದು. ಓಕೆ, ಸೊ ಆ ತರ ನೀವು ಪ್ಲಾನ್ ಮಾಡಿ. ಅಂಡ್ ಬಿಸ್ನೆಸ್ ಕ್ಲಾಸ್ ಲಾಯಲ್ಟಿ ಕೂಡ ಈ ಮಂತ್ ಅಲ್ಲಿ ಇದೆ. 1st ಡಿಸೆಂಬರ್ ಇಂದ 31st ಜಾನ್ವರಿ ಅಂದ್ರೆ ಡಿಸೆಂಬರ್ 1st ಇಂದ 31st ಡಿಸೆಂಬರ್ ತನಕ 250 ಪಾಯಿಂಟ್ಸ್. ಮತ್ತೆ ಜನವರಿ 1st ಇಂದ ಜನವರಿ ಎಂಡ್ ತನಕ ಯಾರು 250 ಪಾಯಿಂಟ್ಸ್ ಮಾಡ್ತಾರೆ ಸೊ ಅಂತವರಿಗೆ ಈ ಬ್ಲೂಟೂತ್ ಸೌಂಡ್ ಬಾರ್. ಸೊ ಇದು ನಮಗೆ 5990 ರುಪೀಸ್ದು ಜಸ್ಟ್ 399 ಬರುತ್ತೆ. ಸೊ ಈ ಬೋಟ್, ಈ ಸೌಂಡ್ ಬಾರ್ ಬೋಟ್ ಅಂತೂ ತುಂಬಾ ಚೆನ್ನಾಗಿರತ್ತೆ. ಸೊ ಕ್ಯಾರಿ ಮಾಡಕ್ಕೂ ಚೆನ್ನಾಗಿದೆ. ಎಲ್ಲ ಟ್ರಿಪ್ಸು ಅದು ಇದು ಹೋಗ್ತಾ ಇರ್ತೀವಲ್ಲ ಅಲ್ಲಿ ಯೂಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ಇನ್ಫ್ಯಾಕ್ಟ್ ಎಷ್ಟು ಖುಷಿ ಆಗತ್ತೆ ಅಂದ್ರೆ ನನ್ನ ಮಗಳು ಆನ್ಯುವಲ್ ಡೇಗೆ ಬೋಟ್ ಲಾಸ್ಟ್ ಟೈಮ್ ಒಂದು ಬೋಟ್ ಕೊಟ್ಟಿದ್ರು. ಪ್ರತಿ ಸತಿ ಆನ್ಯುವಲ್ ಡೇ ಪ್ರಾಕ್ಟೀಸ್ಗೆ ಇವಳೇ ತಗೊಂಡ್ ಹೋಗ್ತಾಳೆ. ಸೊ ನೆಕ್ಸ್ಟ್ ಇಯರ್ಗೆ ಮೋಸ್ಟ್ಲಿ ಈ ಬೋಟ್ ತಗೊಂಡ್ ಹೋಗ್ತಾಳೆ. ಸೊ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದ್ದಾಳೆ, ನೋಡಮ್ಮ ಇನ್ನೊಂದು ಹೊಸದ್ ಬರ್ತಿದೆ. ಸೊ ಕ್ಯಾರಿ ಮಾಡೋದಕ್ಕೆ ಇದು ಈಸಿ ಆಗತ್ತೆ. ಅದಾದ್ರೆ ಒಂದು ಬಾಕ್ಸ್ ತರ ಇದೆ, ಬ್ಯಾಗಲ್ಲಿ ಇಟ್ಕೋಬೇಕು. ಇದಾದ್ರೆ ನೋಡು ಎಷ್ಟು ಈಸಿಯಾಗಿ ಕ್ಯಾರಿ ಮಾಡ್ಬೋದು, ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು ಅಂತ ಆಗ್ಲೇ ಎಷ್ಟೊಂದು ಪ್ಲಾನ್ ಮಾಡಿದ್ಲು. ಸೊ ಈ ತರ ಖಂಡಿತ ಮನೆಯಲ್ಲಿ ಯಾರಿಗಾದ್ರೂ ಒಬ್ರಿಗೆ ಒಂದೊಂದ್ ತರ ಇದು ಯೂಸ್ ಆಗೇ ಆಗತ್ತೆ. ಸೊ ಸ್ಮಾರ್ಟ್ ಸೇವಿಂಗ್ಸ್ ಆಲ್ರೆಡಿ ಇದೆ. ಸೊ ಸ್ಮಾರ್ಟ್ ಸೇವಿಂಗ್ಸ್ ಅಂತ ಬಂದಾಗ 1st ಡಿಸೆಂಬರ್ ಟು 31st ಡಿಸೆಂಬರ್ ಬೈ ಎನಿ 2 ಈ ನೋವೇಜ್ ಪ್ರಾಡಕ್ಟ್ಸ್ ಅಲ್ಲಿ ಯಾವುದೇ ಕಾಂಬಿನೇಷನ್ ಅಲ್ಲಿ 2 ತಗೊಂಡ್ರೆ 40% ಡಿಸ್ಕೌಂಟ್ ಇದೆ. ಆಲ್ರೆಡಿ ಡಿಸ್ಕೌಂಟ್ ಇದೆ, ಬಟ್ ಕಾಂಬಿನೇಷನ್ ಆಫ್ 2 ಅಲ್ಲಿ ತಗೊಂಡಾಗ 40% ಸ್ಮಾರ್ಟ್ ಸೇವಿಂಗ್ಸ್ ಇದೆ. ಅಂಡ್ ಅದೇ ತರ ಲಿಪ್ಸ್ಟಿಕ್ಸ್ ಕೂಡ ಅಷ್ಟೇ, ಎನಿ ಕಾಂಬಿನೇಷನ್ ತಗೋಬಹುದು, ಮಲ್ಟಿಪಲ್ಸ್ ಆಫ್ ಎನಿ 2. ಸೊ ಇದು ಕೂಡ 40% ಡಿಸ್ಕೌಂಟ್ ಅಲ್ಲಿ ತಗೋಬಹುದು. MRP ಮೇಲೆ 40% ಬರುತ್ತೆ. ಅಂಡ್ ವಿ ಮಿಸ್ ಯು. ಸೊ ಈ ಆಫರ್ ಕೂಡ ಎಕ್ಸಲೆಂಟ್ ಆಗಿದೆ. ಈ ಮಂತ್ ಅಲ್ಲಿ ಅಂದ್ರೆ ಇನ್ಆಕ್ಟಿವ್ಸ್ 4 ಲೈಕ್ 31st ಆಗಸ್ಟ್ ಮುಂಚೆ ಯಾರು ಆರ್ಡರ್ ಹಾಕಿರ್ತಾರೆ ನಿಮ್ ಗ್ರೂಪ್ ಅಲ್ಲಿ, ಆಗಸ್ಟ್ ಆದ್ಮೇಲೆ ಯಾರು ಆರ್ಡರ್ ಹಾಕಿಲ್ಲ ಅಂತವ್ರಿಗೆ ಮಾತ್ರ ಈ ಆಫರ್ ಇರೋದು. ಕಮ್ಯುನಿಕೇಟ್ ಮಾಡಿ. ತುಂಬಾ ಒಳ್ಳೆ ಪರ್ಫ್ಯೂಮ್ ಇದು ಕೂಡ ಅಷ್ಟೇ. ಪರ್ಫ್ಯೂಮ್ ಬಂದು ಕಾಸ್ಟು ನಿಮ್ಗೆ ಲೈಕ್ ಯಾವ್ದಾದ್ರು ಪರ್ಫ್ಯೂಮ್ ನ ಸೆಲೆಕ್ಟ್ ಮಾಡ್ಕೋಬಹುದು. 1499 ರುಪೀಸ್ ಪರ್ಫ್ಯೂಮು ಜಸ್ಟ್ 149 ರುಪೀಸ್ಗೆ ಇನ್ಸ್ಟೆಂಟ್ ಆಗಿ ಬರ್ತಾ ಇದೆ. ಓಕೆ, ಬಟ್ ಅವ್ರು ಮಾಡ್ಬೇಕಾಗಿರೋದೇನು 2500 ರುಪೀಸ್ ಆರ್ಡರ್ ಪ್ಲೇಸ್ ಮಾಡ್ಬೇಕು. ಬಟ್ ಇದೇನಂದ್ರೆ 15th ಲಾಸ್ಟ್ ಆಗತ್ತೆ. ಗಮನ ಕೊಡ್ಬೇಕಾಗಿರೋದು ಇದು ಡಿಸೆಂಬರ್ 15th ಲಾಸ್ಟ್ ಆಗತ್ತೆ. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಅಂಡ್ ಅದೇ ತರ ಇವತ್ತೇ ಆರ್ಡರ್ ಹಾಕೊಂಡ್ರೆ ಎಕ್ಸ್ಟ್ರಾ 50% ಕೂಡ ಡಿಸ್ಕೌಂಟ್ ಕೂಡ ಸಿಗತ್ತೆ. ಮಿಸ್ ಮಾಡಬೇಡಿ. ಅಂಡ್ ಎಸ್, ನಮ್ ಬಿಸ್ನೆಸ್ ಡೆವಲಪ್ ಆಗ್ಬೇಕು, ದುಡ್ಡು ಜಾಸ್ತಿ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಹೊಸ ಪೀಪಲ್ ನ ಆಡ್ ಮಾಡ್ತಾ ಹೋಗ್ಬೇಕು. ಹೊಸೊಬ್ರಿಗೆಲ್ಲ ಈ ನಮ್ಮ ಪ್ರಾಡಕ್ಟ್ಸ್, ನಮ್ಮ ಅಪರ್ಚುನಿಟಿ ಬಗ್ಗೆ ನಾವು ಅವ್ರಿಗೆ ತೋರಿಸ್ತಾ ಹೋದ್ರೆ, ಇಂಟ್ರಡ್ಯೂಸ್ ಮಾಡ್ತಾ ಹೋದ್ರೆ ಅವ್ರಿಗೂ ಬೆನಿಫಿಟ್ ಆಗತ್ತೆ, ನಮಗೂ ಕೂಡ ಟೀಮ್ ಬೆಳೀತಾ ಹೋಗುತ್ತೆ. ಸೊ ಆ ತರ ಇದ್ದಾಗ ಅವ್ರಿಗೂ ಕೂಡ ಆಫರ್ ಇದೆ. ಅವ್ರು ಜಾಯಿನ್ ಆಗಿ ಅವ್ರ ಸಿಂಗಲ್ ಆರ್ಡರ್ 2500 ರುಪೀಸ್ ಆರ್ಡರ್ ಹಾಕೊಂಡ್ರೆ ಇನ್ಸ್ಟೆಂಟ್ ಡಿಸ್ಕೌಂಟ್ 500 ರುಪೀಸ್ ಬರುತ್ತೆ. ಓಕೆ,
ಸೊ ಇದು ಅಷ್ಟೇ. ಇವನ್ ನವೆಂಬರ್ ಮಂತ್ ಅಲ್ಲಿ ಯಾರ್ಯಾರು ಹೊಸಬ್ರನ್ನ ಜಾಯಿನ್ ಮಾಡಿದೀರಾ ಅಥವಾ ಇವತ್ತಿನ ಮೀಟಿಂಗ್ ಅಲ್ಲಿ ಯಾರ್ಯಾರು ಹೊಸಬ್ರು ನವೆಂಬರ್ ಅಲ್ಲಿ ಜಾಯಿನ್ ಆಗಿ ಇನ್ನ ಆರ್ಡರ್ ಹಾಕೊಂಡಿಲ್ಲ ಅಂತವ್ರಿಗೂ ಕೂಡ ಈ ಆಫರ್ ಇದೆ. ಬಟ್ 15th ಡಿಸೆಂಬರ್ ಒಳಗಡೆ ನೀವು 2500 rupees ಆರ್ಡರ್ ಪ್ಲೇಸ್ ಮಾಡಬೇಕು. ಆವಾಗ 500 rupees ಕ್ಯಾಶ್ ಡಿಸ್ಕೌಂಟ್ ಆಗತ್ತೆ. ಅಂಡ್ ಆಸ್ ಯೂಶುವಲ್ 20% ಡಿಸ್ಕೌಂಟ್ ಇದ್ದೇ ಇರುತ್ತೆ. ಸೊ ರೆಕ್ರೂಟ್ಮೆಂಟ್ ಅಲ್ಲೂ ನಮ್ ಬಿಸ್ನೆಸ್ ಡೆವಲಪ್ ಮಾಡ್ಕೋಬಹುದು. ಪ್ರಾಡಕ್ಟ್ಸ್ ಹ್ಯಾಪಿ ಕಸ್ಟಮರ್ಸ್ ಕ್ರಿಯೇಟ್ ಮಾಡೋದ್ರಿಂದನೂ ನಮ್ ಬಿಸ್ನೆಸ್ ನ ಡೆವಲಪ್ ಮಾಡ್ಕೊಬಹುದು. ಅಂಡ್ ನಾಟ್ ಓನ್ಲಿ ದಟ್, ಇವತ್ತು ಲಾಸ್ಟ್ ಆಗತ್ತೆ, ಇದು ಗಮನದಲ್ಲಿ ಇಟ್ಕೊಳ್ಳಿ. 50% ಡಿಸ್ಕೌಂಟ್ ಇವತ್ತು ಲಾಸ್ಟ್ ಆಗುತ್ತೆ. ಓಕೆ, ಸೊ ಫಸ್ಟ್ ಇಂದ ಸ್ಟಾರ್ಟ್ ಆಗಿತ್ತು. ಸೊ ಸಿಂಗಲ್ ಆರ್ಡರ್ 3000 rupees ಹಾಕೊಂಡ್ರೆ ನಿಮ್ಗೆ ಫ್ಲಾಟ್ 50% ಡಿಸ್ಕೌಂಟ್ ಬರುತ್ತೆ ಆನ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್. ಓಕೆ, ನೀವು ಆರ್ಡರ್ ಹಾಕಿರೋದ್ರಲ್ಲಿ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಮೇಲೆ 50% ಡಿಸ್ಕೌಂಟ್ ಬರುತ್ತೆ. ಸೊ ಇಷ್ಟು ನಾವಿವತ್ತು ಆಫರ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದೀವಿ. ಸುಮಾರು ಜನ ಮೆಸೇಜಸ್ ಹಾಕಿದೀರಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸೆಂಡಿಂಗ್ ದ ಮೆಸೇಜಸ್. ಈಗ ಫ್ಯೂ ಟಿಪ್ಸ್ ನ ಕೊಡ್ತೀನಿ, ಇಷ್ಟಪಡ್ತೀರಾ? ಫ್ಯೂ ಟಿಪ್ಸ್ ಕೊಡ್ತೀನಿ ಹೆಂಗೆ ಆರ್ಡರ್ಸ್ ನ ಇನ್ಕ್ರೀಸ್ ಮಾಡ್ಕೋಬಹುದು ಅಂತ. ತುಂಬಾ ಹೊತ್ತು ತಗೊಳ್ಳೋದಿಲ್ಲ, ಇನ್ನೊಂದು ಕೇವಲ ಒಂದು 10 ನಿಮಿಷ ತಗೊಳ್ತೀನಿ. You want some ideas and tips how to increase our points? ಇಷ್ಟ ಇದೆಯಾ? ಎಸ್, ಮೆಸೇಜಸ್ ಬಂದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಓಕೆ, ಎಸ್ ಎಸ್, ವೆರಿ ನೈಸ್. ಓಕೆ, ಸೊ ನಾನು ಕೂಡ ಸಿಂಪಲ್ ಹೋಮ್ ಮೇಕರ್ನೆ. ಓಕೆ, 15 ವರ್ಷದಿಂದ ನಾನು ಬಿಸ್ನೆಸ್ ಅಂತ ತಗೊಂಡು ಮಾಡಕ್ ಶುರು ಮಾಡಿದ್ರು. ಬಟ್ ಸಿಂಪಲ್ ಆಗಿ ಡೈಲಿ ಬೇಸಿಸ್ ಅಲ್ಲಿ ಬೇಸಿಕ್ ಆಗಿ ಏನ್ ಮಾಡ್ತೀನಿ, ಆರ್ಡರ್ಸ್ ನ ಹೆಂಗ್ ಇಂಪ್ರೂವ್ ಮಾಡ್ಕೋತೀನಿ ಅಷ್ಟು ಮಾತ್ರ ಹೇಳ್ತೀನಿ. ಓಕೆ, ಯಾಕೆಂದ್ರೆ ನಮ್ಗೆ ಆರ್ಡರ್ಸ್ ಇನ್ಕ್ರೀಸ್ ಮಾಡ್ಕೋಬೇಕು, ಹ್ಯಾಪಿ ಕಸ್ಟಮರ್ಸ್ ನ ಕ್ರಿಯೇಟ್ ಮಾಡ್ಬೇಕು, ಹಾಗೆ ನಾವು ಅದ್ರಲ್ಲಿ ಎಂಜಾಯ್ ಕೂಡ ಮಾಡ್ಬೇಕು ಬರೋ ದುಡ್ಡಲ್ಲಿ. ಓಕೆ, ಇಲ್ಲಿ ಹಲವಾರು ತರ ವಿಚಾರಗಳಿದೆ. ಬಟ್ ಬೇಸಿಕ್ ಆಗಿ ನಮ್ ಪ್ರಿಪ್ರೇಷನ್ ತುಂಬಾ ಮುಖ್ಯ. ನಾವೊಂದು ಆರ್ಡರ್ಸ್ ಹಿಡಿಬೇಕು ಅಂದ್ರೂ ಪ್ರಿಪ್ರೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ನಾವು ಫ್ಯೂ ಪ್ರಾಡಕ್ಟ್ಸ್ ನ ಹೈಲೈಟ್ ಮಾಡಿ ಮಾತಾಡಿದೀವಿ. ಅದ್ರಲ್ಲೂ ತುಂಬಾ ಹೆಲ್ಪ್ ಆಗುವಂತ ಪ್ರಾಡಕ್ಟ್ಸ್ ಈ ಮಂತ್ ಅಲ್ಲಿ ತಕ್ಷಣ ಜನಕ್ಕೆ ನೋಡ್ತಿದ್ದಂಗೆ, ಕ್ಯಾಟ್ಲಾಗ್ ನೋಡ್ತಿದ್ದಂಗೆ ನಮ್ಗೆ ಕಾಸ್ಟ್ಲಿ, ಇದಿಷ್ಟೊಂದು ಕಾಸ್ಟ್ ಇದೆ ಅಂತೆಲ್ಲ ಕ್ವೆಶನ್ಸ್ ಹಾಕೇ ಹಾಕ್ತಾರೆ. ನಾನ್ ತಗೊಳ್ಬೇಕಲ್ಲ ಅಂತ. ಈ ಪ್ರಾಬ್ಲಮ್ ನ ನಾವೆಲ್ಲರೂ ಫೇಸ್ ಮಾಡ್ತೀವಿ ಅಲ್ವಾ? ಸೊ ಅದಕ್ಕೆ ನಾವು ಫ್ಯೂ ಪ್ರಾಡಕ್ಟ್ಸ್ ನ ಸೆಲೆಕ್ಟ್ ಮಾಡಿ ಇಟ್ಕೋಬಹುದು. ಅದ್ರಲ್ಲೂ ಈ ಸತಿ ನಾನ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಮಿಲ್ಕ್ ಅಂಡ್ ಹನಿ ಬಾಡಿ ಕ್ರೀಮ್, ಟೆಂಡರ್ ಕೇರ್ ಅಂಡ್ ಫುಡ್ ಕೇರ್ ಪ್ರಾಡಕ್ಟ್ಸ್. ಈ 3 ಕಂಪಲ್ಸರಿಯಾಗಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದೀನಿ. ಯಾಕೆಂದ್ರೆ ಇದು ಈಸಿಯಾಗಿ ಎಲ್ಲರಿಗೂ ಪ್ರಮೋಟ್ ಮಾಡಬಹುದು. ನೀಡ್ ಆಫ್ ದ ಅವರ್ ವಿಂಟರ್ ಸೊಲ್ಯೂಷನ್ ಇದು ಅಲ್ವಾ, ವಿಂಟರ್ ಕೇರ್ ಸೊಲ್ಯೂಷನ್. ಸೊ ಇಲ್ಲಿ ನಾವು ಇದು 3 ಆಯ್ಕೆ ಮಾಡ್ಕೊಂಡಾಗ ಏನಾಗುತ್ತೆ, ನಾವು ಇದಕ್ಕೆ ಅಂತ ಇನ್ಫ್ಯಾಕ್ಟ್ ಪೋಸ್ಟರ್ಸ್ ಕೂಡ ಸುಮಾರು ರೆಡಿ ಆಗಿದೆ. ಅದನ್ನ ಆಲ್ರೆಡಿ ಪೋಸ್ಟಿಂಗ್ಸ್ ಕೂಡ ಮಾಡ್ತಾ ಇದೀವಿ. ಅದನ್ನ ಯುಟಿಲೈಸ್ ಮಾಡ್ಕೊಂಡು ನೀವು ಪೋಸ್ಟ್ ಮಾಡ್ಬೋದು. ಬಟ್ ಅದು ಒಂದು ವಿಚಾರ. ಅಂಡ್ ಪೋಸ್ಟಿಂಗು ರೆಗ್ಯುಲರ್ ಆಗಿರ್ಬೇಕು. ಸ್ಟೇಟಸ್ ಅಲ್ಲಿ ಇನ್ ಜನರಲ್ ಪೋಸ್ಟ್ ಮಾಡ್ತೀರಾ, ಬಟ್ ಇಂಡಿವಿಜುವಲ್ ಆಗುನು ಬ್ರಾಡ್ಕಾಸ್ಟ್ ಗ್ರೂಪ್ಸ್ ಮಾಡಿ ಪೋಸ್ಟ್ ಮಾಡ್ತಾ ಹೋಗ್ಬೋದು. ಅದು ಒಂದ್ ವಿಚಾರ. ಅಂಡ್ ಅದ್ರ ಜೊತೆಗೆ ತುಂಬಾ ಹೆಲ್ಪ್ ಆಗಂತದ್ದು, ನನಗೆ ಹೆಲ್ಪ್ ಆಗ್ತಾ ಇರೋದು, ಇನ್ಫ್ಯಾಕ್ಟ್ ನನ್ನ ಟೀಮ್ಗೂ ಹೆಲ್ಪ್ ಆಗ್ತಾ ಇರೋ ವಿಚಾರ ಹೇಳ್ತೀನಿ. ಸರ್ವೆ. ಆರಿಫ್ಲೇಮ್ ಅಲ್ಲಿ ಸರ್ವೆ ಕಂಡಕ್ಟ್ ಮಾಡೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಅಪ್ರೋಚ್ ಮಾಡ್ಕೊಂಡು ನಾವು ಜನನ್ನ ನಮ್ ಕಡೆ ನಾವು ಅಟ್ರಾಕ್ಟ್ ಮಾಡ್ಕೊಬಹುದು. ಸೊ ಇದು ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಹೆಸಿಟೇಷನ್ ಇತ್ತು, ಹೆಂಗೆ ಜನನ ಅಪ್ರೋಚ್ ಮಾಡೋದು, ಅಯ್ಯೋ ಅವ್ರು ಏನ್ ಅನ್ಕೋತಾರೋ, ನಂಗೆ ಆರ್ಡರ್ಸ್ ಕೇಳಕ್ ಹೋದ್ರೆ ಅಯ್ಯೋ ಇವಳಿಗೇನಿಕೆ ಆರಿಫ್ಲೇಮ್ ಬಿಸ್ನೆಸ್ ಅಲ್ಲ, ಆರಾಮಾಗಿರ್ಬೋದಲ್ಲ, ಏನ್ ಮಾತಾಡ್ತಾರೋ, ಇದೆಲ್ಲ ಹೆಸಿಟೇಷನ್ ಇತ್ತು ನಂಗೆ. ಆಕ್ಚುಲಿ ತುಂಬಾ ಜನ ಆತರ ನಮ್ಗೆಲ್ಲ ಕಾಲೆಳೆಯೋ ಜನ ತುಂಬಾ ಇರ್ತಾರೆ. ಓಕೆ, ನಾವು ಮಾಡ್ತಾ ಇರೋದನ್ನ ಪ್ರೋತ್ಸಾಹ ಮಾಡಕ್ಕಿಂತ ಇವಳಿಗೆ ಯಾಕೆ ಬೇಕು ಅನ್ನೋರೇ ಜಾಸ್ತಿ ಇರ್ತಾರೆ. ವಿಲ್ ಯು ಅಗ್ರಿ ದಿಸ್? ಅಗ್ರಿ ಅಂದ್ರೆ ಏ ಅಂತ ಟೈಪ್ ಮಾಡಿ. ಎಸ್, ಥ್ಯಾಂಕ್ ಯು. ಸೊ ಆ ಟೈಮಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿದ್ದು ಸರ್ವೆ. ಸೊ ಸರ್ವೆ 15 ವರ್ಷದಿಂದ ಮಾಡ್ತಾ ಇದ್ದೀನಿ, ಬಿಡ್ತಾ ಇಲ್ಲ. ಆ ಸರ್ವೆಯಿಂದ ನಮ್ಗೆ ಸರ್ವೆ ಶೀಟ್ ನ ತುಂಬಾ ಯೂಸ್ ಆಗತ್ತೆ. ಸಾಧ್ಯ ಆದ್ರೆ ನಿಮ್ಗೆ ಯಾರ್ಯಾರು ಇನ್ವೈಟ್ ಮಾಡಿದ್ದಾರೆ ಅವ್ರ ಮುಖಾಂತರ ಕೇಳಿ, ಅವ್ರ ಹತ್ರ ಎಲ್ಲ ಸರ್ವೆ ಶೀಟ್ಸ್ ಇರುತ್ತೆ. ಸೊ ಸರ್ವೆಯಿಂದ ಅಪ್ರೋಚ್ ಮಾಡಿದಾಗ ಈಚ್ ಅಂಡ್ ಎವ್ರಿ ಪರ್ಸನ್ಗೂ ಅಪ್ರೋಚ್ ಮಾಡ್ತೀವಿ. ಅವ್ರ ಇಂಟ್ರೆಸ್ಟ್ ನ ತಿಳ್ಕೊತೀವಿ. ಅವ್ರಿಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ, ಅವ್ರಿಗೆ ಐದರ್ ಹೇರ್ ಕೇರ್ ಬಗ್ಗೆ ಇಷ್ಟ ಇದೆಯಾ, ಸ್ಕಿನ್ ಕೇರಾ, ಹೆಲ್ತ್ ಕೇರಾ ಅಥವಾ ಬಾಡಿ ಕೇರಾ, ಇದೆಲ್ಲ ತಿಳ್ಕೊತೀವಿ.
ಆ ಸರ್ವೇಲ್ ಮಾಡ್ತಾ ಮಾಡ್ತಾ ಅಂಡ್ ಅವ್ರಿಗೆ ಇನ್ಕಮ್ ಆಪರ್ಚುನಿಟಿ ಇಂಟ್ರೆಸ್ಟ್ ಇದೆ ಅದನ್ನು ಕೇಳ್ತೀವಿ ಆ ಸರ್ವೇಲಿ. ಸೊ ಅವ್ರಿಗೆ ಯಾವ ಇಂಟ್ರೆಸ್ಟ್ ಇದೆ ಅದನ್ನ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅದ್ರ ಪ್ರಕಾರ ಅವ್ರಿಗೆ ಕನ್ಸಲ್ಟೇಷನ್ಸ್ ಕೊಡೋದು, ಕನ್ಸಲ್ಟೇಷನ್ಸ್ ಕೊಟ್ಟು ಇಂಡಿವಿಜುವಲ್ ಆಗಿ ಪೋಸ್ಟ್ ಮಾಡೋದು, ಅವ್ರ ರಿಕ್ವೈರ್ಮೆಂಟ್ ಇರೋ ಪ್ರಾಡಕ್ಟ್ಸ್, ಸೊ ಅದ್ ಕೇರ್ ಯಾವ ತರ ತಗೋಬೇಕು ಅದನ್ನೆಲ್ಲ ಅವ್ರಿಗೆ ಹೇಳಿದಾಗ ಆಟೋಮೆಟಿಕಲಿ ಆರ್ಡರ್ಸ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ನನ್ನ ಅನುಭವ, ಸುಮ್ನೆ ಪೋಸ್ಟ್ ಮಾಡಕ್ಕಿಂತ ಫಸ್ಟ್ ಅವ್ರ ಹತ್ರ ಕನೆಕ್ಟಿವಿಟಿ ಬೆಳೆಸ್ಕೋಬೇಕು. ಹೆಸಿಟೇಷನ್ ಇಲ್ದಂಗೆ ನಾವು ಅಪ್ರೋಚ್ ಮಾಡ್ಬೇಕು ಅಂದ್ರೆ ಪ್ರೊಫೆಷನಲ್ ವೇ ಆಗಿ ಒಂದು ಸರ್ವೆ ಶೀಟ್ ಇಟ್ಕೊಂಡು ಅವ್ರದ್ದು ಡೀಟೇಲ್ಸ್ ನಾವು ಬರ್ಕೊಳ್ತಾ ಹೋಗ್ಬೇಕು. ಸೊ ಅದಕ್ಕೆ ಅಂತ ಒಂದು ಬುಕ್ ನ ಸಪರೇಟ್ ಆಗಿ ಮಾಡ್ಕೊಂಡು ಅವ್ರ ಅಪ್ರೋಚ್ ಮಾಡಿ ಅಂಡ್ ಅವ್ರು ಆ ಮಂತ್ ಅಲ್ಲಿ ಯಾವ ಪ್ರಾಡಕ್ಟ್ ಆರ್ಡರ್ ಕೊಟ್ರು ಅಂತ ಕೂಡ ನಾವು ಬರ್ಕೋಬಹುದು. ಸೊ ಅದು ಕಸ್ಟಮರ್ ಲಿಸ್ಟ್ ಅಲ್ಲಿ ನಾವು ಮಾಡ್ಕೊಳ್ತಾ ಹೋದ್ರೆ ಅವ್ರು ಯಾವ ಆರ್ಡರ್ ಕೊಟ್ರು, ಯಾವ ಪ್ರಾಡಕ್ಟ್ಸ್ ಹಾಕೊಂಡ್ರು, ಯಾವ ಡೇಟ್ ಅಲ್ಲಿ ಹಾಕೊಂಡ್ರು, ಅದರಿಂದ ನಮ್ಗೆ ಎಷ್ಟು ಲಾಭ ಬಂತು. ಇವಾಗ ತುಂಬಾ ಅಡ್ವಾನ್ಸ್ಡ್ ಆಗಿದೆ. ನೀವು ಎಕ್ಸೆಲ್ ಶೀಟ್ ಅಲ್ಲಿ ಬೇಕಾದ್ರೂ ಇದೆಲ್ಲ ಮಾಡ್ಕೊಂಡು ಒಂದು ಸೇವ್ ಮಾಡಿ ಇಟ್ಕೋಬಹುದು ಲ್ಯಾಪ್ಟಾಪ್ ಅಲ್ಲಿ. ಇಲ್ಲ ಅಂದ್ರೆ ನಾವಂತೂ ಇನ್ನ ನಿಜವಾಗ್ಲೂ ನಾನು ಅಷ್ಟೊಂದು ಅಡ್ವಾನ್ಸ್ಡ್ ಆಗಿಲ್ಲ. ಬುಕ್ ಅಲ್ಲಿ ಬರ್ಕೊಳ್ಳೋದು ನಂಗೆ ತುಂಬಾ ಆರಾಮ್ ಅನ್ಸುತ್ತೆ. ಸೊ ಬುಕ್ ಅಲ್ಲಿ ಸರ್ವೆ ಮಾಡ್ಬಿಟ್ಟು ಆ ಕಸ್ಟಮರ್ ಈ ಮಂತ್ ಅಲ್ಲಿ ಏನ್ ಆರ್ಡರ್ ಕೊಟ್ರು, ಅವ್ರ ಐದರ್ ಜಾಯಿನ್ ಆದ್ರ, VIP ಕಸ್ಟಮರ್ ಆಗಿ ಜಾಯಿನ್ ಆದ್ರ ಅಥವಾ ಬ್ರ್ಯಾಂಡ್ ಪಾರ್ಟ್ನರ್ ಆಗಿ ಜಾಯಿನ್ ಆದ್ರ, ಆ ಡೀಟೇಲ್ಸ್ ಎಲ್ಲ ಬರ್ಕೋತೀನಿ. ಇನ್ಫ್ಯಾಕ್ಟ್ ಅವ್ರ ಫೋನ್ ನಂಬರ್ ಕೂಡ ಬರ್ಕೋತೀನಿ. ಎಷ್ಟೊಂದ್ಸತಿ ನಮ್ದು ಮೇಲ್ ಇಂದ ಸೇವ್ ಆಗಿದ್ರು ನಂಬರ್ಸ್, ಎಷ್ಟೊಂದ್ಸತಿ ಫೋನ್ ಚೇಂಜ್ ಮಾಡಿದಾಗ ತುಂಬಾ ನಂಬರ್ಸ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಬುಕ್ ಬೆಸ್ಟ್ ರೆಕಾರ್ಡ್ ಅಂತ ನನ್ನ ಪ್ರಕಾರ. ಸೊ ಬುಕ್ ಅಲ್ಲಿ ಅವರ ಹೆಸರು, ಅವರ ಫೋನ್ ನಂಬರು, ಮತ್ತೆ ಯಾವ ಡೇಟ್ ಅಲ್ಲಿ ಅವ್ರಿಗೆ ಸರ್ವೆ ಮಾಡಿದ್ರಿ, ಸರ್ವೇಲಿ ಏನೇನ್ ಡೀಟೇಲ್ಸ್, ಮತ್ತೆ ಆ ಮಂತ್ ಅಲ್ಲಿ ಅವ್ರು ಏನ್ ತಗೊಂಡ್ರು, ಅವ್ರು VIP ಕಸ್ಟಮರ್ ಆಗಿ ತಗೊಂಡ್ರ, ಬ್ರ್ಯಾಂಡ್ ಪಾರ್ಟ್ನರ್ ಆಗಿ ತಗೊಂಡ್ರ, ಮತ್ತೆ ಅದರಿಂದ ನನಗೆ ಎಷ್ಟು ಲಾಭ ಬಂತು, ಎಲ್ಲದನ್ನು ಮೇಂಟೈನ್ ಮಾಡ್ತಾ ಹೋಗ್ಬೋದು. ಅಂಡ್ ಆ ಮಂತ್ ಅಲ್ಲಿ ಆ ಪ್ರಾಡಕ್ಟ್ ತಗೊಂಡಿದ್ದಾರೆ ಅಂದ್ರೆ ಅಗೇನ್ ನಮ್ದ 3-4 ಮಂತ್ಸ್ ಅಲ್ಲಿ ಆ ಪ್ರಾಡಕ್ಟ್ ಆಫರ್ ಬಂದೇ ಬರುತ್ತೆ. ನಮ್ ಪ್ರಾಡಕ್ಟ್ಸ್ ಅಂತೂ ಒಂದ್ 3-4 ಮಂತ್ಸ್ ಒನ್ಸ್ ಅಂತೂ ಖಾಲಿ ಆಗ್ತಾ ಹೋಗುತ್ತೆ. ಲಾಸ್ಟ್ ಅಂದ್ರೆ 5 to 6 ಮಂತ್ಸ್. ಅವಾಗ ನಾವು ಮತ್ತೆ ಅವ್ರನ್ನ ಅಪ್ರೋಚ್ ಮಾಡಿ ಅವರಿಗೆ ಪ್ರಾಡಕ್ಟ್ಸ್ ನ ಸಜೆಸ್ಟ್ ಮಾಡ್ಬೋದು. ಮೇ ಬಿ ಬ್ರ್ಯಾಂಡ್ ಪಾರ್ಟ್ನರ್ ಆರ್ ಮೇ ಬಿ VIP ಕಸ್ಟಮರ್. ಸೊ ಹಿಂಗ್ ಮಾಡಿನೇ ಲಾಟ್ಸ್ ಆಫ್ ಮನಿ ಇದ್ರಲ್ಲಿ ಮಾಡ್ಕೋಬಹುದು. ಎಸ್ಪೆಷಲಿ VIP ಕಸ್ಟಮರ್ ಅವ್ರಿಗೆ ನನ್ಗೆ ಪ್ರಾಡಕ್ಟ್ಸ್ ಎಲ್ಲ ಯಾರಿಗೂ ತೋರ್ಸಕ್ ಇಷ್ಟ ಇಲ್ಲ, ನಂಗೆ ಬಿಸ್ನೆಸ್ ಇಂಟ್ರೆಸ್ಟ್ ಇಲ್ಲ ಅಂತವ್ರನ್ನ ಖಂಡಿತ VIP ಕಸ್ಟಮರ್ ಮಾಡ್ಕೊಳ್ಳಿ. ಅವರಿಗೆ 10% ಡಿಸ್ಕೌಂಟು ಸಿಗತ್ತೆ, ಪ್ಲಸ್ ನಮಗೆ 15% ಕಮಿಷನ್ ಸಿಗತ್ತೆ. ಅದೇ ತರ ಬ್ರ್ಯಾಂಡ್ ಪಾರ್ಟ್ನರ್, ಎಸ್ ಅವ್ರಿಗೆ ಗಿಫ್ಟ್ಸ್ ಬೇಕು, ಮತ್ತೆ ಬೇರೆಯವ್ರಿಗೂ ಪ್ರಾಡಕ್ಟ್ಸ್ ರೆಕಮೆಂಡ್ ಮಾಡ್ತಾರೆ, ಮತ್ ನಂಗೆ 20% ಬೇಕು ಅಂತೆಲ್ಲ ಇರೋರ್ಗೆ ಖಂಡಿತ ನೀವು ಬ್ರ್ಯಾಂಡ್ ಪಾರ್ಟ್ನರ್ ಮಾಡಿ. ಬಟ್ ಟ್ರಾನ್ಸ್ಪರೆನ್ಸಿ ಇರ್ಲಿ, ಇಬ್ರಿಗೂ ಒಂದೇ ತರ ಗೈಡ್ ಮಾಡಿ ಯಾರಿಗೆ ಯಾವ್ದಕ್ ಇಷ್ಟ ಇದೆಯೋ ಆಯ್ಕೆ ಮಾಡ್ಕೊಂಡು ರಿಜಿಸ್ಟರ್ ಆಗ್ತಾರೆ. ಸೊ ನಾವು VIP ಆಗಿ ಅಥವಾ ಬ್ರ್ಯಾಂಡ್ ಪಾರ್ಟ್ನರೇ ಆಗಿ ಅಂತ ಯಾರಿಗೂ ನಾವು ಫೋರ್ಸ್ ಮಾಡೋದ್ ಬೇಡ. ಆ ಸರ್ವೆ ಮಾಡೋದ್ರಿಂದ ಅವ್ರ ಇಂಟ್ರೆಸ್ಟ್ ಏನು ಅಂತ ಗೊತ್ತಾಗತ್ತೆ. ಅದ್ರ ಪ್ರಕಾರ ನಾವು ಅವ್ರಿಗೆ ಮಾತಾಡ್ತಾ ಹೋದ್ರೆ ಅವ್ರಿಗೆ ಇಷ್ಟ ಆಗತ್ತೆ. ಸುಮ್ನೆ ಬ್ಲೈಂಡ್ ಆಗಿ ನಾವು ಓಕೆ ನಮ್ಮ ಅಪ್ಲೈನು ಫೋಟೋ ಕಳ್ಸಿದಾರೆ ನಾನು ಕಳಿಸ್ತಾ ಹೋಗ್ತೀನಿ, ನನ್ ಕೆಲ್ಸ ಏನು ಸ್ಟೇಟಸ್ ಪೋಸ್ಟ್ ಮಾಡೋದು, ಗ್ರೂಪ್ ಪೋಸ್ಟ್ ಮಾಡೋದು, ಇಷ್ಟೇ ತಾನೇ ಮಾಡ್ತೀನಿ ಅಂತ ಅನ್ಕೋತೀವಿ. ಇಲ್ಲ, ಅದು ಸುಳ್ಳು. ಅದು ಮಾಡ್ಬೇಕು, ಬಟ್ ಅದ್ರ ಜೊತೆಗೆ ಒಬ್ಬೊಬ್ರಿಗೆನೆ ಅವ್ರಿಗೆ ಇಷ್ಟ ಆಗುವಂತದ್ದು ಕಳಿಸ್ತಾ ಹೋದ್ರೆ ಆಟೋಮೆಟಿಕಲಿ ಆರ್ಡರ್ ಬಿಲ್ಡಪ್ ಆಗತ್ತೆ. ಸೊ ಅಷ್ಟು ಮಾತ್ರ ಅಲ್ಲ, ಇವಾಗ ಇನ್ನ ಒಂದು ಸ್ಟಾರ್ಟ್ ಆಗಿರೋದೇನಂದ್ರೆ ರಿವ್ಯೂಸ್. ತುಂಬಾ ವಿಡಿಯೋಸ್, ಓಕೆ, ಇನ್ಫ್ಯಾಕ್ಟ್ ನಿಮ್ಗೆ ತುಂಬಾ ವಿಡಿಯೋಸ್ ಸಿಗ್ತಾ ಹೋಗತ್ತೆ. ಬಟ್ ನಿಮ್ಗೆ ಏನ್ ಕಾಂಟೆಸ್ಟ್ ಕೊಡ್ತಾರೆ, ನಿಮಗೆ ಏನ್ ಅನೌನ್ಸ್ ಮಾಡ್ತಾರೆ ನಿಮ್ಮ ಅಪ್ಲೈನ್ಸ್, ಸೊ ಆ ಕಾಂಟೆಸ್ಟ್ ಅಲ್ಲಿ ನೀವು ಇನ್ವಾಲ್ವ್ ಆಗಿ. ಲಾಸ್ಟ್ ಮಂತ್ ಅಲ್ಲಿ ತುಂಬಾ ಒಳ್ಳೆ ಕಾಂಟೆಸ್ಟ್ ಅನೌನ್ಸ್ ಮಾಡಿತ್ತು. ನಮ್ದು ಒಂದು ಮಿಷನ್ ಡೈಮಂಡ್ ಪ್ರಾಜೆಕ್ಟ್ ಅಂತ ನಡೀತಾ ಇದೆ. ಆ ಪ್ರಾಜೆಕ್ಟ್ ಅಲ್ಲಿ ನಾನು ಕೂಡ ಇದ್ದೀನಿ. ಸೊ ಅದ್ರಲ್ಲಿ ಕಾಂಟೆಸ್ಟ್ ನ ಅನೌನ್ಸ್ ಮಾಡಿದಾಗ, ಓಕೆ, ಅದಕ್ ಮುಂಚೆ ಒಂದು 2 ಮಂತ್ಸ್ ಇಂದ ಈ ವಿಡಿಯೋ ಬಗ್ಗೆ ಸ್ವಲ್ಪ ಆಸಕ್ತಿ ಶುರುವಾಗಿತ್ತು. ಲಾಸ್ಟ್ ಮಂತ್ 2 ಮಂತ್ಸ್ ಬಿಫೋರ್. ಸೊ ಆಸಕ್ತಿ ಶುರುವಾಗಿತ್ತು. ಅದಕ್ ಮುಂಚೆ ಅಯ್ಯೋ ವಿಡಿಯೋ ಮಾಡ್ಬೇಕಾ, ಅಯ್ಯೋ ನನ್ ಫೇಸ್ ಟು ಫೇಸ್ ಬರ್ಬೇಕಾ, ಒಂದ್ ಸ್ವಲ್ಪ ಹೆಸಿಟೇಷನ್ ಇತ್ತು. ಬಟ್ ಸ್ಲೋ ಆಗಿ ನಾನು ನನ್ನ ಟೀಮು ಎಲ್ಲ ಚಿಕ್ಕ ಚಿಕ್ಕ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ನಂಗೆ ಮೇ ಬಿ ಹೆಲ್ಪ್ ಆಯ್ತು ಲಾಸ್ಟ್ ಮಂತ್ ಅಲ್ಲಿ. ಅಂಡ್ ಇನ್ಫ್ಯಾಕ್ಟ್ ಐ ಆಮ್ ಪ್ರೌಡ್ ಟು ಶೇರ್ ವಿತ್ ಯು ಆಲ್. ಐ ಆಮ್ ವೆರಿ ಮಚ್ ಹ್ಯಾಪಿ. ನಾನು ಲಕ್ಕಿ ಡ್ರಾಲ್ ಕೂಡ ಸೆಲೆಕ್ಟ್ ಆಗಿದ್ದೀನಿ. ಅದೇನು 3 people ನ ಲಕ್ಕಿ ಡ್ರಾಲ್ ಸೆಲೆಕ್ಟ್ ಮಾಡಿದ್ರು, ಅದರಲ್ಲಿ ನಾನು ಕೂಡ ಸೆಲೆಕ್ಟ್ ಆಗಿ ಪ್ರೈಸ್ ತಗೊಂತಾ ಇದ್ದೀನಿ. ಸೊ ಅದು ತುಂಬಾನೇ ಖುಷಿ ಆಗುವಂತ ವಿಚಾರ. ಸೊ ವಿಡಿಯೋಸ್ ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ರಿವ್ಯೂಸ್ ಜನಕ್ಕೆ ಇವಾಗ ತುಂಬಾ ಅವಶ್ಯಕತೆ ಇದೆ. ಸೊ ನಾವೇನೆ ಎಷ್ಟೊಂದು ವಿಚಾರಗಳನ್ನ ರಿವ್ಯೂಸ್ ನೋಡಿ ತಗೋತೀವಿ. ಎಷ್ಟು ರಿವ್ಯೂ ಇದೆ, ಅದಕ್ಕೆ ಎಷ್ಟು ರಿವ್ಯೂ ಇದೆ, ಒಂದು ಹೋಟೆಲ್ಗೆ ಹೋಗಕ್ಕಿರ್ಬೋದು, ಅಥವಾ ಎಲ್ಲಾರೋ ರೆಸಾರ್ಟ್ ಹೋಗಕ್ಕಿರ್ಬೋದು, ಅಥವಾ ಇನ್ಫ್ಯಾಕ್ಟ್ ಸ್ಮಾಲ್ ಪ್ರಾಡಕ್ಟ್ಸ್ಗೂ ನಾವು ರಿವ್ಯೂಸ್ ನೋಡ್ತೀವಿ.
ಸೊ ಹಂಗಿದ್ದಾಗ ನಮ್ ಪ್ರಾಡಕ್ಟ್ ರಿವ್ಯೂ ಒಂದು ವಿಡಿಯೋ ಮುಖಾಂತರ ಮಾಡೋದ್ರಿಂದ ತಪ್ಪೇನೂ ಇಲ್ಲ. ಎಷ್ಟೊಂದು ವಿಡಿಯೋಸ್ ನಮಗ್ ಸಿಕ್ಕಿದಾಗ ಆ ಪ್ರಾಡಕ್ಟ್ ರಿವ್ಯೂ ಹೇಳಿದಾಗ ಆಟೋಮೆಟಿಕಲಿ ಜನ ನನಗೂ ಒಂದು ತರಿಸ್ಕೊಡು, ನನಗೂ ಬೇಕು, ಈ ತರ ಎಲ್ಲ ಶುರುವಾಗುತ್ತೆ. ಸೊ ನಮ್ಗೆ ಇದು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಬರ್ತಾ ಇದೆ. ವಿಡಿಯೋ ಶೇರಿಂಗ್ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ತರ ಕಾಂಟೆಸ್ಟ್ ಗಳು ಬಂದಾಗ ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ನಾವೇನ್ ಕೊಡ್ತೀವಿ ನಮ್ಗೆ ಅದು ಡಬಲ್ ಸಿಗತ್ತೆ ಅನ್ನೋದಕ್ಕೆ ನಾವ್ ಕೊಟ್ಟಿದ್ದು ಕೇವಲ 7 ವಿಡಿಯೋ ಅಷ್ಟೇ. ನನಗ್ 300 ವಿಡಿಯೋ ಇವಾಗ ಸಿಕ್ಕಿದೆ. ಎಲ್ಲೂ ಹೋಗ್ಬೇಕಾದ್ದೇ ಇಲ್ಲ. ಸೊ ನಾವ್ ಒಂದ್ ಸ್ವಲ್ಪ ಕೊಟ್ರೆ ನಮ್ಗೆ ಆರಿಫ್ಲೇಮ್ ಅಲ್ಲಿ ಎಷ್ಟೊಂದು ವಾಪಸ್ ಸಿಗತ್ತೆ ಅನ್ನೋದಕ್ಕೆ ಇದೊಂದೇ ಉದಾಹರಣೆ. ಸೊ ತುಂಬಾ ಒಳ್ಳೆ ವರ್ಕ್ ಆಗ್ತಿದೆ ವಿಡಿಯೋ ರಿವ್ಯೂಸ್ ಇಂದ. ಸೊ ಇಷ್ಟು ವಿಚಾರ ಟಿಪ್ಸ್ ಗಳನ್ನ ಕೊಡ್ತಾ ಹೋಗ್ತಾ ಇದೀನಿ. ಸೊ ಇದನ್ನ ನೀವು ಹೇಗೆ ಯುಟಿಲೈಸ್ ಮಾಡ್ಕೊಳ್ತೀರಾ ನಿಮಗ್ ಸಂಬಂಧಪಟ್ಟಿದ್ದು. ಅಂಡ್ ಎಸ್, ಎವ್ರಿ ಟ್ಯೂಸ್ಡೇಸ್ ನಮ್ದು ಪ್ರಾಡಕ್ಟ್ ಟ್ರೈನಿಂಗ್ ಇರುತ್ತೆ. ಬಟ್ ಈ ಮಂತ್ ಅಲ್ಲಿ ಪ್ರಾಡಕ್ಟ್ಸ್ ಟ್ರೈನಿಂಗ್ ಫುಲ್ ಹೋಗೋ ಬದಲು ಒಂದೊಂದ್ ವೀಕ್ ಅಲ್ಲಿ ಒಂದೊಂದು ಬಗ್ಗೆ ಕವರ್ ಮಾಡ್ತಾ ಹೋಗ್ತೀನಿ. ನಂದೇನೆ ಎವ್ರಿ ಟ್ಯೂಸ್ಡೇಸ್ ಇರುತ್ತೆ. ಮಿಸ್ ಮಾಡಬೇಡಿ, ನೀವು ಅಟೆಂಡ್ ಮಾಡಿ. ಮತ್ತೆ ನಿಮ್ ಫ್ರೆಂಡ್ಸು ರಿಲೇಟಿವ್ಸ್ಗೂ ಇನ್ವೈಟ್ ಮಾಡಿ, ಪ್ರಾಡಕ್ಟ್ಸ್ ನಾಲೆಜ್ ತಗೊಳ್ಳಿ. ಸಿ, ನಾ ಒಂದ್ ಪಾಯಿಂಟ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ಯಾವತ್ತೂ ಪ್ರಾಡಕ್ಟ್ಸ್ ನ ಸೆಲ್ ಮಾಡಲ್ಲ, ನಾಲೆಜ್ ನ ಸೇಲ್ ಮಾಡ್ತೀನಿ. ನಿಮ್ಮ ಅಪ್ಲೈನ್ ಇವತ್ತು ಯಾರ್ಯಾರು ಕರೆದಿದ್ದಾರೆ ಅವರು ಕೂಡ ಅದೇ ಮಾಡೋದು. ಬೇಕಾದ್ರೆ ಅವ್ರ ಹತ್ರ ಡಿಸ್ಕಸ್ ಮಾಡಿ. ನಾಲೆಜ್ ನ ಸೆಲ್ ಮಾಡ್ತೀವಿ, ನಾಲೆಜ್ ನ ಶೇರ್ ಮಾಡ್ತೀವಿ, ಆಟೋಮೆಟಿಕಲಿ ಆರ್ಡರ್ಸ್ ಬರುತ್ತೆ. ಪ್ರಾಡಕ್ಟ್ ತಗೊಳ್ಳಿ ಅಂದ್ರೆ ಇಲ್ಲ ನನಗೆ ಕಾಸ್ಟ್ಲಿ ಅಂತಾರೆ. ಅದೇ ನಾಲೆಜ್ ಕೊಟ್ರೆ, ಹೌದಾ ನಾನು ಟ್ರೈ ಮಾಡ್ತೀನಿ, ನೀವು ಇಷ್ಟೆಲ್ಲ ಹೇಳ್ತಿದ್ದೀರಾ ಇದ್ರ ಬಗ್ಗೆ, ನಾನು ಯಾಕೆ ಟ್ರೈ ಮಾಡಬಾರ್ದು. ಸಿ, ಕೆಲವ್ರಿಗೆ ಇಂಗ್ರೀಡಿಯೆಂಟ್ಸ್ ಹೈಲೈಟ್ ಮಾಡ್ಬೇಕು ಅನ್ನೋದು ಅದಕ್ಕೇನೆ ಇವತ್ತು ನಾನು ತುಂಬಾ ಡೀಟೇಲ್ ಆಗಿ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮಾತಾಡಿಲ್ಲ. ನೆಕ್ಸ್ಟ್ ಟ್ಯೂಸ್ಡೇ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮಾತಾಡ್ತೀನಿ. ಆ ಇಂಗ್ರೀಡಿಯೆಂಟ್ಸ್ ಕೆಲವ್ರಿಗೆ ಇಷ್ಟ ಆಗಿ ಆರ್ಡರ್ಸ್ ಕೊಡೋರು ಇರ್ತಾರೆ. ಇಂಗ್ರೀಡಿಯೆಂಟ್ಸ್, ಓಕೆ, ಇಂಗ್ರೀಡಿಯೆಂಟ್ಸು, ಪ್ರಾಡಕ್ಟ್ಸ್ ಬೆನಿಫಿಟ್ಸು, ಪ್ರಾಡಕ್ಟ್ಸ್ ಡಿಸ್ಕೌಂಟ್ಸು, ಈ ಮೂರನ್ನು ಹೈಲೈಟ್ ಮಾಡಿದಾಗ ಖಂಡಿತ ನಮಗೂ ಆರ್ಡರ್ಸ್ ಜಾಸ್ತಿ ಆಗತ್ತೆ. ಅಂಡ್ ನಮ್ ಟೀಮ್ ಅಲ್ಲೂ ಎಲ್ಲಾ ಬ್ರ್ಯಾಂಡ್ ಪಾರ್ಟ್ನರ್ಸು ಅವ್ರವ್ರ ಅರ್ನಿಂಗ್ಸು ಜಾಸ್ತಿ ಮಾಡ್ಕೋತಾರೆ, ಆರ್ಡರ್ಸ್ ಅವ್ರಿಗೂ ಜಾಸ್ತಿ ಆಗುತ್ತೆ. ಓಕೆ, ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ಎವ್ರಿ ಒನ್. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಪ್ಲೀಸ್ ಮೆಸೇಜ್ ಮಾಡಿ. ಸೊ ಆಕ್ಚುಲಿ ಎಂಡಿಗೆ ಬಂದಿದೀವಿ ಸೆಷನ್ಗೆ. ಥ್ಯಾಂಕ್ಸ್ ಫಾರ್ ಪೇಷನ್ಸ್ ಲಿಸನಿಂಗ್. ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಟ್ರೈನಿಂಗು. ಇನ್ನ ಏನಾರೋ ಫೀಡ್ಬ್ಯಾಕ್ಸ್ ಇದ್ರೆ ಪ್ಲೀಸ್ ಶೇರ್ ಮಾಡಿ. ನಾನು ಇಂಪ್ರೂವ್ ಆಗ್ಬೇಕು, ನನ್ನ ಒಂದು ಬಿಸ್ನೆಸ್ ಅಲ್ಲಿ ನಾನು ಟ್ರೈನಿಂಗ್ ಕೊಡೋ ಪಾರ್ಟ್ ಅಲ್ಲೂ ಇಂಪ್ರೂವ್ ಆಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದೆಯಾ? ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿ, ಯಾರ್ಯಾರಿಗೆ ಯಾವ್ದಾವ್ದು ರಿಕ್ವೈರ್ಮೆಂಟ್ ಇದೆ ಸರ್ವೆ ಮಾಡಕ್ ಸ್ಟಾರ್ಟ್ ಮಾಡಿ. ಅಕಾರ್ಡಿಂಗ್ ಟು ದಟ್ ಪ್ರಮೋಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಇಂಡಿವಿಜುವಲ್ ಆಗಿ ಪೋಸ್ಟ್ ಮಾಡಿ. ಸೊ ವಿ ಆರ್ ಆಲ್ ಲೈಕ್ ಬ್ರ್ಯಾಂಡ್ ಪಾರ್ಟ್ನರ್ಸು, ನಾವು ಸೆಲ್ಲರ್ಸ್ ಅಲ್ಲ. ಸೊ ನಾವು ನಮ್ಮ ಬ್ರ್ಯಾಂಡ್ಗೆ ನಾವೇ ಹೈಲೈಟ್ ಆಗುವಂತ ವ್ಯಕ್ತಿಗಳು. ಸೊ ನಾವು ಒಂದ್ ಒಳ್ಳೆ ರೀತಿಲಿ ಪ್ರೊಫೆಷನಲ್ ಆಗಿ ಬಿಹೇವ್ ಮಾಡಿದ್ರೆ ಖಂಡಿತ ಪ್ರೊಫೆಷನಲ್ ಆಗಿ ನಮ್ ಬಿಸ್ನೆಸ್ ನಡೆಯುತ್ತೆ. ಕಸ್ಟಮರ್ಸ್ ನಮ್ ಜೊತೆ ಪ್ರೊಫೆಷನಲ್ ಆಗಿ ಬಿಹೇವ್ ಮಾಡ್ತಾರೆ. ಥ್ಯಾಂಕ್ ಯು. ಯಾರಿಗೂ ಏನು ಡೌಟ್ಸ್ ಇಲ್ಲ ಅನ್ಸತ್ತೆ. ಡೌಟ್ಸ್ ಇಲ್ಲ ಅಂದ್ರೆ ಎಲ್ಲ ಅರ್ಥ ಆಗಿದೆ ಅಂತ. ಈ ಡೌಟ್ಸ್ ಇಲ್ಲ ಅಂದ್ರೆ ಇನ್ನೊಂದು ಅರ್ಥನೂ ಬರುತ್ತೆ, ಏನು ಕೇಳಿಸ್ಕೊಂಡೇ ಇಲ್ಲ ಅಂತ. ಸೊ ಯಾವ ಕ್ಯಾಟಗರಿಗೆ ಸೇರ್ತೀವಿ ನಮಗ್ ಗೊತ್ತಿರುತ್ತೆ. ಓಕೆ, ಸುಮ್ಮನೆ ತಮಾಷೆ ಮಾಡಿದ್ದು ಲಾಸ್ಟ್ ಅಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಆಲ್. ನಾಳೆ ಆಪರ್ಚುನಿಟಿ ಮೀಟಿಂಗ್ ಇದೆ. ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಇನ್ವೈಟ್ ಮಾಡಿ. ಈ ಆಪರ್ಚುನಿಟಿ ಬಗ್ಗೆ ತಿಳಿಸ್ಕೊಡೋದಕ್ಕೆ ಒಳ್ಳೆ ಅವಕಾಶ 2:15 ನಾಳೆ. ಮಿಸ್ ಮಾಡಬೇಡಿ. ಲಿಂಕ್ಸು ನಿಮ್ಮ ಅಪ್ಲೈನ್ಸ್ ಶೇರ್ ಮಾಡ್ತಾರೆ, ತಿಳ್ಕೊಬಹುದು.